ವೈകിಂಡು ಇಂದು ಮನಸ್ಸು ಟಿವಿ ಎಂಬುದು ಅಪರ ಸಿರಪ ವೈಂಡಣದೆ ನಂಗೆ ಮನಸ್ಸು ಟಿವಿಗ ಇಂದು ಬಿಕ್ಕಟ್ಟಿಯಿಂದ ತಿರು ನಂದಕುಮಾರ್ ಅವಕ ಬಂದಿದ್ದಾರೆ. ಸಾಯಿ ನಿವಾಸದೊಗೆ ಅಪರ ಸೇವೆ ಮಾಡಿಟ್ಟಿದ್ದಾರೆ. ಅವಕವ ನಂಗೆ ಮನಸ್ಸು ಟಿವಿ ಸಾರ್ವವ ಬಾರಿ ಒಂದಿಗೆ ಮನಸ್ಸು ತುಂಬಿ ಗೌರವಿಸಿದ ಸ್ವಾಮಿ ಒಳಗಿದ್ದಾರಾ? ಸ್ವಾಮಿ ಇಂದು ಸೇವೆ ಎಂಬುದು ನಂಗೆ ಸಾಯಿ ನಿವಾಸ ಬಂದು ನುಬ್ಬದಲ್ಲಿ ಸೇರಿ ನಂಗೆ ಕೊಯಮತ್ತೂರು ನಾವು ಅಪ್ಪರ ಸಿರಪ ಹೋಗಿದ್ದಾಡದೆ ಅದನುடைய ಸೇವೆ ಎಲ್ಲ ಒಲಗ ಮಕ್ಕಳೆಲ್ಲ ಅರಿದುಕೊಂಡಿದ್ದಾರೆ. ಅದನುடைய ನಂಗೆ ಸಿರಪು ಪತ್ತ ಇಂದು ನೋಡೋವನ ಅದಕ್ಕಾಗಿ ನಂಗೆ ನಂದಕುಮಾರ್ಗೆ ಬಂದಾರೆ. ಅವಕ್ಕವ ನಂಗೆ ಪತಿ ಹೇಗೊಂಡಿದ್ದೀನಿ. ನನ್ನ ಹೆಸರು ನಂದಕುಮಾರ್ ಎಂದಿ. ನಾ ಬಂದು KBK ಬಂದೆ. ನಾ ಮೊದಲನೇದಾಗೆ ಸ್ವಾಮಿಯ ಕೊಡ್ತಿದ್ದೆ. ಈಗ ಇಲ್ಲಿ ಬಂದು ಕಾಮತೋಟದಾಗೆ ಸ್ವಾಮಿಯವಕ್ಕೆ ಕೊಡವೆ ನಾ ಇದು ಸೇವೆ ಮಾಡಿದ್ದೆ. ಇಂದಿನ ತಲೈಪು ಎತ್ತೆಯ ನೆರ ಸಾಯಿನ ಗವ ಬಡುಗು ಕೊಲನ ಪೆರುಮೆ ಸಾಯಿ ನಿವಾಸನ ಮಗಿಮೆ ಮೊದಲಿದ್ದಗೆ ಸ್ವಾಮಿಯವಕ ಏನೇನು ಮಾಡಿದ್ದಾರೆ, ಏನೇನು ಸೇವೆ ಮಾಡಿದ್ದಾರೆ, ಆನ್ಮೀಗವ ಏನೇನು ಮಾಡಿದ್ದಾರೆ, ಇನ್ನಿಗಟ್ಟ ಏನೇನು ಸೇವೆ ಎಲ್ಲ ಬಂದು ಮುಡುತ್ತಾಡ್ದೆ. ಇದಕ್ಕಿಂತ ಅಪ್ಕಮಿಂಗ ಏನೇನು ಮಾಡಿ ನಮ್ಮನ್ನು ಬರ್ತಿ ಒಂದು ಒಂದೊಂದು ಡೀಟೇಲ್ ತಪ್ಪಲ್ಲಿ ಐತೆ ಬಂದಿದೆ. ನಂಗೆ ಮೊದಲು ನಂಗೆ ಒಂದು ಎತ್ತಿ ಒಂದು 2 ಮಾತು ಕೊಡ್ಸಿಟ್ಟು ನಂಗೆ ಈ ಪ್ರೋಗ್ರಾಮ್ಗೆ ಸ್ವಲ್ಪ ನಿಂಜುಗಾದ ನಿಮ್ಮದಿಯ ತಂದರೆ ಎಂದು ನಾ ಬಾಬಾನ ತೊಲಗನ ಬಂದಿದೆ ನಿನ್ನ ಬಂದಿಯ ಎಂದು ನಿಂಜುಗಾದ ನಿಮ್ಮದಿಯ ತಂದರೆ ಎಂದು ನಾ ಬಾಬಾನ ತೊಳಗನ ಬಂದಿದೆ ನಿನ್ನ ಬಂದಿಯ ಎಂದು ಎಲ್ಲಿಯ ಇದ್ದೆ ಇನ್ನ ಎತ್ತೆ ಎಲ್ಲಿ ಎತ್ತ ಇದ್ದೆ ಇನ್ನವೇ ಇಲ್ಲಿಯ ಇದ್ದೆ ಇನ್ನ ಎತ್ತೆ ಇಲ್ಲಿ ಎತ್ತ ಇದ್ದೆ ಇನ್ನವೇ ಇನ್ನವೇ ಇನ್ನವೇ. ಸ್ವಾಮಿ ಏನ ಮಾಡ್ಲಿವು ನಂಗೆ ಕುಲದೇವರು ಎತ್ತೆಯು ಇರೋಡೈನ ನೆರೆದೋಗತ್ತ ನಂಗೆ ಊರೆಲ್ಲ ಸಿರಿಸಿಂಗರ ಹೋಗಿಂಡದೆ ಅಪರ ಸಿಂಗರ ಒಂದು ಸೇವೆ ಎಂದು ಬಪ್ಪನೆ ಮಕ್ಕಳ ತೊಂಡೆ ಮಗೇಶನ್ ತೊಂಡು ದೇಗೀರ ಅತಮಾಕ ಮಾಡಿಡ ಬಂತ ಈ ವರ್ಗ ಒಳ್ಳಂಗೆ ಹೋಗಿಂಡದೆ. ಈಗ ಎಲ್ಲ ಮಕ್ಕಳೆಲ್ಲವೂ ಏನ ಬೇಕು ಅಂದಲೇ ಅವಕಾಗ ತಿಂಬುದು ಗಿಟ್ಟು ನೀರು ಇಬ್ಬುದಿಗೆ ಎಡಬೇಕು ಅಂದೇಗೀರ ಅದುತ್ತಾ ಬಂದು ಒಂದೊಂದು ಮನುಷ್ಯರಿಗೂ ಅಡಿಪಡೆ ಸೇವೆಯ ಆಡದೆ ಅತಮಾಕ ಆಡವನೆ. ನಂಗೆ ಸಾಯಿ ನಿವಾಸ ಬಂದ ನಂಗೆ ಬಿಕೆಟಿ ನಂದಕುಮಾರ್ ಅವಕ ಅಲ್ಲಿದೊಗೆ ಅಪರ ಸೇವೆ ಮಾಡಿಟ್ಟಿದ್ದಾರೆ. ಆ ಸೇವೆಗಳಿಗೆ ತನ್ಮೆ ಪತ್ತಿ ನಂಗೆ ಕೇತು ನೋಡಿನ ಸ್ವಾಮಿಯಕ ಮಾಡೋದನ್ನ ಒಂದೊಂದು ಅವಕ್ಕೆ ಕೂಡವೇ ಕೊನೆ ಒಂದೊಂದು ಜನ ಮಾಡಿ ಒಳಗ ಸೇವೆ ಎತ್ತಿ ಎಂಬುದನ್ನ ನಂಗೆ ಕೇಳ್ತಿನೋನ. ಸ್ವಾಮಿ ಈಗ ಬಂದು ನಿಂಗೆ ಸಾಯಿ ನಿವಾಸದೊಗೆ ಒಂದೊಂದು ಸೇವೆ ಪತ್ತಿ ನಿಂಗೆ ಅರದಲ್ಲಿಯೋ ಈಗ ಅರಿಯಾದ ಸೇವೆನ ನೆರಿ ಆಡದೆ ಅದಕ್ಕೆ ನಿಂಗೆ ಮೂಲವ 60 ನೆಂಚಿನಿಯೋ. ಈಗ ಮೊದಲು ಏನು ಸೇವೆ ನಂಗೆ ಒಂದೊಂದು ಜನ ನಡೆದೆ ಎಂಬುದನ್ನ ನಿಂಗೆ ಹೇಗಿರಿಯಾ? ಈಗ ಸ್ವಾಮಿಯವಕ ಮೊದಲು ಬಂದು ದರಿದ್ರ ನಾರಾಯಣಗಳು ಅಂತಾರೆ. ಅದಾವುದು ಮೊದಲು ಬಂದು ಇಟ್ಟು ಕೊಡೋದು, ಅವಕಾಗ ಬಂದು ಇಟ್ಟು ಕೊಡೋದು ಬೆದ್ದಗೆ ನಿತ್ಯ ನಾರಾಯಣ ಸೇವೆ. ಅದಾವುದು ನಾರಾಯಣ ಸೇವೆ ಬೆಳೆದು ಫಸ್ಟ್ ಎಲ್ಲ ಅದಾವುದು ನನಗೆ ಹೇಗೋಲ್ಲ ಅನ್ನದಾನ ನಿತ್ಯ ನಾರಾಯಣ ಸೇವೆ ಮಾಡಿದ್ದಾರೆ. ಅದುಗೆ ಶ್ರೀ ಸಾಯಿ ಅನ್ನಪೂರ್ಣೇಶ್ವರಿ ಪಾಕಿಶಾಲಾ ಅಂದಯಿ ಫಸ್ಟು ಕಾಂತಡ್ದವತ್ತ ಅವಾಗ ತಡೆದ್ರು. ಈಗ ಬಂದು ಕೆಟ್ಟತಟ್ಟ ಒಂದು 14 ಮಾವಟದಾಗ ಇದು ಬಂದು ನಡೆದೆ. ಕೆಟ್ಟತಟ್ಟ ಜನಗೂ 3500 ಬಂದು ಇಟ್ಟು ಬಂದು ಕೊಟ್ಕೊಂತಾರೆ. ಮಾವಟ ಅಂದರೆ ಫಸ್ಟ್ ನಂಗೆ ನೀಲಗಿರಿ ಕೊಯಮತ್ತೂರು ಹೋಗಿಸೋ ಒಂದು 3 ಎಡೆಯ, ಅವಿನಾಶಿ, ಪೊಳ್ಳಾಚಿ, ಮಧುರೆ, ಅರಿಯಲೂರು, ತಿರುನಲ್ವೇಲಿ, ತಿರುಚಿ,
ಅಂಬಾಸமுத்திரம், ಚೆನ್ನೈದಾಗ ಮಾಡಿದ್ದಾರೆ, ತೂತುಕುಡಿ ಈ ತನಕ ಒಂದು 14 ಡಿಸ್ಟಿಕ್ದಾಗ ಈಗ ಬಂದು ಮಾಡಿದ್ದಾರೆ. ಹೆಂಗೆ ಇಲ್ಲಿ ಬಂದು ಕಾಂತಿದಾಗ ಹುಡ್ಕೋದತ್ತು ನಂಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಅದಾವುದು GHಗೆ ಒಂದು 400 500 ಗಟ್ಟ ಅವಕ್ಕಾಗ ಹೊರ್ಕೋದು ಇಲ್ಲಿ ಮಾಡುವ ಟಿಫನ್ ಅವಕ್ಕಾಗ ಹೊಟ್ರ ಅದೇ ಮಕ್ಕೆ ಅಗುಲು ಬಂದು ನಂಗೆ ಈ ದರ್ದರ ನಾನು ಅದಾವುದು ಈ ರೋಡ್ ಸೈಡ್ ಇಬ್ಬವಕ ಅದಾವುದು ಮುಡಿಯಾದವಕ ಹೆಂಗೆ ಅಲ್ಲಿ ಪಕ್ಕದ ಇಬ್ಬ ಆದಿವಾಸಿ ಗ್ರಾಮಗ ಹೋಗಿ ಹಿಂಗೆ ಹೋಗಿ ಕೊಟ್ಟು ಬನ್ನಿಯೋ. ಇದು ಒಂದು ದೊಡ್ಡ ಸೇವೆ. ಅದಾವುದು ಸೋಮಿಯವಕ ಮಾಡ್ಲಿಯೋ ಅದನ್ನ ಬಂದು ಎತ್ತಿ ಹೋಗಿ ನಂಗೆ ಹೋಗಿ ಕೊಡುವನೆ ಅವಕ್ಕ ನಂಗೆ ಬಂದು ಕೈ ಎತ್ತಿ ನೋಡುವನೆ ಸೋಮಿಯವಕ ಮೂಲಿವ ನಂಗೆ ಅದಾವುದು ಅವಕ್ಕ ಬಂದು ನಂಗೆ ಇವತ್ತ ಬಂದು ಕೈ ಎತ್ತಿ ಕುಂಟಾರ. ಈ ಒಂದು ಸೇವೆ ಮಾಡಿದಾಗ ನಂಗೆ ಏಸ್ಗೊಂದು ಪುಣ್ಯ ಮಾಡಿ ಬಂದ್ಬಿದ್ದು ಆಗತ್ತ ಅದನ್ನ ಅವ್ರನ್ನ ನಂಗೆ ತೋರ್ರ ಸೋಮಿಯವಕ ಇತ್ತನಾಕ ಒಂದು ವಾಯ್ಪ ತಂದದಾಗ ಮೊದಲು ಸೋಮಿಯವಕದ ಒಂದು ಅಪರ ಹಿಂಗ ಒಂದು ನಂಟೆ ನೀವು. ಎರಡವದು ಸತ್ತು ಮಾವು. ಅದಾವುದು ಸತ್ತು ಮಾವು ಅಂದ್ರೆ ಈಗಿನ ಇದ್ರೊಳಗೆ ಎಲ್ಲವೇ ಓಡಿಂದ ಎಲ್ಲ ನಂಗೆ ಒಂದು ಓಡಿಂದ ಅದಾದ್ರು ಒಂದು ಸ್ಟ್ರೆಂತ್ ಇಲ್ಲದ ಇದಾವೆ. ಸತ್ತು ಮಾವ ಸೋಮಿಯವಕ ಇಲ್ಲಿಗೆ ಒಂದು ಇದಾಕಿ ಯೂನಿಟ್ ಹಾಕಿ ತಯಾರಿಸಿ ಕಿಟ್ಟತಟ್ಟ ಅದಾವುದು ಗೌರ್ಮೆಂಟ್ ಪರ್ಮಿಷನ್ ಓಡ ನೀಲಗಿರಿಯನ್ನೊಳ್ಳ 74 ಸ್ಕೂಲ್ಗ ನೀಲಗಿರಿಯ ಮಟ್ಟು 74 ಸ್ಕೂಲ್ಗ ಗೌರ್ಮೆಂಟ್ ಸ್ಕೂಲ್ಗ ಎಲಿಮೆಂಟ್ರಿ ಸ್ಕೂಲ್ಗ ಈಗ ಒಂದು ಸಪ್ಲೈ ಮಾಡಿದೆಯೋ. ಬೇರೆ ಅದಾವುದು ಅದರ್ ಡಿಸ್ಟಿಕ್ಗೆ 35 ಡಿಸ್ಟಿಕ್ದಾಗೆ ಕಿಟ್ಟತಟ್ಟ 1.5 ಲಕ್ಷ ಕುನವೇ ಇದನ್ನು ಬಂದು ಕೊಡ್ತಿದ್ದಾರೆ. 1.5 ಲಕ್ಷ ಕುನವೇ ಇದು ಬಂದು ಕೊಡ್ತಿದ್ದಾರೆ. ಹಿಂಗೆ ಬಂದು ತಿಂಗು ಮುಂಜಿನ ಹೋಗಿ ಅವಕ್ಕಾಗ ಉಂಡಾನ ಅದಾவது ಎತ್ತಂದ್ರೆ ಈ ಸತ್ತು ಮೊಟ್ಟಲ್ಲ ಅವಕ್ಕಾಗ ಕಪ್ಪು ಸಕ್ಕರೆ ಹಿಂಗೆ ಕೊಟ್ಟು ನೀವು ಅವಕ್ಕಾಗ ಸಿಲಿಂಡ್ರು ಅದಾவது ಸಿಲಿಂಡ್ರೋಡ ಆ ಇದು ಸ್ಕೂಲ್ದಾಗ ಇದನ್ನ ದಾರ ಕಾಸಿ ಕೊಟ್ಟರು. ಅದಾವುದು ಗಂಜಿ ಕಾಸಿ ಕೊಟ್ಲಿ ಸರಿ, ನಾವೊಂದು ಉರುಂಡೆ ಮಾಡಿ ಕೊಟ್ಲಿ ಸರಿ, ಆ ಕಾಸಿ ಕೊಡುವ ಅವಕ್ಕಾಗ ಆ ಸೇವಾದೊಳಗ ಅವಕ್ಕೊಂದು ಸಂಭು ಓಡ ದಾರು ತನಕ ಮಾಡ್ರು ಸೋಮಿಯವಕ ತನಕ ಒಂದು ಮನಸ್ಸು ಮಾಡಿ ಅದೋಡ ಅವಕ್ಕಾಗ ಒಂದು ಕಷ್ಟವೂ ಕೊಡೋದು ಈ ಕಿಟ್ಟತಟ್ಟ ಒಂದು 1.5 ಲಕ್ಷ ಕುನದಾಗ ಈಗ ಬಂದು ಕೊಡ್ತಿದ್ದಾರೆ. ಎರಡವದು ಆರಂಭ ಸುಗಾದಾರ ನಿಲಯಂ ಅದಾವುದು ಈ ಗೌರ್ಮೆಂಟ್ ಪ್ರೈಮರಿ ಹೆಲ್ತ್ ಸೆಂಟರ್ಗ ಹೆಂಗವೇ ಹೋಗಿ ಅದಾವುದು ಮಂಗಳವಾರ ದಿನ ಅವಕ್ಕೆ ಬಂದು ಈ ಗರ್ಭಿಣಿ ಹಿಂಗೆಲ್ಲ ಟೆಸ್ಟಿಗೆ ಬಂದಾರ. ಆ ಟೆಸ್ಟಿಗೆ ಬಪ್ಪನೆ ಹೆಂಗ ಇಲ್ಲಿ ಬಂದು ಈ ಕಾಂತೂರ್ಗೆ ಎತ್ತಿಲ್ಲ ಇಲ್ಲ ಅಲ್ಲಿ ಶ್ರೀನಿವಾಸ ಉಬೋಲೆ ಎತ್ತಲಿಯೋ ಇಲ್ಲ ವಾಲಂಟೀರ್ಸ್ ಅದಾವುದು ಹೆಂಗೆ ಬಂದು ಸ್ವಾಮಿ ಕೂಡ ಇದೆಯೋ ಇಲ್ಲಿ ಹೆಂಗೂ ಸೇವೆ ಮಾಡಿದೀವಿ. ಕಿಟ್ಟತಟ್ಟ ಕಾಂತೂರ್ದಾಗ ಮಟ್ಟ ಒಂದು 200 ವಾಲಂಟೀರ್ಸ್ ಇದ್ದಾರೆ. ಆ ವಾಲಂಟೀರ್ಸ್ ಎಲ್ಲವೂ ಎಮ್ಮಕತ್ತ ಆ ವಾಲಂಟೀರ್ಸ್ ಬಂದು ಹಿಂಗೆ ಕೂಡ ಬಂದಾರ. ಹೆಂಗೆ ಅಲ್ಲಿ ಹೋಗಿ ನೇರಡಿಯ ಗರ್ಭಿಣಿ ಹೆಂಗದ ಇದನ್ನ ಹೋಗಿ ಇದನ್ನ ಮಾವು ಎತ್ತ ತಯಾರಿಸಿರ ಇಲ್ಲಿ ಇದು ಬಂದರ ಅಂದ್ರೆ ಇದನ್ನ ಅವಕ್ಕೆ ಒಂದು ಬೆಳಕವ ಕೊಟ್ಟು ಇದ್ರ ಬಂದು ಎತ್ತ ಕುಡುಪುದು ಏನಾದರೂ ಒಂದು ಬೆಳಕವ ಕೊಟ್ಟು ಕಿಟ್ಟತಟ್ಟ ಈಗ ಒಂದು 50,000 ಗರ್ಭಿಣಿ ಹೆಂಗ ಅದಾவது ತಿಂಗುಗ 50,000 ಗರ್ಭಿಣಿ ಹೆಂಗ ಹೆಂಗೆ ಈ ಮಾವು ಬಂದು ಕೊಟ್ಟೊಂದಿಯೋ. ಈಗ ಹೇಗೋದು ನೋಡೋಣ ನಂದಕುಮಾರ ಸ್ವಾಮಿ. ಈಗ ಹೊಸರು ನಿತಿನಾರಾಯಣ ಸೇವೆ ಪತಿ ಇದೆ ಅದು ಒಳಗದೋಗಿ ಒಂದು ನಂಗೆ ಇಟ್ಟುತ್ತಾ ಮೊದಲೊಂದು ಈಗಿರ ಆಗ ಒಂದು ಉಯಿರು ಬಂದು ಉಯಿರು ಬಾಳದಲ್ಲಿಂದ ಹೇಗೋನೆ ಆ ಒಂದು ಮುದ್ದೆ ಒಂದು ಅನ್ನ ಹೋಗು ಸೋಪನಂತ ಒಂದು ಗ್ಲಾಸ್ ನೀರು ಕುಡುಪನಂತ ಆ ಉಯಿರು ನಾಡಿಯ ಮೇಲೆ ಬಂದರ ಅಂತ ಈಗಿರ ಆಗ ಆ ಕಡಬುಡ ನಮ್ದು ದೇವರ ನೇರ ನೋಡೋದು ಮುಡಿಯ 84 ಲಕ್ಷ ಜೀವರಾಶಿಗಳಿದ್ದಾರೆ. ಆ ಜೀವರಾಶಿ ಎಲ್ಲ ಇದ್ದಲ್ಲಿ ಸೇತಿ ಆ ಒಂದೊಂದು ಜೀವ ಎರುಂಬುವುದ ಯಾನೆಗೆಟ್ಟವು ಒಳ್ಳಗೆ ಅವಕಾಗ ಬಂದು ಇಬ್ಬುದು ಮುಂಬುದ್ರೆ ಏನೋ ಅಂದ್ರೆ ಉಯಿರು ಮಾಡುತ್ತ ಮುಖ್ಯ ಆ ಜನದೋಗೆ ಈಗ ನಂಗಾಗ ಆ ಭಾಗ್ಯ ಸಿಕ್ಕಿ ತಡದೆ ಈಗ ಅದು ನಂಗೊಂದು ಕೋಟಿ ಪುಣ್ಯ ಅಂತ ಹೇಳ್ಬೋದು. ಆಗ ಒಂದೊಂದು ಜನವು ಸ್ವಾಮಿಯವಕ ಆ ನಿತ್ಯನಾರಾಯಣ ಸೇವೆ ಸರಿ ಇಲ್ಲ ನೀಗೆ ಇದೆ ನಂಗೆ ರೋಡ್ ಪಕ್ಕ ಇಬ್ಬ ಎಲ್ಲಾಗೂ ಅವಾಗ ದಾರಿ ಇಟ್ಟು ತಂದಾರ ದಾರ ತಪ್ಪಲೆ ನಂಗೆ ದಾರ ದೇವರು ದರ್ಯಾದಪ್ಪನೆ ನಿಂಗೆ ಐದಂಗ ಒಂದು ಕರುತು ನೇರ ಎತ್ತಿಟ್ಟು ಕೊಡೋನೆ ನಂಗತ ದೇವರು ಮಾತಾಡ್ತವ್ರ ಯಾಕ ಸ್ವಾಮಿಯವಕಲ್ಲಿ ಮಾಡಿ ತಂದಾರೆ ಅವಕ್ಕೆ ಒಂದು ಧರ್ಮ ಕರ್ತಾವ ಇದ್ದಾರೆ ಉಯಿರ್ ಕರ್ತಾವ ಇದ್ದಾರೆ. ಆಲೆ ನಂಗೆ ಒಂದು ಉಯಿರ್ ನಾಡಿಯ ಅಲ್ಲಿಗೆ ಬಂದು ಈಗ ನಡಮಾಡು ಸರಿಯಾ ನಂಗೆ ಬಂದು ಆ ಒಂದು ಸ್ಥಾಪನ ಮಾಕಿದ್ದ ನಡಮಾಡು ಸ್ಥಾಪನ ಮಾಕ ನಂಗೆ ಇದ್ದು ಅಲ್ಲಿಗೆ ಹೋಗಿ ಅವಕ್ಕ ಒಟ್ಟಿಸ್ಬೋದು ಕೊನೆ ಅವಕ್ಕ ಅನ್ನವ ಕೊಡೋನೆ ಅವಕ್ಕ ಮೊಗ ಮಲ್ಲಕ್ಷಿ ಅಡ್ರ ನೋಡು ಅದು ಬಂದು ಎಲ್ಲೇ ಇಲ್ಲ ಅದು ಕೋಡಿಗೆ ನಂಗೆ ಒಂದು ಹೇಗಾದ್ರೂ ಮುಡಿಯಾದ ಒಂದು ಉಣವು ನಂಗೆ ಸಿಕ್ಕಿರ. ಆಗ ನಿಂಗೆ ಫಸ್ಟ್ ಹೇಗಿದ ಆ ನಿತಿನಾರಾಯಣ ಸೇವೆ ಅಪರ ಸಿರಪ್ಪ ಹೋಗಿ ನಡೆದೆ
ಅದೇ ಇದಾಗೆ ನೀಗ 14 ಡಿಸ್ಟ್ರಿಕ್ಟ್ ಇದು ನೋಡು ಆಗ ಒಂದೊಂದು ಡಿಸ್ಟ್ರಿಕ್ಟ್ ತೆಗಿಯೋ ನಂಗೆ ಇತ್ತ ಮಾತು ನಡೆದುಂಡಪ್ಪನೆ ಇದು ಬಂದು ನಂಗೆ ಎಲ್ಲಾಗೂ ಒಂದು ಪೆರುಮೆ ತೆಗೋಕು ಅದನ್ನ ನಂಗೆ ಕೊಟ್ಟನಾ ಬದಲು ಒಂದು ಮಗಿಮಿಯೂ ಮಾಡದೆ ಇದನ್ನ ನಂಗೆ ಸ್ವಾಮಿಕ ಅಪ್ಪರ ಸಿರಪ ಮಾಡಿಟ್ಟಿದ್ದಾರೆ ಉಪದಲೆಯೂ ಅಪ್ಪರ ಸೇವೆ ನಂಗೆ ಮಾಡಿಟ್ಟಿದ್ದಾರೆ ಸ್ವಾಮಿಗೆ ಮಾಡಿಟ್ಟಿದ್ದಾರೆ அடுத்து நீங்க ಹೇಗಿದೆ ಬಂದು ಸತ್ತುಮಾವು ಒಂದು ಹೇಗೋನೆ அதனுடைய சிறப்பு எத்த ಹೇಗೋದು ಅಂದ್ರೆ உடம்புகவே தெம்புತ್ತಾ ಬೇಕು ಅಂದ್ರೆ ಆ ತೆಂಬಟ್ಲತ್ತ ಹುಡುಗದು ಸಂತ ಗಟ್ಟ ನಂಗೆ ಬಂದು ನಂಗವ ನೆಲೆನಟದು ಮುಡಿದ್ರ ಅಂತ ಈಗಿರ ಆ ತೆಂಬು ತಪ್ಪುದುಗಾಯಿ ಸ್ವಾಮಿಕ ನಿಂಗೆ ಇದೀಗೆ ಆ ಗರ್ಭಿಣಿ ಹೆಂಗೋ ಕುನವಗೋ ಒಂದೊಂದು ಸ್ಕೂಲ್ಗೋ ಆಗ ಈಸು ಲಕ್ಷ ಕುನವಗ ಬಂದು ನಂಗೆ ಕೊಟ್ಟನಂದಲ್ಲಿ ಆಗ ಕುನವಗ ಕೊಡೋನೆ ಅವಕ್ಕ ಅದನ್ನ ಬಿತ್ತಲತ್ತ ಒಳ್ಳಂಗೆ ಬಂದು ತೆಂಬತ್ತ ಪಣಿಟ್ಕಪ್ಪದು ಮುಡಿದ್ರ ಅತ್ತಮಾಕ್ಕೆ ಸಿರಪಾದ ಸೇವೆಯ ನಂಗೆ ಸಾಯಿ ನಿವಾಸ ಉಂದ ನಂಗೆ ಸ್ವಾಮಿಕ ಸಿರಪ ಮಾಡಿಟ್ಟಿದ್ದಾರೆ ಆಗ ಇರುಡು ಸೇವೆ ಮಾಡೋದೇ ಅಪ್ಪರ ಒಂದು ಸಿರಪು ಇದ್ರ ಮೇಲೆ ಬೇರೆ ಏನೋ ಸೇವೆ ಮಾಡಿರ್ಬೋದು ನಿಂಗೆ ಮೂಲ ಅರ್ಧದಲ್ಲಿ அடுத்தது ಏನು ಮಾಡಿದ್ದಾರೆ ಸ್ವಾಮಿ ಈಗ அடுத்தது ನಂಗೆ ಸ್ವಾಮಿಕ ಈ ಸೇವೆ ಮಾಡಿಟ್ಟಿದ್ರೆ ಸೇತಿ ಆ ಸೇವೆಯ ತನ್ಮೆಯ அடுத்து ಹೇಗೋದುಗ ನಂಗೆ ನಂದಕುಮಾರಕ್ಕ ರೆಡಿ ಆಗಿದ್ದಾರೆ ಅದಕ್ಕೆ ಬಂದು ಈಗ ಒಂದು ಇನ್ನೊಂದು ಎಡವಳೆ ಐತಿನ ಎಡವಳೆ அடுத்தது ನಂಗೆ ಸೇವೆಯ ಮರ್ಚಿ ನೋಡಿ ನಾನು ಈ ಅರ್ಥದ ಹೇಗುನೆ ನಿತ್ಯಾನಂದ ಸೇವೆ ನೆರೆ ಎಡೆ ನೋಡಿದ್ದಾರೆ ಅಂಟು ಸತ್ತು ಮಾವು ஒரு சிறிய செயல், ஒரு சக்தி வாய்ந்த குரல். ஒரு நோக்கத்திற்காக பயணியுங்கள். உங்கள் பொறுப்பிற்காக பங்கேற்குங்கள். தேர்தல் விழிப்புணர்வு சைக்கிள் ராலியில் இணைந்திடுங்கள். வாக்களிப்பின் முக்கியத்துவத்தை பரப்புவோம். ஒவ்வொரு வாக்கும் முக்கியம், ஒவ்வொரு குரலும் மதிப்புடையது. தேசிய பதக்கம் பெற்ற வீரர் ஸ்ரீநாத் லக்ஷ்மிகாந்துடன் சேர்ந்து சவாரி செய்யுங்கள். உங்கள் சைக்கிளை கொண்டு வாருங்கள். இந்த இயக்கத்தின் ஒரு பகுதியாகுங்கள். ஏப்ரல் 10 காலை 9:30 HEDP மைதானம் முதல் போட் ஹவுஸ் வரை. பதிவு செய்ய இப்போது ஸ்கேன் செய்யுங்கள். விழிப்புணர்வுக்காக ஒன்றாக பயணிப்போம். வெளியீடு மாவட்ட தேர்தல் அலுவலர் மற்றும் மாவட்ட ஆட்சியர், நீலகிரி மாவட்டம். எனக்கு சூடா 2 சப்பாத்தி. இங்க வெயில்ல வீடே சுடு சுடுன்னு சூடா இருக்கு. உங்களுக்கு சூடா சப்பாத்தி வேணுமா? முதல்ல இந்த வீட்டை ஜில்லுன்னு மாத்துங்க. உங்கள் சத்யாவில் குளு குளு ஏசி ஆஃபர். குளு குளுன்னு காத்து வீசுது, குஷியாக மனசு பேசுது. உங்கள் சத்யா. குழுன்னு நம்ம கோயம்புத்தூர்ல ஒரு வீடு வாங்கணும், இன்வெஸ்ட் பண்ணணும்ன்ற ஐடியால இருக்கீங்களா? அப்படின்னா நீங்க வர வேண்டியது நம்ம பிரஸ்டீஜ் டவுன் ஃபேஸ் 2. கோயம்புத்தூர் டு மேட்டுப்பாளையம் ரோட்ல இருந்து ஜஸ்ட் 2 நிமிஷத்துல மத்தம்பாளையம் போலீஸ் குவார்டர்ஸ்க்கு ஆப்போசிட்லயே இருக்குங்க. 1 BHK 24 லட்சம், 2 BHK 33 லட்சம், 3 BHK 46 லட்சம் அண்ட் 4 BHK 54 லட்சம்னு DTCP அப்ரூவ் பிரீமியம் வீட்டு மனைகள். 33 அடி அகலமான தார் ரோட் முழுக்க மரங்கள், சோலார் ஸ்ட்ரீட் லைட்ஸ், ப்ராப்பர் EB, சுத்தி காம்பவுண்ட் வால், 40 லிட்டர் கெப்பாசிட்டி உடைய வாட்டர் டேங்க், 24/7 செக்யூரிட்டி அண்ட் CCTV, வாக்கிங் ட்ராக், சில்ட்ரன்ஸ் பார்க் அண்ட் ரெயின் வாட்டர் ட்ரைனேஜ் சிஸ்டம். இத்தனை வசதிகளோட இருக்க உங்க இன்வெஸ்ட்மெண்ட் பிளானுக்கு 90% வரை லோன் வசதியும் இருக்கு. ஜஸ்ட் 2 to 5 lakhs வரை டவுன் பேமெண்ட் பண்ணா போதுங்க. நம்ம கோயம்புத்தூர்ல ஒரு இன்வெஸ்ட்மெண்ட் போடலாமா? உடனே பிரஸ்டீஜ் டவுன் ஃபேஸ் 2 வாங்க. உங்களுக்கு பிடிச்ச வீட்டை புக் பண்ணுங்க. அடுத்தது ಸ್ವಾಮಿ ಇನ್ನು ನಂಗೆ ಬೇರೆ ಬೇರೆ ಸೇವೆ ಸ್ವಾಮಿಗೆ ಏನೋ ಮಾಡಿದ್ದಾರೆ ಎಂಬುದನ್ನು ನಿಮಗೆ ಹೇಗೆ ಈ ಅನ್ನದಾನ ಸೇವೆ ಇದೋட ನಿಬುದಿಲ್ಲ. ಇನ್ನೂ ನಂಗೆ ಸ್ವಾಮಿ ನೆರೆಯ ಎರಡೆಲ್ಲ ನೋಡಿದ್ದಾರೆ. ಹೆಂಗೂ ಈ ಬೈಗೆ ಬಂದು ನೋಡೋದೇಂತಾರೆ, ಹೆಂಗೂ ಬಂದು ನೋಡಿದೆಯೋ. ಇದು ಇನ್ನೂ ನೆರೆ ಅದಾವುದು ತಮಿಳ್ನಾಡಲ್ಲ, ಇಂಡಿಯಾ ಅಲ್ಲ. ಏಳುವ ಅವ್ಕಾದ ಮಾಡೋದು ಮಾಡಿದ್ರು ಅವಕ್ಕೆ ಈಗ ಮಾಡೋದು ರೆಡಿ ಇದ್ದಾರೆ.
ನೆರೆಯಡೆ ಎರಡು ನೋಡಿ ಅದು ಒಂದು ಅದೇ ಕಂಟಿನ್ಯೂ ಆರ ಎರಡವದು ಸತ್ತು ನೋವು ಈ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಪ್ರೈಮರಿ ಹೆಲ್ತ್ ಸೆಂಟರ್ ಅದಾವುದು ಆರಂಭ ಸುಗಾಧಾರ ನಿಲಯದಾಗೆ ಕಿಟ್ಟತಟ್ಟ ಯೂಶು ಡಿಸ್ಟಿಕ್ದಾಗೆ 450 PHS ಪರ್ಮಿಷನ್ ಈಸಿ ಆಯ್ತು ಅದಾவது ಗೌರ್ಮೆಂಟ್ ಕೂಡ ಪರ್ಮಿಷನ್ ಈಸಿ ಆಯ್ತು ಅದಿಗೆ ಈಗ 90 ಸೆಂಟ್ರಿಗೆ ಈಗ ಹೋಗಿ ವಾರ ಹೋಗಿ ಕೊಟ್ಟು 90 ಸೆಂಟ್ರಿಗೆ ಇನ್ನೂ ಬಂದು ಮಿಚ್ಚ ಹೊಡೆದು ಅರ್ಥ ತಿಂಗೋದ್ರೆ ಇದು ಅದೇ ಬಂದು ಕಂಟಿನ್ಯೂ ಆರ ಇದಾಗಿ ಇನ್ನಗಟ್ಟ ಅದಾவது ಹಿಂಗೆ ಅಲ್ಲಿ ಬಂದು ಕೋಯಂಬತ್ತೂರ್ದಾಗ ಒಂದು 2 ಯೂನಿಟ್ ಹಾಕಿ ಕಿರ್ತಟ್ಟ ಒಂದು 5 ಟನ್ ಅಳುವತ್ತ ಮಾಡಿದೆವು 5 ಟನ್ ಅಳುವ ಮಾಡಿ ಈಸಕ್ಕೆ ಬಂದು ಕೊಟ್ಟಿದ್ದೀವೋ ಸೋಮಿಯವಕ್ಕೆ ಒಂದು ದೊಡ್ಡ ಸಂಕಲ್ಪ ಎತ್ತಿದ್ದಾರೆ ಯಾಕಂದರೆ ಇದು ಬಂದು ಇಲ್ಲಿ ಮುಟ್ಟು ಅದಾವುದು ಕೋಯಂಬತ್ತೂರು ತಮ್ಮಕ್ಕೊಂದು ಒರುಸಿಲ ಡಿಸ್ಟಿಕ್ ಇಲ್ಲದೆ ತಮಿಳ್ನಾಡು ಫುಲ್ಲ ಸಪ್ಲೈ ಹಾಕೋದು ಒಂದೇ ಒಂದು ನೋಪದಾಗ 100 ಟನ್ ಮಾಡೋದು ಆತಂದೇಗಿ ತುಡಿಲೂರು ಪಕ್ಕದಾಗ ಒಂದು ಎಡೆ ಈಸಿ ಫ್ಯಾಕ್ಟ್ರಿ ಕಟ್ಟೋದಾಗ ಅದು ಗುಂಡಾನ ಭೂಮಿ ಪೂಜೆ ಮಾಡಿ ಆಯ್ತು ಈಗ ಅದು ಗುಂಡಾನ ಪ್ರಾಸೆಸ್ ಎಲ್ಲ ಬಂದು ನಡೆದೆ ಅದು ಬಂದು ಕೂಡಿ ಶೀಘ್ರ ಅದಾವುದು ಇನ್ನೊಂದೊಂದು 3-4 ತಿಂಗಳಾಗೆ ಆ ಫ್ಯಾಕ್ಟ್ರಿ ಬಂದು ಓಪನ್ ಆರ ಅದು ಅಪ್ಪರ ಒಂದು ಪೆರುಮೆ ಇರದೆ ಈಗ ಅದಾವುದು 100 ಟನ್ ಎಂಬುದು 100 ಟನ್ ಮಾಡಿ ತಮಿಳ್ನಾಡು ಫುಲ್ಲ ಕೊಡೋದು ಎಂಬುದು ತನ್ನ ಒಂದು ಇದಾಡದೆ ಅದನ್ನಕ್ಕೆ ಈಗ ಒಂದು ರೆಡಿ ಮಾಡಿ ಫ್ಯಾಕ್ಟ್ರಿ ಈಗ ಭೂಮಿ ಪೂಜೆ ಮಾಡಿ ಈಗ ಬಂದು ರೆಡಿ ಆಗಿ ನಡೆದೆ ಅರ್ಥದ್ದು ಮುಖ್ಯವಾನದು ಮರ್ತುವ ಸೇವೆ ಅದಾವುದು ಸೋಮಿ ಅವಕ್ಕೆ ಮೈನ ಬಂದು ಮರ್ತುವ ಸೇವೆ ಅದಾವುದು ಫಸ್ಟ್ ಅವಕ್ಕೆ ಬಂದು ಫೋಕಸ್ ಮಾಡೋದು ಆದಿವಾಸಿ ಮಕ್ಕಳಿಗೆ ಅದಾವುದು ಟ್ರೈಬಲ್ಸ್ ಅಂತ ನನಗೆ ಆದಿವಾಸಿ ಮಕ್ಕಳಿಗೆ ಒಂದು ಅವಕ್ಕಾಗಿ ಅದಾವುದು ಒಂದು ಕೊನೆ ಒಂದು ನೋಡಸ್ಮಾಕ ಒಂದು ಹಾಸ್ಪಿಟಲ್ ಕಟ್ಟಿ ದೊಡ್ಡ ಒಂದು ಹಾಸ್ಪಿಟ್ಲು ಅವಕ್ಕಾಗಿ ಎಲ್ಲ ಸೇವೆ ಒಂದು ಮಾಡಿಕೊಡೋದ್ರ ಬಗ್ಗೆ ಸೋಮಿ ಅವಕ್ಕೆ ಅಪ್ಪರ ಮೊಮ್ಮರು ಇದ್ದಾರೆ ಅದುಗಾಗಿ ಈಗ ಕಿಟ್ಟತಟ್ಟ ಈ ಕೋಯಂಬತ್ತೂರು ಡಿಸ್ಟಿಕ್ಗೆ ಆಡುವ ಕೋಯಂಬತ್ತೂರು ಡಿಸ್ಟಿಕ್ ಮಟ್ಟಲ್ಲ ಅದಾವುದು ನೀಲಗಿರಿ ಕೋಯಂಬತ್ತೂರು ಈರೋಡು ತಿರುಪೂರು 4 ಡಿಸ್ಟಿಕ್ದಾಗ ಆಡುವ ಟ್ರೈಬಲ್ ಏರಿಯಾಗೆ ಹೋಗಿ ಹಿಂಗೆ ಹೋಗಿ ಮ್ಯಾಕ್ಸಿಮಮ್ ಎಲ್ಲ ಏರಿಯಾ ಹೋಯ್ದೆ ನಾತ ಹೋಯ್ದೆ ಎಲ್ಲ ಹೋಗಿ ಸರ್ವೆ ಮಾಡಿ ಬಂದೋದೆಯ ಅದ್ಮಾಗ ಸರ್ವೆ ಮಾಡಿ ಅವಕ್ಕೆ ಬಂದು ಏನೇನೆಲ್ಲ ಇಲ್ಲೇ ಏನೇನೆಲ್ಲ ಮಾಡಿ ಕೊಡೋದು ಅದಾವುದು ಮರುತ್ವ ರೀತಿಯ ಅವಕ್ಕೆಲ್ಲ ಎತ್ತ ಇದ್ದಾರೆ ಎಂಬುದನ್ನ ಅಪ್ಪರ ಒಂದು ಆರೈಕೆ ಮಾಡಿ ಅವಕ್ಕೆ ಈಗ ಬಂದು ರೆಗ್ಯುಲರ ಈಗ ಆದಿವಾಸಿ ಗ್ರಾಮದಲ್ಲೆಲ್ಲ ಕ್ಯಾಂಪೆಲ್ಲ ನಡೆದೆ ಹೆಂಗವೇ ಕಿಟ್ಟತಟ್ಟ ಈಗ ಒಂದು 50 ಅಡಿ ಕ್ಯಾಂಪ್ ಮಾಡಿದೆಯೋ ಅದೊಂದು 2,000 ಮಕ್ಕಳು ಈಗ ಬಂದು ಅದು ತಿಂಗು ಹಿಂಗೆ ಹೋಗಿ ಅಲ್ಲಿಗೆ ಹೋಗಿ ಒಂದು 2,000 ಮಕ್ಕಳಿಗೆ ಎಲ್ಲವೇ ಮಾತ್ರೆ ಎಲ್ಲವೇ ಫ್ರೀಯಾಗಿ ಕೊಟ್ಟು ಹಿಂಗೆ ಕೂಡ ಡಾಕ್ಟರ್ಸ್ ಎಲ್ಲ ಬಂದು ಸೇವೆ ಮಾಡೋದಕ್ಕೆಲ್ಲ ಬಂದಾರ ಇತ್ತೆಲ್ಲ ಬಂದು ನಡೆದೆ ಈ ಇಲ್ಲಿಗೆ ಈಗ ಬಂದು 4 ಡಿಸ್ಟಿಕ್ಗೆ ಬಂದು ಸೆಲ್ಫ್ ಪ್ಲೇಸ ಸೋಮಿಯಕ್ಕೆ ಒಂದು ಎರಡು ನೋಡಿದಾರೆ ಇದು ಬಂದು ಈಗ அடுத்து ಈಗ ಬಪ್ಪದು ಅದಕ್ಕೂ ಈಗ ಕೂಡಿ ಸಿಕ್ಕರೆ ಈಗ ರೆಡಿಯಾರ 4 ಡಿಸ್ಟಿಕ್ಗೆ ಅದಾವುದು ನಂಗೆ ನೀಲಗಿರಿ ಕೋಯಂಬತ್ತೂರು ತಿರುಪೂರು ಈರೋಡು 4 ಡಿಸ್ಟಿಕ್ಗೆ ಸೆಲ್ಫ್ ಪ್ಲೇಸ ಬಂದು ಸಿರುಮಯ್ಯ ಬಂದು ಸೆಲೆಕ್ಟ್ ಮಾಡಿ ಆ ಸಿರುಮಯ್ಯದಾಗ ಒಂದು 50 ಬೆಡ್ಡೋಡ ಅವಕ್ಕಾಗ ಬಂದು ಎಲ್ಲ ವಸತಿಯೋಡ ಈಗ ಬಂದು ಸೋಮಿಯಕ್ಕೆ ಒಂದು ಹಾಸ್ಪಿಟಲ್ ಕಟ್ಟೋದು ಈಗ ರೆಡಿ ಆಯ್ತ ಅದು ಈಗ ಕೂಡಿ ಸಿಕ್ಕರೆ ಈಗ ಓಪನ್ ಆರ அது உண்டான ப்ராசஸ் எல்லாம் ಈಗ ಬಂದು ನಡೆದಿದೆ சிறப்பு கேட்பதுவே அப்புறம் பெருமையானது நாங்கள் ಏನಂದ್ರೆ ಮನಸ್ಸು ತುಂಬಿ ಹೋರಾಂದ ಇರ್ತವ ಅದು ಏಕಂದ್ರೆ ಅನ್ನವ ಕೊಟ್ಟುಟ್ಟ ಅವಕ್ಕ ನಂಗೆ ದಾರ ಕುಣಕಾಲಿ ದೊಡ್ಡವಕಾಲಿ ಸತ್ತುಮಾವ ಕೊಟ್ಟುಟ್ಟ அடுத்தது உடம்புக்கு ಬಂದು ಒಂದು ಮರುತ್ವ ಸೇವೆ ಎಂಬುದು ಬಂದು ಅದು ನಂಗೆ ದೈವ ಸೇವೆ ದೇಗೀರ ಅದು ಎಲ್ಲಾಗೂ ಮಾಡೋದಕ್ಕೆ ಬಾಕಿ ಸಿಕ್ಕ ಅಲ್ಲ ಮಾಡ ಬಾಕಿ ಇವ ನಂಗೆ ಸೈನ್ ವಸ್ತು ಇವ ಒಂದೊಂದು ಉರಿಪಿನವ್ರಿಗೆ ಎಲ್ಲಾಗೂ ಒಂದು ಸಿಕ್ಕಿತಾಡದೆ ಸ್ವಾಮಿ ಕಪ್ಪರ ಸೆಲಪ ಮಾಡಿದ್ದೀರಿ ಆಗ ಇದೀಗೆ ಸಿರುಮುಖದೊಳಗೆ ಬಂದು ಅದು ಈಗ ಸರಿಯಾಗಿ ನಡೆದೆ ಅದಕ್ಕೊಂದು 50 ಬೆಡ್ಡೋಡ ನಂಗೆ ಸ್ಟಾರ್ಟ್ ಮಾಡಿ ಅದಕ್ಕೆಲ್ಲಾಗೂ ಸೇವೆ ಮಾಡೋದಕ್ಕಿದ್ದಾರೆ ನಿಂಗೆ ಒಂದೊಂದು ಎಡಗೂ ಮರುತ್ವ ಸೇವೆ ಅಂತ ಒಪ್ಪನೆ ಒಂದೊಂದು ಗ್ರಾಮವೋ ಆದಿವಾಸಿ ಒಪ್ಪನೆ ಅವಕ್ಕೆ ನೇರಡಿ ಆ ಮುಖ ಮನಕ್ಷಿ ನಿಮ್ಗೆ ನೋಡಿದಾರೆ ಯಾಕಂದ್ರೆ ಅನ್ನವೂ ಕೊಡೋನೆ ನಿಮ್ಗೆ ನೋಡಿದ ಅದೇ ಮಾಕೆ ನೀವು ಮರುತ್ವ ಸೇವೆ ಸಿಕ್ಕಿರೋ ಅದು ನೋಡೋನೆ ಅವಕ್ಕೆ ಅದೆಲ್ಲವೇ ನಂಗೆ ಒಂದು ದೊಡ್ಡ ಒಂದು ಕೋಡಿ ಪುಣ್ಯ ಮಾಡಿದಂಗೆ ನಂಗೆ ನೆನಚಿನ ಅದು ಎಲ್ಲ ಸೇವೆಲ್ಲ ಮತ್ತು ಎಲ್ಲವೂ ಸೇರಿದೆ ಈಗ ಕೊಯಂಬತ್ತೂರು ಬಿಟ್ಟು ನಂಗೆ ನೀಲಗಿರಿ ಬಿಟ್ಟು ಮತ್ತೆ ಡಿಸ್ಟಿಕ್ಕಿಗೂ ಅಂಬುದು ಅದು ಅಪ್ಪರ ಪೆರುಮೆ ಆಡಿರುತ್ತೆ ನಿಂಗೆ 14 ಡಿಸ್ಟಿಕ್ಕಿಗೂ ಅನ್ನ ಕೊಟ್ಟಿದ್ದೀವೋ ಅದೇ ಮಾಕೆ ಮರುತ್ವ ಸೇವೆ ದೊಡ್ಡದು ನಟ್ರ ಇದು ಬಂದು ನಂಗೆ ನೀಲಗಿರಿ ಮಕ್ಕಳಿಗೂ ಸೈನ್ ವಸ್ತು ಎಲ್ಲಾಗೂ ಪೆರುಮೆ ಆಡಿದೆ ಅದು ಇದು ಹೊರತು ಸ್ವಾಮಿ ನಂಗೆ ಬೇರೆ ಬಾಡ ಒಂದು ಸ್ವಾಮಿ ಸರ್ ತಿಟ್ಟ ನನಗೆ ಬಿದ್ದಿದ್ದಾರೆ ಇಲ್ಲ ಈಗ ಸೋಮಿಯ ಒಂದು ನೋಕವೇ ಅನ್ನಂ ಆರೋಗ್ಯಂ ಅಕ್ಷರಂ ಅನ್ನ ನಂಗೆ ಕೊಟ್ಟುಟ್ಟ ಆರೋಗ್ಯಗೆ ಬಂದು ಹಾಸ್ಪಿಟ್ಲ್ ಈಗ ಬಂದು ತಡೆದಾರ ಸೋಮಿಯಕ್ಕೆ ಇದಿಲ್ಲದೆ ಊಟಿಯ ಎಲ್ಲ ಒಂದು ಫೆಸಿಲಿಟಿ ಕೂಡ ನಂಗೆ ಸೇತಿ ಎಲ್ಲವೂ ಒಂದು
ಹಾಸ್ಪಿಟ್ಲಿಗೆ ಬಂದು ರೆಡಿಯಾರ ಕಾನ್ಸೂರ್ದಿಗೆ ಓಪನ್ ಮನೆಯದೇ ಇದ್ದಾರೆ. ಅಕ್ಷರಂ ಅನ್ನಂ ಆರೋಗ್ಯಂ ಅಕ್ಷರಂ ಎಂಬನೆ ಅದಾವುದು ಕುನವೆಗ ಅದಾವುದು ಬಾಲ ವಿಕಾಸ ಅತ್ಯಂತೆಯಿ ಒಂದು ಇದು ಮಾಡಿ ಕುನವೆಗ ಈಗಾಂದವೇ ಅವಕ್ಕೆ ಬಂದು ಒಂದು ಒಳ್ಳೆಯ ಪಂಬು ಎತ್ತಿಬೋದು ಏನಾದ್ರೆ ಹೇಕೊಟ್ಟು ತನ್ನ ಬಂದು ನೋಕವೇ ಅದು ಅನ್ನಂ ಆರೋಗ್ಯಂ ಅಕ್ಷರಂ ಅತ್ಯಂತೆಯಿ ಅದು ಉಂಟಾನು ಇದು ಈಗ ಬಂದು ನೆರೆ ಅಡಿಯ ಈಗ ಅದಾಗ ಈಗ ಉಬ್ಬದ್ರೆ ಮೇಲೆ ಸೇತಿ ಈಗ 6 ತಿಂಗಳು ಬಂದು ಸ್ಟಾರ್ಟ್ ಆದ 1 ತಿಂಗಳು ಅವಕ್ಕೆ ಬಂದು ಫ್ರೀ ಅದಾவது ಬಾಲ ವಿಕಾಸ ಕೊನೆಯಾಗ ಇಲ್ಲಿಗೂ ಬಂದು ಇದ್ದಾರೆ ಕೋಯಂಬತ್ತೂರಿಗೆ ಇದ್ದಾರೆ. ಇದೆಲ್ಲ ಮಾಡಿ ಈಗ ಅಕ್ಷರಂ ಎಂಬುದನ್ನ ಅಪರ ಒಳಗೆ ಅದಾವುದು ಕೊನೆಯಾಗ ಇತ್ತ ಇರ್ಬೋದು ಅಪರ ಒಂದು ಪೆರುಮೆ ಆ ಕೊನೆಯನ್ನು ಒಳ್ಳೆ ಈಗವೇ ಎಲ್ಲ ಒಂದು ಈಗ ಒಂದು ನಲ್ಲ ಉಳ್ಕೋದಾಗ ಎತ್ತಿನೋಪ ಒಂದು ಒಂದೇ ನೌಕದ ಗೊತ್ತಾ ಸ್ವಾಮಿ ಆ ಅಕ್ಷರವು ಬಂದು ತಂದುಂದಾರೆ. அடுத்ததுன்னு உள்ள கிராம சேவை அத்தந்தையே நிறைய கிராமದಾಗ ಈಗೆಲ್ಲ ನಂಗೆ ಮೇಲೆ ನೀಲಗಿರಿ நிறைய ಅಟ್ಟಿ ಹೋಗಿ நிறைய ನಂಗೆ ಅಟ್ಟಿ ಮುಟ್ಟಲ್ಲ ನಂಗೆ ಅದಾವುದು ಬಡವ ಅಟ್ಟಿ ಮುಟ್ಟಲ್ಲ ಸೋಮಿ యొక్క நிறைய ಅದಾವುದು ಕಾಲನಿ ದೈನ ಅತಮ ಕಡೆಗೆ ಸೇತಿ ಅವಕ್ಕೆ ನಂಗೆ ಸೋಮಿ యొక్క ನಂಗೆ ಮಟ್ಟನು ಒಳ್ಳೆ ಬಡವರ ಮಟ್ಟನು ಒಳ್ಳೆ ಎಲ್ಲವೂ ಅವಕ್ಕೆ ಬಂದು ಓಡಿದ್ದಾರೆ. ಅದ್ಮಾಗ ಒಂದೊಂದು ಕಾಲನಿಗೆ ಸೇತಿ ಹೋಗಿ ಆಳು ಆ ಎಡೆ ಒಂದು ಶುದ್ಧ ಮಾಡಿ ಅಲ್ಲಿ ಇಬ್ಬರಿಗೆಲ್ಲ ಡೈಲಿ ಆ ಶುದ್ಧ ಮಾಡುವ ಜನ ಎಲ್ಲ ಒಂದು ಇಟ್ಟು ಕೊಟ್ಟು ನಂಗೆ ಈ ಸೇವಾದಲ್ಲಿ ಸ್ವಾಮಿ ಕೊಡಿಬ ಸೇವಾದಲ್ಲಿ ಎಲ್ಲ ಹೋಗಿ ಒಂದೊಂದು ಅಡಿಯ ಶುದ್ಧ ಮಾಡಿ ಅವಳು ಒಂದು ಇದ ಬಂದು ಆ ಗ್ರಾಮ ಸೇವೆ ಅಪ್ಪರ ಬಂದು ಮುಮ್ಮೂರು ನಡೆದೆ ಇದಕ್ಕಿಂದೀಗ ಬಂದು ಅದು ಬಂದು ಕಂಟಿನ್ಯೂ ಆರ ಆ ತಮ್ಮಕ್ಕೆ ಒಂದು ಮಾಡಿದ್ದಾರೆ ಸರ್. ಇದ್ರ ಅಪ್ಪರ ಸಿಂಗರ ಈಗ ಅದೊಡ್ತದೆ ಈಗ ಅಕ್ಷರ ಮಂದೇಗನೋನೆ ಒಂದು ಎಳುತ್ತರಿವಿತ್ತವನ್ ಇறைவனದೇಗಿರ ಆಗ ದಾರ ಎಳುತ್ತೆ ಕೊಟ್ಟರು ಅವಕ್ಕೆ ಕಡಲು ಸಮಾವದೇಗಿರ ಅತಮಾಕ ಸೇವೆಯ ಸ್ವಾಮಿಯಕ್ಕೆ ಬಂದು ಎಲ್ಲೆಲ್ಲೆಲ್ಲ ಪುನಃವಾಗ ನಂಗೆ ಒಂದು ಪಳಿಟು ಕಪ್ಪುದು ಅವಕ್ಕಾಗ ಉಳ್ಳಿ ಮೇಲೆ ವ್ಯಕ್ತಿನ ಕಪ್ಪುದು ಹಿಂಗೆ ಕಲಾಚಾರ ನಾಗರಿಕ ಪಂಪಾಡು ಉಡುಕ ಇದು ಮುಖ್ಯ ಅಂದಿರ ಆ ಉಡುಕೊಟ್ಟುಬ್ಳೇ ನಂಗೆ ಎಲ್ಲವೇ ಮನದಾಗ ಉಡುಕೊಟ್ಟುಬ್ಳೆ ಅಂದ್ರೆ ಕೂಸುಗ ಅದು ಹೊರ ಸೋಪನೆ ಸೇರ್ತಿ ಅವ್ಯಪ್ಪ ಉಡಿಯ ಆ ಉಡುಕ ಪುನಃಗೊಪ್ಪನೆ ಎಲ್ಲಾಗ ಸೇದರ ಅತಮಕ್ಕೆ ಉಡುಕ ಸಾರದ ಕಲ್ವಿಯ ಎಲ್ಲ ಡಿಸ್ಟ್ರಿಕ್ಟ್ ಎತ್ತಿಂಡು ಹೋಗ್ಬೋದು ಎಂಬುದನ್ನ ಸ್ವಾಮಿಯಕ್ಕ ಮನಸ್ಸು ಬೀತಿದ್ದಾರೆ. ಈಗ ಒಂದೊಂದು ಅಡಿ ಅದನ್ನ ಸ್ಟಾರ್ಟ್ ಮಾಡಿ ಎತ್ತಿಂಡು ಹೋದಾರ. ಇದು ಅಪ್ಪರ ಮನಸ್ಸು ತುಂಬಿದ ನಮಸ್ಕಾರ ವೈಭವದಲ್ಲೇ ಎಲ್ಲಾರ್ಗೂ ಒಂದು ಎಲ್ಲಿಲ್ಲದ ಮಗಿಚ್ಛೆ ನಡೆದೆ. ಅದೇ ಬಗ್ಗೆ ಗ್ರಾಮ ಸೇವೆ ಪತಿ ಇದೆ. ಆ ಗ್ರಾಮ ಸೇವೆಯೋ ಸಿರಪ್ಪ ಹೋಗಿ ನಡೆದೆ ಎಂಬುದನ್ನ ನಿಂಗೆ ಮುಲಿವೆಂಗ ಅರದಿಯೋ அடுத்தடுத்தோ ನಂಗೆ ತಿಟ್ಟೆಲ್ಲ ಸ್ವಾಮಿಕ ಮಾಡಿ ಬನೆ ಇದು ಎಲ್ಲಾಗ ನಂಗೆ ಮಕ್ಕಳೆಲ್ಲ ಓರ ಅತ್ತೆ ಮನೆ ಎಲ್ಲಾಗ ಒಂದು ಹಾಲು ಊದಂಗೆ ಇರುತ್ತೆ ಮನಸ್ಸಿಗೆ ಹಾಲು ಊದಂಗೆ ಇದು ಬಂದು ಸ್ವಾಮಿಕವು ನಂಗೆ ಸಚ್ಚಿದಾನಂದ ಗುರು ನವೀನ್ ಸಾಹಿಬ್ಕುವು ನಂಗೆ ಮೇಘನಾಥ್ ಸಾಹಿಬ್ ಒಂದು ಗುರು ನಂಗೆ ಬಂದು ನೋಡಿ ಮೇಘನಾಥ್ ಸಾಹಿಬ್ಕುವು ನಂಗೆ ಯಶೋದಮ್ಮ ಕುರುಡಿಯ ತಲೆಮದೋಗುತ್ತಾ ಸಿರಪ ಮಾಡಿದ್ದಾರೆ. அடுத்து நிறைய திட்டம் ಬಿತ್ತಾರೆ ನಿಂಚಿದೆ அடுத்தடுத்து ಏನ ತಿಟ್ಟ ಅಂಬುದನ್ನ ನಂಗೆ ಹೇಗೆ ಬಂದ್ಬಿಡ್ತಾರೆ ಸ್ವಾಮಿ. ಅದಾವುದು ಗ್ರಾಮ ಸೇವೆ ಎಂಬುದು ಅದಾவது ಸ್ವಾಮಿಯಕ್ಕೆ ಇರುವುದೇನಂದರೆ ಗ್ರಾಮ ಸೇವೆ ಎಂಬುದು ಒಂದು ರಾಮ ಸೇವೆ ಅದಾவது ನಂಗೆ ಒಂದು ರಾಮರ ಕುಂಬಿಟ್ಟು ಅದಾವುದು ರಾಮ ಸೇವೆ ಎಂಬ ಇದ್ದುಗೆ ಆ ಗ್ರಾಮ ಸೇವೆ ಬಂದು ಇನ್ನೂ ಒಂದು ನೆರೆ ಅಡಿಯ ನಂಗೆ ಬಂದು ನೀಲಗಿರಿ ಮಟ್ಟಲ್ಲ ಎಲ್ಲ ಅಡಿ ಮಾಡಿದಾಗ ಅವಕ್ಕೆ ಬಂದು ಈಗ ಬಂದು ರೆಡಿ ಮಾಡಿದ್ದಾರೆ ಎಲ್ಲ ಅಡಿ ಅದು ಬಂದು ಕಂಟಿನ್ಯೂ ಆರ ಅರ್ಥದ್ದು ಬಂದು ಸ್ವಾಮಿಯಕ್ಕೆ ಈ ತನ್ನ ಹುಟ್ಟಿನ ಅದಾವುದು ಹೋದ 2025 ಅದಾವುದು 100வது ನಂಗೆ ಬಾಬಾನ ಸತಿ ಸಾಯಿ ಬಾಬಾನ 100வது ಹುಟ್ಟಿನ ನವೆಂಬರ್ 23ಗೆ ತನ್ನ ಹುಟ್ಟಿನ ಬಂತು. ಅದು ಮುಂದೆ ಅದಾವುದು ಎಲ್ಲವೇ ಬಾಬಾನ ಪರ್ತಿ ಅರುವುದು ಅದಾವುದು ಒಂದು ಒಳ ವಿಷಯವಾಗಿ ಅದಾವುದು ಸ್ವಾಮಿಯಕ್ಕೆ ಒಂದು ಡಿಫ್ರೆಂಟ್ ಒಂದು ಇದು ಮಾಡಿ ಯೋಚನೆ ಮಾಡಿ ಸರಿ ನಮ್ಮೊಂದು ಮಾರತಾನ್ ಒಂದು ಬೀತಲೆಯನ ಅದಾವುದು ಕೋಯಂಬತ್ತೂರು ಇನ್ನಗಟ್ಟ ನಂಗೆ ನೀಲಗಿರಿ ಇದು ಪರ್ತಿ ಎಲ್ಲವೇ ಅಡ್ದ ಅದಾವುದು ಸ್ವಾಮಿಯಕ್ಕೆ ದಾರ ಏನಾಗ್ಬೋದನ್ನ ಒಂದು ಮಾನತಾನ್ ಬಿತನ ದೇಯಿ ಒಂದು ಅದಾವುದು ಒಂದು ಪಬ್ಲಿಕ್ ಅದಾವುದು ಒಂದು ಕೋಯಂಬತ್ತೂರು ಎಂಬುದು ಒಂದು ದೊಡ್ಡ ಒಂದು ಸಿಟಿ ಆ ಸಿಟಿದಾಗೆ ರೇಸ್ ಕೋರ್ಸ್ ರೋಡ್ದಾಗೆ ಅಕ್ಟೋಬರ್ 26 ತೇದಿ ಅದು நிறைய கிட்டத்தட்ட 1000 ಅದಾವುದು ಕೊನೆವೆಯಿಂದ ದೊಡ್ಡ ಕಂದ ಎಲ್ಲವೇ ಬಂದರು. ಇದನ್ನು ಒಂದು ಮಾರತಾನ್ ಅದಾವುದು ಬಾಬಾನ ಇದುದಾಗೆ ಇದು ಬಂದು ಎಲ್ಲ ಒಂದು ಪರವದು ಒಂದು ಇದ್ದಾಗ ಬಂದು ದೊಡ್ಡ ಒಂದು ಮಾರತಾನ್ ಅದು ಬಂದು ಹಿಂಗೆ ಅಪ್ಪರ ಒಂದು ಪೆರ್ಮಿ ಆಗ್ತದೆ. ಯಾಕಂದರೆ ಹೆಂಗೂ ಮಾರತಾನ್ದಾಗೆ ಬಂದು ಪಂಗೆತ್ತಿದೆಯೋ ಅದೊಂದು ಅಪ್ಪರ ಒಂದು ಪೆರುಮೆಯ ಅರ್ಥ ಮಾರತಾನ್ ಎಂಬುದು. ಅಪರ ಸಿರಪು ನಂದಕುಮಾರ್ ಸ್ವಾಮಿ ಏನಂದ್ರೆ ಏನಕ ಮಾರತಾನ್ ಬಂದು ಸ್ವಾಮಿಗೆ ಮಾಡಿದರೆ ಒಂದು ಪೊದುವಾನ ಒಂದು ಕೊರತೆ ಹೇಗೋನೆ ಒಂದು ಉಡಲ್ ಆರೋಗ್ಯ ಮಂದಿ ಈಗಿರ ಕುನವೆಯಿಂದ ದೊಡ್ಡ ಒಟ್ಟವು ವಯಸ್ಸಾದವಕ್ಕೂ ಸೇರಿ ಏನು ಮಾಡೋದಂತ ಮಾರತಾನ ಬಂದು ಒಂದು ಓಟ ಪಂದ್ಯ ಅದು ಬಂದು ನಂಗೆ ದಬ್ಬನ ಓಡೋದಂತಿಲ್ಲ ಮೇಲೇನ ಹೋಗಿ ನಡೆದುಕೊಂಡು ಹೋಗೋಕೆ ಹೋದಾರ ಓಡಿಡೋಕೆ ಹೋದಾರ ಅವಕ್ಕೂ ಉಡಿ ದೇಹತ್ತಿಗೂ ಇದು ಅವಕ್ಕೂ ಉಡಿ ಉಡಲ್ ಒಳಚಿಗೂ ಅವಕ್ಕೂ ಉಡಿ ಮನಸ್ಸು ತಗೊಂಡ ಮಗೆ ಎತ್ತ ಅವಕಾಶ ಮುಡಿದ್ರವೋ ಅದಕ್ಕೆ ಪುನಃ ದೊಡ್ಡ ಗಟ್ಟವು ಈ ಪೈಚಿ ಕೊಡೋದು ಎಂಬುದು
ನಂಗೆ ಇಟ್ಟ ಕೊಟ್ಟುಬಿಟ್ಟ, அடுத்தது ಬಂದು ಕಲ್ವಿ ಕೊಟ್ಟ, அடுத்தது ಬಂದು ಸತ್ತು ಮಾವು ಕೊಟ್ಟ, ಎಲ್ಲ ಆಡೋನೆ. ಈಗ ಒಂದು ಮಾರಥಾನ್ ಒಂದು ಓಟಪಂದ್ಯ ಬೀತು ಮಾಡವನೆ ಆ ಉಡಲ್ ದೇಹ வளர்ச்சிಗೂ சுவாமியுக்க ஆசக முக்கியத்துவம் கொடுத்தாரு அந்த கேப்பனே. அப்புறம் நாங்கள் சந்தோஷமாகத சிறப்பு ಒಂದು ಪುಣ್ಯ ಇಡವೇಳೆ. ಆ ಇಡವೇಳೆಗೆ அடுத்தது நாங்கள் நிகழ்ச்சி தொடர்ந்துற அதுக்கு மேலே நம்ம ನೋಡೋಣ. ஒரு சிறிய செயல், ஒரு சக்தி வாய்ந்த குரல். ஒரு நோக்கத்திற்காக பயணியுங்கள், உங்கள் பொறுப்பிற்காக பங்கேற்குங்கள். தேர்தல் விழிப்புணர்வு சைக்கிள் ராலியில் இணைந்திடுங்கள். வாக்களிப்பின் முக்கியத்துவத்தை பரப்புவோம். ஒவ்வொரு வாக்கும் முக்கியம், ஒவ்வொரு குரலும் மதிப்புடையது. தேசிய பதக்கம் பெற்ற வீரர் ஸ்ரீநாத் லக்ஷ்மிகாந்துடன் சேர்ந்து சவாரி செய்யுங்கள். உங்கள் சைக்கிளை கொண்டு வாருங்கள். இந்த இயக்கத்தின் ஒரு பகுதியாகுங்கள். ஏப்ரல் 10 காலை 9:30 HEDP மைதானம் முதல் போட் ஹவுஸ் வரை. பதிவு செய்ய இப்போது ஸ்கேன் செய்யுங்கள். விழிப்புணர்வுக்காக ஒன்றாக பயணிப்போம். வெளியீடு மாவட்ட தேர்தல் அலுவலர் மற்றும் மாவட்ட ஆட்சியர், நீலகிரி மாவட்டம். எனக்கு சூடா 2 சப்பாத்தி. இங்க வெயில்ல வீடே சுடு சுடுன்னு சூடா இருக்கு. உங்களுக்கு சூடா சப்பாத்தி வேணுமா? முதல்ல இந்த வீட்டை ஜில்லுன்னு மாத்துங்க. உங்கள் சத்யாவில் குளு குளு ஏசி ஆஃபர். குளு குளுன்னு காத்து வீசுது, குஷியாக மனசு பேசுது. உங்கள் சத்யா. குழு குழுன்னு நம்ம கோயம்புத்தூர்ல ஒரு வீடு வாங்கணும், இன்வெஸ்ட் பண்ணணுன்ற ஐடியால இருக்கீங்களா? அப்படின்னா நீங்க வர வேண்டியது நம்ம பிரஸ்டீஜ் டவுன் ஃபேஸ் 2. கோயம்புத்தூர் டு மேட்டுப்பாளையம் ரோட்ல இருந்து ஜஸ்ட் 2 நிமிஷத்துல மத்தம்பாளையம் போலீஸ் குவார்டர்ஸ்க்கு ஆப்போசிட்லயே இருக்குங்க. 1 BHK 24 லட்சம், 2 BHK 33 லட்சம், 3 BHK 46 லட்சம் அண்ட் 4 BHK 54 லட்சம்னு DTCP அப்ரூவ் பிரீமியம் வீட்டு மனைகள். 33 அடி அகலமான தார் ரோட் முழுக்க மரங்கள், சோலார் ஸ்ட்ரீட் லைட்ஸ், ப்ராப்பர் EB, சுத்தி காம்பவுண்ட் வால், 40 லிட்டர் கெப்பாசிட்டி உடைய வாட்டர் டேங்க், 24/7 செக்யூரிட்டி அண்ட் CCTV, வாக்கிங் ட்ராக், சில்ட்ரன்ஸ் பார்க் அண்ட் ரெயின் வாட்டர் ட்ரைனேஜ் சிஸ்டம். இத்தனை வசதிகளோட இருக்க உங்க இன்வெஸ்ட்மெண்ட் பிளானுக்கு 90% வரை லோன் வசதியும் இருக்கு. ஜஸ்ட் 2 to 5 lakhs வரை டவுன் பேமெண்ட் பண்ணா போதுங்க. நம்ம கோயம்புத்தூர்ல ஒரு இன்வெஸ்ட்மெண்ட் போடலாமா? உடனே பிரஸ்டீஜ் டவுன் ஃபேஸ் 2 வாங்க. உங்களுக்கு பிடிச்ச வீட்டை புக் பண்ணுங்க. நாங்கள் நிகழ்ச்சி தொடர்ந்துற சத்யசாய் பாபா ಅವರ 100வது ಉತ್ತೇಜನ ಮುನ್ನಿಟ್ಟು ಒಬ್ಬದರೊಳಗೆ ಅಪ್ಪರ ಸಿರಪ್ಪಾಗಿ ಕೊಂಡಾಡಿದ್ರು. ಎಲ್ಲ ಮಕ್ಕಳು ಬಂದು ಕಲಂದು ಎಲ್ಲ ಆನಂದವ ಬಾಬಾ ನೋಡಿ ಅರಳಿಸಿದ್ರು. ಅದು ನಿಂಗೆ ಹೇಗಿದೆ ಈಗ ಮಾರಥಾನ್ ಪೋಟಿ ಬಂದು ನಡೆಸಿದೆವು ಅದರಿಂದಾಗಿ ಕೊಯಂಬತ್ತೂರ್ದು ನಡೆಸಿದ ನೋಡ್ತಾ ಇಡದೆ ಇದೇ ಮಾಕೆ ನಿಂಗೆ ಬೇರೆ ಬೇರೆ ಏನು ಸೇವೆ ಮಾಡಿದ್ದನ್ನ ಆ ಉತ್ತೇಜನ ಮುನ್ನಿಟ್ಟು ಬೇರೆ ಸೇವೆ ಏನು ಮಾಡಿದ್ರು ನಿಮಗೆ ಹೇಳೋದು ಬಿಡೋರು. ಇಲ್ಲ ಅದೇ ಮಾಕೆ ಇಲ್ಲಿಯ ಕೋಯಂಬತ್ತೂರ್ದಾಗ ಮಾರಥಾನ್ ಮಾಡ್ದಂಗೆ ಅಲ್ಲಿ ಉಬ್ಬದಲ್ಲಿ ಒಂದು ದೊಡ್ಡ ಲೆವೆಲ್ದಾಗ ಒಂದು ಸ್ವಾಮಿಯ ಒಂದು ಮಾರಥಾನ್ ಮಾಡಿದ್ರು. ಅಲ್ಲಿ ನಂಗೆ ಆನಂದಗುರು ಮೇಘನಾಥ್ ಸಾಹೇಬ್ಕ ಇದು ಅಲ್ಲಿಗೂ ಒಂದು ಇದೆಲ್ಲ ಮಾಡಿದ್ರು. அடுத்தது ಇನ್ನಿಗಟ್ಟ ದಾರು ಒಂದು ಮಾಡೋದ ಒಂದು ನಿಗರ್ಚಿ ಬಂದು ಸತ್ಯಸಾಯಿ ಬಾಬಾನ ವಾಕ್ಯ ವಲ್ಲರು ಒಂದು ಎಕ್ಸಿಬಿಷನ್. ಈಗ ಹೇಗೋಲ್ಲ ನಾನೇ ಅರಿಯ ಬಾಬಾ ನಂಗೆ ಬಂದು ನೋಡಿದಿಲ್ಲ ಎತ್ತಿ ಏನಂದೇ ಅರಿಯ. ಇದು ಬಂದು ನಂಗೆ ಸಾಯಿಬಾಬಾ ಕೋಯಿಲ್ದಾಗ ಆಡುವ ನಾಗಸಾಯಿ ಮಂದಿರದಾಗ ಅಪ್ಪರ ಒಂದು ದೊಡ್ಡ ಲೆವೆಲ್ದಾಗ 2 ದಿನ, ಅದಾವುದು ನವಂಬರ್ 14, 15 2 ದಿನ ಬಾಬಾನ ತಾವು ಬಂದು ಹುಟ್ಟಿರೋದ್ರಿಂದ ತಾವು ಸ್ಕೂಲ್ಗೆ ಹೋದ ಇದು ಒಂದ ತಾವು ಬಂದು ಎತ್ತೆ ತಮಾಕೆ ಆದ್ರೂ ಒಂದು ಫುಲ್ ಡೀಟೇಲ್ ಒಂದೊಂದು ಅದೇ ನಂಗೆ ಬಂದು ನೇರಡಿಯಾಗಿ ನೋಡಿದಂಗೆ ತತ್ರೂಪವ ನಂಗೆ ಎಲ್ಲಾಗೂ ಬಂದು ನೋಡಿದಾಗ ಸ್ವಾಮಿ ಒಂದು ವಾಯ್ಪದು ಮಾಡ್ತಂಥದ್ದು. ಕಿರ್ತಟ 2 ಜನಗ ಒಂದು 15,000 ಒಂದು 20,000 ಒಂದು ಎಕ್ಸಿಬಿಷನ್ ಬಂದಾರ. ಅಡುಗೆ ಬಂದು ಎಕ್ಸಿಬಿಷನ್ ಬಂದಾರ. ಆ ಬಂದದಕ್ಕೆಲ್ಲ ಸೇರಿ ಸ್ವಾಮಿ ಅವಳು ನಂಗೆ ಒಂದು ಅನ್ನ ಸೇವೆ ಕೊಟ್ಟು ಆ 7 ಜನ ಆಸಕ್ಕಾಗಿ ಒಂದು ಇದು ಮಾಡಿ ಅಪ್ಪರ ಒಳಗೆ ತನ್ನ ಬಂದು ಒಂದು ಇನ್ನಗಟ್ಟ ಅರಿಯಾದಕ್ಕೆ ಸೇತಿ ಬಾಬಾ ಅಂದ್ರೆ ದಾರ ಎಂಬುದನ್ನು ಬಂದು ಸ್ವಾಮಿ ತತ್ವರೂಪವ ಒಂದು
இது மாதிரி எங்கெல்லாம் தோற்றுறோம். எங்கே மட்டும் இல்லை, ಇದನ್ನು ಬಂದು நிறைಯ ಬಂದು ಜನ ಬಾಬಾನ ಪಡ್ತಿ நிறைಯ ಅವರು ಒಂದು ವಾಯ್ಪ ಬಂದು ಸ್ವಾಮಿ ಅವಕ್ಕೆ ಇದು ಮಾಡಿದ್ರು. ಅದು ಬಂದು ನವೆಂಬರ್ 14-15 ಬಂದು ನಡುತ್ತು ತನ್ನ ಹುಟ್ಟಿದ ಸಿರಪ್ ಸ್ವಾಮಿ ನವೆಂಬರ್ 14-15 ನಿಂಗ ನಡೆದ ಒಂದು ಅರುಂಗಾಕ್ಷಿಯಕಂ ಅದನ್ನು ನೋಡಿದೆ. ಅಲ್ಲಿದೋಗೆ ಮುಖ್ಯ ನೋಕ ಏನಾಗಾಗಿ ನಂಗೆ ಎಕ್ಸಿಬಿಷನ್ ನಡಿಸಿದ ಅಲ್ಲಿದೋಗಿ ಏನೆಲ್ಲ ನಿಂಗೆ ಪೊರುಳು ಬೀತು ಜನ ಬಂದು ನೋಡಿದ್ದಾರೆ ಅಂತಂದರೆ ಅದು ನೋಡಿಯ ಮುಖ್ಯತ್ವ ಏನ ಅದಾಗೆ ಆಶ್ಚರ್ಯ ಏನಂದರೆ ಬಾಬಾ ಯೂಸ್ ಮಾಡಿದ ಒಂದೊಂದು ಪೊರ್ಲು ತಾ ಇಕ್ಕಿದ ಬಟ್ಟೆಯಿಂದ ತಾ ಒಂದು ಯೂಸ್ ಮಾಡಿದ ಕಣ್ಣಾಡಿ ತಾ ತಿಂದ ಬಟ್ಲು ಹೇಗೋಲೆ ತನ್ನ ಮಂಡಿಯ ವರ್ಮ ಸೇತಿ ಇದರ ಬಂದು ಅಪರ ಕಷ್ಟಪಟ್ಟು ಹಿಂಗೆ ಟ್ರಸ್ಟೀಸ್ ಅವಕ್ಕೆ ಬಂದು ಎಲ್ಲ ಎಡೆಯಿಂದ ಬಂದು ಕಲೆಕ್ಟ್ ಮಾಡಿ ಇದು ಬಂದು ಅಲ್ಲಿದು ಇದು ಎಲ್ಲ ಬಂದು ಕಲೆಕ್ಟ್ ಮಾಡಿ ಒಂದೊಂದು ಜೋಲಿವು ಅದೇ ಮೇಕ ಆ ಎಕ್ಸಿಬಿಷನ್ದಾಗೆ ನಂಗೆ ಕುಣವೆ ನೆರೆಯಾಗ ಬಂದು ಬಾಬಾನ ಪಡ ಅದಾವುದು ಒಂದು ಡ್ರಾಯಿಂಗ್ ಇದು ಮಾಡಿ ಅದು ಒಂದು ಕಾಂಪಿಟೇಷನ್. ಆ ಎಕ್ಸಿಬಿಷನ್ದಾಗೆ ಕುಣವೆ ಒಂದು ಕಾಂಪಿಟೇಷನ್. ಆ ಕುಣವೆಲ್ಲ ತತ್ವಭಾವ ಎಲ್ಲ ಇದು ಮಾಡಿ ಆ ಸ್ವಾಮಿ ಮೊತ್ತ ಇದ್ರದಾಗಿ ವಾಕ್ಯವಲ್ಲರು ಆ ಸ್ವಾಮಿಯವಕ್ಕೆ ತೆದ್ರು ತಾ ಬಂದು ಏನೇನು ಮಾಡಿದ್ರು ಎಂಬುದನ್ನು ಮೊತ್ತವೆಲ್ಲಾಗ ಇದು ಮಾಡಿ ಒಂದು ಅಪ್ಪರ ಒಂದು ಒಳ್ಳೆ ವಿಧವ ಎಕ್ಸಿಬಿಷನ್ ಎಲ್ಲವೇ ಬಂದು ಸತ್ಯ ಸಾಯಿಬಾಬಾ ಅಂದ್ರೆ ದಾರ ಎಂಬುದನ್ನ ಅರಿಯಾದ ಸೇತಿ ಅರವ ಅಳುವಾಗ ಹಿಂಗೆ ಒಂದು ವಾಯ್ಪ ಏರ್ಪಡ್ತಂದ್ರು. ಓಕೆ ಅಪರ ಸಿಂಗರ ಅದೋಗೆ ನೀವು ಇದಂಗೆ ನಂಗೆ ನಡೆದ ನಿಗಲ್ಸಿದೋಗೆ ಕುನ್ನವಾಗೆಲ್ಲ ಒಂದು ಉತ್ಸಾಹಪಡ್ತವ್ರಿಗೆ ಒಂದು ಪೋಟಿ ನಡೀತಿ ಅವಕ್ಕೂ ಇದನ್ನುடைய ಸಿರಪ್ ಏನ ಈ ಅರುಂಗಾಕ್ಷಿಯಕಂ ಈ ಎಕ್ಸಿಬಿಷನ್ ಏನಾಗ ನಡೀತಿದ್ದಾರೆ ಅತ್ತೆ ಎಂಬುದನ್ನ ಒಂದು ಉಣರ ಬಿತ್ತು ಒಂದು ಅನ್ನ ಸೇವೆ ಎಲ್ಲಾಗ ಕೊಟ್ಟು ಅಲ್ಲಿದೋಗಿ ನಿಂಗೆ ಇದಕ್ಕೆ ಒಳ್ಳೆಯ ಸಿರಪ್ಪ ಎಲ್ಲ ಅರದು ಅಪ್ಪರಂಗೆ ಇದಕ್ಕೆ ನಿಂಗೆ ಪಾದ ಚೂಡೆಲ್ಲ ನಿಂಗೆ ಕೊಟ್ಟು ಮಾಡಿ ಎಂದಿದೆ ಆ ಇತ್ತಮ ಕೆಲವ ನೋಡೋನೆ ಅವುಗಳ ತನ್ಮೆ ಪೈನ್ ಪಿಡಿತ ಪೊರುಳೆಲ್ಲ ನೋಡೋನೆ ಅದೆಲ್ಲ ಈಗ ನೋಡೋದು ಎಂಬುದು ನಮ್ಮದು ಬಾಕಿ ವಾಡ್ರ. ಯಾಕಂದ್ರೆ ಒಬ್ಬೊಬ್ಬರು ತಂತಿನೇ ನೋಡೋದು ಮುಡಿಯ ಇಂದು ಒಂದು ಎಕ್ಸಿಬಿಷನ್ ಮಾಕೆ ಬೀಪನೆ ಎಲ್ಲವೂ ಒಂದೇ ಅಡಿ ಆಡೋನೆ ನಂಗೆ ನೋಡೋದು ಎಲ್ಲ ಒಂದು ವಾಯ್ಪ ನಂಗೆ ಸ್ವಾಮಿಯಕ್ಕೆ ಉರುವಾಗಿ ತಂದಿದ್ದಾರೆ. ಆ ಅತಮಾಕ ಉರುವಾಗಿ ತಂದ ನಂಗೆ ಸ್ವಾಮಿಯಕ್ಕೆ ಒಂದು ಸೇವೆ ಮಾಡೋದೆ ಪಲದರಪಟ್ಟ ಸೇವೆದಾಗೆ ತನ್ನುடைய ಮನಸ್ಸು ಒಯ್ಯಿಡದೆ ಅತಮ ಕೊಡೋನೆ அடுத்து ಬೇರೆ ಸೇವೆಯನ್ನು ನೆರೆ ಬಿತ್ತಾರೆ ಅಂಚನೆ அடுத்த ಸೇವೆ ನಾನು ಮಾಡಿರುವ ಇನ್ನು அடுத்து ಬಾಬಾನ 100வது ಹುಟ್ಟಿನ ಮುನ್ನಿಟ್ಟು ಸ್ವಾಮಿಯವಕ್ಕೆ ಸಿಲ ಸಂಕಲ್ಪಲ್ಲ ಎತ್ತಿದ್ರು. ಸಂಕಲ್ಪ ಎತ್ತಿ ಅದು ಈಗ ಒಂದೊಂದ ಬಂದು ಈಗ ನಡೆದು ನೋಡಿದೆ. ಫಸ್ಟು ಸಂಕಲ್ಪವ ಶ್ರೀ ಸತ್ಯಸಾಯಿ ಸರ್ವವಿದ್ಯೆ ಗುರುಕುಲ ಮತ್ತಂದಿ ಅದಾವುದು ವೇದ ಅಂಬುದು ನನಗೆಲ್ಲ ಅರಿಯ ವೇದ ಅಂಬುದು ಆ ಕಾಲದಾಗೆ ನಂಗೆ ಈಗ ಬಂದು ವೇದ ಅನ್ನೋ ಒಂದು 50 ಹೇಗುದು ಅತ್ತೆಂಬ ಇದನ್ನ அதாவது வேத கல்வியா ಆ ವೇದ ಪಡಿಪ ನಂಗ ಅದಾವುದು ಆ ವೇದ ಪಡಿ ಅಂಡಾಡ ನಂಗೆ ಬಂದು ಎತ್ತ ಇಬ್ಬರು ಎಂಬುದಾಗಿ ಅದನ್ನು ಮೊದಲು ನಡಮರೆ ಮಾಡೋದು ಎಂಬುದಾಗಿ ಈ ಶ್ರೀ ಸತ್ಯಸಾಯಿ ಸರ್ವವಿದ್ಯಾ ಗುರುಕುಲ ಒಂದು ಇದನ್ನ ಉರುವಾಕಿದ್ರು. ಈಗ ಸ್ವಾಮಿಯವಕ ಈಗ ಹೆಂಗ ಅಲ್ಲಿ ಇಬ್ಬ ಅಲ್ಲಿ ಓಸಿಬ್ಬ ಸೇವಾದಲ್ ಆಸಾಗಾಗೂ ಈಗ ಬಂದು ಒಂದು ವೇದ ಕ್ಲಾಸ್ ಎತ್ತಿದ್ದಾರೆ. ಇದೆಲ್ಲ ಹಿಂಗೆ ಬಂದು ನೆನೆಸಿ ನೋಡಲೆ ಇದೆಲ್ಲ ಒಂದು ವೇದ ಅಂದಲೇ ಅದೋ ಗಂಡು ಮುಹೂರ್ತ ಕಪ್ಪೋದು ಹೆಮ್ಮಕ್ಕ ಇಲ್ಲೇ ಇದ್ದಾರೆ ಹೆಂಗೆ ಕೂಡ ಎಲ್ಲವೇ ಇದ್ದಾರೆ ಹೆಮ್ಮಕ್ಕ ಗಂಡಸರು ಎಲ್ಲವೇ ಇದೆಯೋ ಎಲ್ಲರಿಗೂ ಬಂದು ಒಂದು ವೇದ ಕ್ಲಾಸ್ ಎತ್ತಿ ಆ ವೇದ ಕ್ಲಾಸ್ ಎತ್ತಿ ಸ್ವಾಮಿಯವಕ್ಕೆ ಹಿಂಗೆ ಅದನ್ನು ಈ ಒಂದು ಕೇಳ್ವಿ ಕೇತು ಹೆಂಗೆ ಅದನ್ನು ಖಂಡಿತ ಒಂದು ಹೇಗೆ ಬೇಕಾದ ಕಟ್ಟಾಯ ಎಲ್ಲ ಒಂದು ಕೇಳ್ವಿ ಕೇತು ಆಳುವ ಹೆಂಗೆ ಒಂದು ಉತ್ಸಾಹ ಪಡ್ತಿ ಎಲ್ಲವೇ ಕಪ್ಪುದು ಆ ವೇದ ಪಡಿ ಹೆಂಗೆ ಬಂದು ನಡುವುದು ಎಂಬುದಾಗಿ ಈ ಒಂದು ಇದನ್ನು ಬಂದು ಉರುವಾಕಿದ್ದಾರೆ. ಅಪರ ಸಿರಪ್ಪು ಅದೇ ಇದಂಗೆ ಶ್ರೀ ಸತ್ಯಸಾಯಿ ಸರ್ವ ವಿದ್ಯಾ ಗುರುಕುಲಂ ಎಂಬುದು ನೋಡೋಣ. ವಿದ್ಯಾ ಅಂದರೆ ಕಲ್ವಿತ. ಆಗ ಈಗ ಪழைಯ ಕಾಲದಾಗ ಅರಿಕೆಯದು ಸಾಮ ಮದರವಣ ಬಂದು ವೇದ ಅಟ್ಟುತ್ತೋ ಎಲ್ಲ ಓದಿರು ಗುರುಕುಲ ಕಲ್ವಿ ನಡೆದುತ್ತು ಎಂಬುದು ನಂಗೆ ಒಂದು ವೇದ ಕಾಲದೋಗಿಯೋ ಪಳೆಯ ರಾಜರ ಕಾಲದ ಹೋಗಿ ಅರೋದ. ಆಗ ಈ ನವೀನ ಯುಗದೋಗಿ ಸ್ವಾಮಿ ಬಂದು ನವೀನ ಯುಗಕ್ಕೆ ಬಂದು ಒಂದು ಪುದು ಯುಗ ಉರುವಾಕೋದುಗಾಗಿ ಸರಿಯಾ ಈ ನಂಗೆ ಮಕ್ಕಳೆಲ್ಲಾಗ ಬಂದು ಇನ್ನೂ ಒಂದು ಕಲ್ವಿ ಕಪ್ಪುದು ಅತ್ತೆಂಬುದಾಗಿ ನಂಗೆ ಏಸಗ ವಯಸ್ಸು ಆಯುಧದಲ್ಲಿ ಸೇರಿ ಆ ಗುರುಕುಲ ಕಪ್ಪುದು ಎಂಬುದೇ ದೊಡ್ಡ ಮನಸ್ಸು ಅದಕ್ಕೆ ದೊಡ್ಡ ಮನಸ್ಸು ಬೇಕು. ಈಗ ನನಗೆ ವೇದ ಕಥನ ಹಿಂಗೊಂದು ಹೇಗಿದೆ ಕತ್ತೆಗಿಂದ ಸ್ವಾಮಿ ಹೆಂಗೆ ಒಂದು ಕ್ವಶನ್ ಕೇಳ್ತಾರ ಇದನ್ನು ಹೇಗೋ ಆಗ ಏನಾಗ ಅಂದ್ರೆ ಎಂದು ಬಂದು ನಂಗೆ ಅರುದಾರಿಯ ಇಲ್ಲ ಎಂಬುದನ್ನ ನಂಗೆ ಕೇಳ್ವಿ ಮೂಲಕ ಅರೋದು ಮಾಡಿದ್ರೆ ನಿಂಗೆ ಏಸಗ ಪುರುಂಜಿ ಇದೆ
ಕತ್ತುಂಡಿ ಭಾವಕ್ಕೆಲ್ಲ ಏಸಗೆ ಪುರಂಜೀರಿ ಇದು ಬಂದು ದಾರುವು ಸೋದನೆ ಮಾಡನೆ ಎಂಬುದಲ್ಲ ಏಕಾದ್ರೆ ನನಗೆ ಏಸಗೆ ಅರದುವುದ ಇನ್ನೂ ಏಸಗೆ ತಪ್ಪದು ಎಂಬುದನ್ನ ಸಿರಪ್ಪ ಮಾಡಿದ್ದಾರೆ ಅದನ್ನ ಒಂದು ಕುನ್ನದೊಗೆ ಕರ್ಕ ಕಸಡರ ಕರ್ಪವೇ ಕಚ್ಚಪ್ಪ ನಿರ್ಕ ಅದಕ್ಕೂ ತಗೊಂಡು ಒಳ್ಳೆವರಿಗಿದ್ದಾರೆ ಆಗ ನೋಡೋನೆ ಸೇವೆ ನೋಡೋಣ ಆ ಕಚ್ಚಪ್ಪಡಿ ನಂಗೆ ಬಾಣ್ಬೋದು ಎಂಬುದನ್ನ ಸ್ವಾಮಿಯಕ್ಕೆ ನಂಗೆ ಒಂದು ಮಾಡಿ ತಪ್ಪುದನ್ನ ಅಪರ ಸ್ವಾಮಿಯಕ್ಕೆ ನನ್ರಿಯಾಗೋದು அடுத்த ಸೇವೆ ಸ್ವಾಮಿ அடுத்தது ಅದೇ ತನ್ನ ಹುಟ್ಟಿಗೆಯನ್ನು ಮುನ್ನಿಟ್ಟು ಶ್ರೀ ಸತ್ಯಸಾಯಿ ಸಮದೃಷ್ಟಿ ಅರಕಟ್ಟಳೆ ತಂದು ಇದು ಬಂದು ತಮಿಳ್ದು ಹೇಗೋಲೆ வேற்றுமையில் ஒற்றுமை காணுதல் தாரு அதாவது ಒಂದು ಇಲ್ಲದವಕ ಅಡುವಕ ಒಂದು ಇಲ್ಲದ ಎಲ್ಲಾಗೂ ಬಂದು ಒಂದೇ ಮಕ್ಕ ಎಲ್ಲ ಬಂದು ನಡ್ತದೆ ಅಂದಯಿ ಶ್ರೀ ಸತ್ಯಸಾಯಿ ಸಮದೃಷ್ಟಿ ಅರಕಟ್ಟಳೆ ಎತ್ತಿಂದಯಿ ಅದು ನಾವಕ್ಕೊಂದು ಸಂಕಲ್ಪ ಎತ್ತಿದ್ರು ಅದು ಹಿಂದೆ ಅದಾವುದು ಮೂರವದು ಮುಖ್ಯವಾನದು ಶ್ರೀ ಸಾಯಿ சக்திதாயினி அறக்கட்டளை இது வந்து அப்புறம் முக்கிய சோமியவக்க நாங்கள் ತಾಯ್ಮಾರೆಲ್ಲ ಅಪ್ಪರ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಅವಕ್ಕರ ವಾಕ್ಯದಾಗ ಎತ್ತ ಇಬ್ಬದು ಅದಾದ ಸ್ವಂತ ಕಾಲದಾಗ ನಿಬ್ಬದು ಅತ್ತೆ ಬಿದ್ದಾಗ ಅಪ್ಪರ ಒಂದು ಮುಮ್ಮೂರು ಇದ್ದಾರೆ ಈ ಶಕ್ತಿದಾಯಿನಿ ಈ ಟ್ರಸ್ಟ್ ಬಂದು ಉರುವಾಕಿ ಅದು ಉಂಟಾன கல்ச்செல்ல நடந்து ಈಗ ಫಸ್ಟ್ ಅದಾವುದು ಶಕ್ತಿದಾಯಿನಿ ಅದಾவது பெண்கள் முன்னேற்றம் ಅದಾವುದು ತಾಯ್ಮಾರ್ಗ ಬಂದು ಮುನ್ನಡೆದಾಗ ಏನೇನೆಲ್ಲ ಮಾಡೋದು ಫುಲ್ ಆ್ಯಂಡ್ ಫುಲ್ಲಿ ಈ ಟೆಸ್ಟ್ದಾಗ ಇಬ್ಬಕ್ಕೆಲ್ಲ ಅವಕ್ಕೆ ತಾಯ್ಮಾರ್ಗತ ಅದಾಗ ಫಸ್ಟ್ ಬಂದು ಈಗ ಬಂದು ಕಾರಮಡೈ ಅದಾವುದು ಕಾರಮಡೈ ಪಾಲಾಗಿಂದಾಡು ಅರ್ಚನಾ ಅಭಿನಯ ಒಂದು ಎಡದಾಗ ನಂಗೆ ಮರಚಕ್ಕು ಎಣ್ಣೆ ನಂಗೆ ಬೇರೆ ಕಡೆಯಿಂದ ಎಣ್ಣೆ ತಿನ್ನ ಆ ಮರಚಕ್ಕು ಎಣ್ಣೆ ಫಸ್ಟು ಯೂನಿಟ್ ಬಂದು ಈಗ ಬಂದು ಓಪನ್ ಮಾಡಿ ಆಯ್ತು ಓಪನ್ ಮಾಡಿ ಈಗ ಬಂದು ರನ್ ಆಗಿ ನಡೆದೆ ಅದು ಬಂದು ಒಂದು ಮುಖ್ಯವಾನದು ಎರಡಾವುದು ಯೂನಿಟ್ ಬಂದು ತೊಂಡಾಮುತ್ತೂರ್ದಾಗ ಈಗ ಒಂದು ಎಡೆ ಬಂದು ನೋಡಿಟ್ಟದೆ ಅದು ಈಗ ಬಂದು ಕೂಡಿ ಶಿಖರ ಮಾಡಿದ್ರೆ ಇದು ಬಂದು ತಮಿಳ್ನಾಡು ಫುಲ್ಲ ಇದು ಬಂದು ಮುಳುಕ ನಂಗೆ ತಾಯ್ಮಾವ್ರಿಗೂ ಅದು ನಂಗೆ ಅವಕ್ಕೆಲ್ಲ ಎಲ್ಲ ಸ್ವಾಮಿಯವಕ್ಕೆ ಎಲ್ಲ ಒಂದೇ ಮಕ್ತ ನೋಡಿರ ಇದಾಗ ಒಂದು ಜಾತಿ ಮತ ಒಂದು ಇಲ್ಲದೆ ಎಲ್ಲ ಒಂದೇ ಮಕ್ತ ನೋಡಿರ ಇದು ಬಂದು ಈ ಶಕ್ತಿದಾಯಿನಿಗೆ ಅಪ್ಪರ ಒಂದು ಇಂಪಾರ್ಟೆನ್ಸ್ ಕೊಟ್ಟು ತಮಿಳ್ನಾಡು ಫುಲ್ಲ ಇದನ್ನು ಬಂದು ಎತ್ತಿನ ಒಪ್ಪದಾಗ ಸ್ವಾಮಿಯವಕ್ಕೆ ಈಗ ಒಂದು ಏರ್ಪಾಡು ಮಾಡಿದ್ದಾರೆ ಸ್ವಾಮಿ ಇದನ್ನ ಇನ್ನೂ ಕೇಪನೆ ಒಂದೊಂದು ಜನವು ಸಂತೋಷ ಕೂಡ್ರ ಅಮ್ಮನೆ ಒಂದೊಂದು ನಿಗಲ್ಚಿವು ನೋಡೋನೆ அடுத்து திட்டவாய் ಎತ್ತಿಂಡೇ ಬಂದಿದ್ದಾರೆ ಈಗ ಇದೆ அடுத்தದು ವೇற்றுಮೇಲೆ ಒற்றுಮೆ ಕಾಣ್ಮಮ್ ಎಂಬುದು ಅದು ಅಪ್ಪರ ಒಂದು ಒಳ್ಳೆಯ ಸಿರಪ್ಪು ಈಗ ನಂಗೆ ಪುಣ್ಯ ಒಂದು ಇಡಬಳದಾಗ ನೋಡೋಣ ಇಡಬಳ ಬಿರಿಕಿದಿಗಿಂದ அடுத்து ನಂಗೆ ನಿಗಲ್ಚಿ தொடர்ந்து ನಡೆದ್ರ ಎಲ್ಲವೂ ನೋಡಿ ஒரு சிறிய செயல், ஒரு சக்தி வாய்ந்த குரல், ஒரு நோக்கத்திற்காக பயணியுங்கள், உங்கள் பொறுப்பிற்காக பங்கேற்குங்கள், தேர்தல் விழிப்புணர்வு சைக்கிள் ராலியில் இணைந்திடுங்கள், வாக்களிப்பின் முக்கியத்துவத்தை பரப்புவோம். ஒவ்வொரு வாக்கும் முக்கியம், ஒவ்வொரு குரலும் மதிப்புடையது. தேசிய பதக்கம் பெற்ற வீரர் ஸ்ரீநாத் லக்ஷ்மிகாந்துடன் சேர்ந்து சவாரி செய்யுங்கள், உங்கள் சைக்கிளை கொண்டு வாருங்கள், இந்த இயக்கத்தின் ஒரு பகுதியாகுங்கள். ஏப்ரல் 10 காலை 9:30 HEDP மைதானம் முதல் போட் ஹவுஸ் வரை. பதிவு செய்ய இப்போது ஸ்கேன் செய்யுங்கள். விழிப்புணர்வுக்காக ஒன்றாக பயணிப்போம். வெளியீடு மாவட்ட தேர்தல் அலுவலர் மற்றும் மாவட்ட ஆட்சியர், நீலகிரி மாவட்டம். எனக்கு சூடா 2 சப்பாத்தி. இங்க வெயில்ல வீடே சுடுன்னு சூடா இருக்கு. உங்களுக்கு சூடா சப்பாத்தி வேணுமா? முதல்ல இந்த வீட்டை ஜில்லுன்னு மாத்துங்க. உங்கள் சத்யாவில் குளு குளு ஏசி ஆஃபர். குளு குளுன்னு காத்து வீசுது, குஷியாக மனசு பேசுது. உங்கள் சத்யா. குழுன்னு நம்ம கோயம்புத்தூர்ல ஒரு வீடு வாங்கணும், இன்வெஸ்ட் பண்ணணும்ன்ற ஐடியால இருக்கீங்களா? அப்படின்னா நீங்க வர வேண்டியது நம்ம பிரஸ்டீஜ் டவுன் ஃபேஸ் 2. கோயம்புத்தூர் டு மேட்டுப்பாளையம் ரோட்ல இருந்து ஜஸ்ட் 2 நிமிஷத்துல மத்தம்பாளையம் போலீஸ் குவார்டர்ஸ்க்கு ஆப்போசிட்லயே இருக்குங்க. 1 BHK 24 லட்சம், 2 BHK 33 லட்சம், 3 BHK 46 லட்சம் அண்ட் 4 BHK 54 லட்சம்னு DTCP அப்ரூவ்ட் பிரீமியம் வீட்டு மனைகள். 33 அடி அகலமான தார் ரோட் முழுக்க மரங்கள், சோலார் ஸ்ட்ரீட் லைட்ஸ், ப்ராப்பர் EB, சுத்தி காம்பவுண்ட் வால், 40 லிட்டர் கெப்பாசிட்டி உடைய வாட்டர் டேங்க், 24/7 செக்யூரிட்டி அண்ட் CCTV, வாக்கிங் ட்ராக், சில்ட்ரன்ஸ் பார்க் அண்ட் ரெயின் வாட்டர் ட்ரைனேஜ் சிஸ்டம். இத்தனை வசதிகளோட இருக்க உங்க இன்வெஸ்ட்மெண்ட் பிளானுக்கு 90% வரை லோன் வசதியும் இருக்கு.
ஜஸ்ட் 2 to 5 lakhs வரை டவுன் பேமெண்ட் பண்ணா போதுங்க. நம்ம கோயம்புத்தூர்ல ஒரு இன்வெஸ்ட்மெண்ட் போடலாமா? உடனே பிரஸ்டீஜ் டவுன் ஃபேஸ் 2 வாங்க, உங்களுக்கு பிடிச்ச வீட்டை புக் பண்ணுங்க. குழுன்னு நம்ம கோயம்புத்தூர்ல ஒரு வீடு வாங்கணும், இன்வெஸ்ட் பண்ணணும்ன்ற ஐடியால இருக்கீங்களா? அப்படின்னா நீங்க வர வேண்டியது நம்ம பிரஸ்டீஜ் டவுன் ஃபேஸ் 2. கோயம்புத்தூர் டு மேட்டுப்பாளையம் ரோட்ல இருந்து ஜஸ்ட் 2 நிமிஷத்துல மத்தம்பாளையம் போலீஸ் குவார்டர்ஸ்க்கு ஆப்போசிட்லயே இருக்குங்க. 1 BHK 24 லட்சம், 2 BHK 33 லட்சம், 3 BHK 46 லட்சம் அண்ட் 4 BHK 54 லட்சம்னு DTCP அப்ரூவ் பிரீமியம் வீட்டு மனைகள். 33 அடி அகலமான தார் ரோடு முழுக்க மரங்கள், சோலார் ஸ்ட்ரீட் லைட்ஸ், ப்ராப்பர் EB, சுத்தி காம்பவுண்ட் வால், 40 லிட்டர் கெப்பாசிட்டி உடைய வாட்டர் டேங்க், 24/7 செக்யூரிட்டி அண்ட் CCTV, வாக்கிங் ட்ராக், சில்ட்ரன்ஸ் பார்க் அண்ட் ரெயின் வாட்டர் ட்ரைனேஜ் சிஸ்டம். இத்தனை வசதிகளோட இருக்க உங்க இன்வெஸ்ட்மெண்ட் பிளானுக்கு 90% வரை லோன் வசதியும் இருக்கு. ஜஸ்ட் 2 to 5 lakhs வரை டவுன் பேமெண்ட் பண்ணா போதுங்க. நம்ம கோயம்புத்தூர்ல ஒரு இன்வெஸ்ட்மெண்ட் போடலாமா? உடனே பிரஸ்டீஜ் டவுன் ஃபேஸ் 2 வாங்க, உங்களுக்கு பிடிச்ச வீட்டை புக் பண்ணுங்க. ಹಂಗೆ ಒಂದು ಕುನ್ನ ಎಡವೇಳೆಗಿಂದೋಡು ಮರ್ಚಿ ನಿಗಲ್ಚಿ ನಂಗೆ ತೊಡೊಂದು ನೋಡಿನ ಅದೊಗೆ ನಂದಕುಮಾರಸ್ವಾಮಿ ಇದ್ದಂಗೆ ಈಗ ಒಂದು ಆ ಸತ್ಯ ತಾಯಿನಿ ಅರಕಟ್ಟಳೆ ಎಂಬುದು ಮೂಲಮಾಗ ನಂಗೆ ಕಾರ್ಯ ಮಾಡೋದಾಗ ಇದು ಒಂದು ಮರಚಕ್ಕೆಯನ್ನು ಒಂದು ಇತ್ತಮಾಗಿ ತಯಾರಿಸಿದ್ದಾರೆ. ಅದು ನಂಗೆ ಎಮ್ಮಗೂರೆಲ್ಲ ಅಪ್ಪರ ಆರ್ವವಾದ ಮಾಡಿದ್ದಾರೆ. ಅದೇ ಮಕ್ಕ ತೊಂಡಾಮುತ್ತೂರದು ಹೋಗಿ ಒಂದು ಇದ್ರು ಇದು ಅಪ್ಪರ ಸಿರಪ್ಪು ಇದು ಎಲ್ಲಾಗೂ ಪಯನ್ಪಡ್ತಾ ನನಗೆ ಎಲ್ಲಾಗೂ ಒಂದು ವೇಳೆ ವೈಪು ಕೊಟ್ಟು ಎಲ್ಲ ಮಕ್ಕಳಿಗೂ ಸಂತೋಷ ಪಡೋನಗೆ ನಿಗಲ್ಚಿಯ ಸಂಕಲ್ಪವ ಎತ್ತಿ ಸ್ವಾಮಿಗೆ ಮಾಡಿದ್ದಾರೆ. ನನಗೆ ಅಡುತ್ತ ಒಂದು ಸಂಕಲ್ಪವ ಸ್ವಾಮಿಗೆ ಬೇರೆ ಏನೇ ಬಿತ್ತಿದ್ದಾರೆ ಎಂಬ ಹೇಗಿದ್ದಾರೆ ಸ್ವಾಮಿ? ಅಡುತ್ತ ಸ್ವಾಮಿಗೆ ಎತ್ತಿದ ಸಂಕಲ್ಪ ಶ್ರೀ ಸತ್ಯಸಾಯಿ ಸಾಧು ಸಂರಕ್ಷಣಾ மத்தந்தை. இது வந்து சாது சன்னியாசி எல்லாக ಒಂದು அமைதியான சூழ்நிலைದಾಗ ಅವಕ್ಕೆ ಒಂದು ಪಾದುಗಾಪು ಕೊಡೋದು ಒಂದು ಇದನ್ನು ಬಂದು ಸ್ವಾಮಿಗೆ ಎತ್ತಿದ್ದಾರೆ. ಯಾಕಂದರೆ ಒಂದು ನಿಗರ್ಚಿ ಒಂದು ಇದಾಲಿಯೋ ಸ್ವಾಮಿಯಕ್ಕೆ ಫಸ್ಟು ಈ ಸಾಧು ಸನ್ಯಾಸಿಗೆ ಹೋಗಿ ಒಂದು ಪತ್ರಿಕೆ ಕೊಟ್ಟು ಬಾರಿ ಅತ್ತಂದು ಅವಕ್ಕೆಲ್ಲ ಬರ್ಸಿ ಅವಕ್ಕೆ ಒಂದು ವಸ್ತ್ರ ಕೊಟ್ಟು ಎಲ್ಲ ಇದಕ್ಕೂ ಬಂದು ಸ್ವಾಮಿಯಕ್ಕೆ ಮಾಡಿದ್ದಾರೆ. ಅವಕ್ಕಾಗ ಒಂದು ಅಮೇದಿಯಾನ ಸೂழ்நிலைದಾಗ ಅವಕ್ಕಾಗ ಅವಕ್ಕೊಂದು ಪಾದುಗಾಪು ಕೊಡೋದು ಇದ್ದಾಗ ಅವ್ರತ ಇದನ್ನು ಸ್ವಾಮಿಯಕ್ಕೆ ಮಾಡಿದ್ದಾರೆ. ಅವಾಗ ಅಪರ ಸಿಂಗರ ನಂಗೆ ಸಾಧುಕಳಿಗಾಗಿ ಬಂದು ಇತ್ತಮಾಕ ಒಂದು ಸೇವೆ ಮಾಡೋದು ಎಂಬುದು ಅದೊಂದು ದೊಡ್ಡ ಎಣ್ಣ ಪೊದುವೇ ನಂಗೆ ಎಲ್ಲ ಒಂದು ಸಾಧುಕಳಿಗೆ ಏನಂದರೆ ಮಹೇಶ್ವರ ಪೂಜೆ ಎಂಬುದು ನಂಗೆ ಮಾಡಿನ. ಮಹೇಶ್ವರ ಪೂಜೆ ಏನಂದರೆ ನಂಗೆ ಇಲ್ಲಿ ಪಾಪ ಸಾಧುಕಳೆಲ್ಲಾಗ ಆ ಪೂಜೆ ಮಾಡಿಬಿಟ್ಟಂದ್ರೆ ಅದು ಬಂದು ದೇವರುಗಳು ಮಾಡೋ ತೊಂಡು ಎಂಬುದನ್ನ ನಂಗೆ ಪೊದುವೆಲ್ಲ ಅರ್ದುಂಡಿದ್ದ. ಅವಕ್ಕಾಗ ಒಂದು ಪಾದ ಪೂಜೆ ಮಾಡಿರ ಅವಕ್ಕೆ ಒಂದು ವಸ್ತ್ರ ಕೊಟ್ಟಾರ, ಅನ್ನದಾನ ಕೊಡವನೆ. ಅದು ನೇರಡಿಯ ದೇವ್ರಿಗೂ ಕೊಟ್ಟಂಗೆತ ಅದು ನೋಡಿ ಉಣರ್ವು. ಯಾಕೆಲ್ಲ ನಂಗೆ ದೇವರು ನೋಡೋದು ಮುಡಿಯ ಅದು ಸಾಧುಕಳ ಮೂಲವಾಗತ್ತ ನಂಗೆ ಬಂದು ಆ ಇರನೆಯಲ್ಲಿ ಅರೇಂಜುವುದು ಮುಡಿದಾರ ಅತ್ತೆಂಬುದನ್ನ ನಂಗೆ ಸ್ವಾಮಿಯಕ್ಕೆ ಅದನ್ನು ಮಾಡಿದ್ದಾರೆ. ಅದನ್ನು ನೆನೆಸೋನೆಯೇ ಅದು ಮಾಡಿರ ಇತ್ತಮ್ಮ ನಿಗಲ್ಚಿಯಲ್ಲಿ ಎತ್ತಿ ಬಂದಾರ ಎಂಬುದುವೆ ಅಪರ ಸಿರಪ್ಪಾಡದೆ. ಅಡುತ್ತ ನಿಗಲ್ಚಿಯಾಗ ಸ್ವಾಮಿಯಕ್ಕೆ ಬಂದು ಅಡುತ್ತ ಸಂಕಲ್ಪ ಬೇರೆ ಏನೈತಿ ಬೇಕಾಗಿ ಅಡುತ್ತ ಸಂಕಲ್ಪವ ಸ್ವಾಮಿಯಕ್ಕೆ ನೋಡಲೆ ಶ್ರೀ ಸತ್ಯಸಾಯಿ ಪ್ರೇಮ ಶರಣಾಲಯ ಮತ್ತಂದು ಇದನ್ನ ನೋಕ ಬಂದು ಸ್ವಾಮಿಯಕ್ಕೆ ಏನಲ್ಲ ಅದಾವುದು ಎಲ್ಲ ಜೀವರಾಶಿಗೂ ನಂಗೊಂದು ಗಬ ತೋರಿಸಿ ಎಲ್ಲ ಜೀವರಾಶಿ ಒಳಗೆ ಬಿಪ್ಪದು ಮತ್ತು ಇದನ್ನ ಇದು ಅದಾವುದು ಶ್ರೀ ಸತ್ಯಸಾಯಿ ಪ್ರೇಮ ಶರಣಾಲಯ ಬಂದು ಆ ಒಂದು ಸಂಕಲ್ಪವ ಸ್ವಾಮಿಯಕ್ಕೆ ಎತ್ತಿದ್ದಾರೆ. ಅಡುತ್ತು ಶ್ರೀ ಸತ್ಯಸಾಯಿ ಪ್ರೇಮ ವೈದ್ಯ ಅರಕಟ್ಟಲೆ ಎತ್ತಂದು ಇದನ್ನು ಬಂದು ಏನಾಗ ಎತ್ತು ಬಂತಾರೆ ಅಂತಲೇ ಈಗ ಟ್ರೈಬಲ್ಸ್ ಪೀಪಲ್ ಇದ್ದಾರೆ. ಈಗ ಎಲ್ಲವೇ ಒಂದೊಂದಡಿ ಅದಾವುದು 4 ಡಿಸ್ಟ್ರಿಕ್ಟ್ಗೆ ಬೇರೆ ಬೇರೆ ಈಗ ಬಂದು 4 ಡಿಸ್ಟ್ರಿಕ್ಟ್ ಫೋಕಸ್ ಮಾಡಿ ಎತ್ತಿನ ಬಂದ್ದಾರೆ. ಒಂದೊಂದಡಿಯ ಅದಾವುದು ಒಂದೊಂದಡಿ ಅದು ಕುಣ ಕ್ಲಿನಿಕ್ ಎಲ್ಲವೇ ಎತ್ತಿದೆ. ನಂಗೆ ದೊಡ್ಡ ಕ್ಲಿನಿಕ್ ಬಪ್ಪದ ಮುಡಿಯ ದೂರ ಅಟ್ರಂಬುದಾಗಿ ಒಂದೊಂದಡಿಯ ಒಂದು ಕುಣ ಕ್ಲಿನಿಕ್ ಬೀತು. ಆ ಕ್ಲಿನಿಕ್ ಮೂಲಕ ಅವಕ್ಕಾಗ ಬಂದು ಎಲ್ಲ ಸೇವೆ ಎಲ್ಲ ಓಪನ್ ಹಂಗೆ ಈ ಒಂದು ಇದನ್ನು ಬಂದು ಎತ್ತಿನ ಬಂದ್ದಾರೆ. ಅದನ್ನು ಬಂದು ತೊಡೊಂದು ಏರ್ಕನವೇ ನಾ ಇದನ್ನು ಬಂದು ಇದೆ ಶ್ರೀ ಸತ್ಯಸಾಯಿ ಆದಿವಾಸಿ ಆರೋಗ್ಯ ಮಂದಿರ ಇದು ನಂಗೆ ಈಗ ಈ ಸಿರುಮೆಗದಾಗ ಸ್ವಾಮಿಯಕ್ಕೆ ಸ್ಟಾರ್ಟ್ ಮಾಡಿರ ಒಂದು 50 ಬೆಡ್ಡೋಡ ಅವಕ್ಕಾಗ ಎಲ್ಲ ವಸ್ತಿ ಒಂದು ಅವಕ್ಕೆ ಸೆಲವಿಲ್ಲದೆ
ಇದನ್ನು ಮಾಡಿದ ಗೊತ್ತಾ ಶ್ರೀ ಸತ್ಯಸಾಯಿ ಆದಿವಾಸಿ ಆರೋಗ್ಯ ಮಂದಿರ ಎಂಬ ಹೆಸರುದಾಗೆ ಅದೀಗ ಕೂಡಿ ಶಿಖರ ಈಗ ಪ್ರಾಸೆಸ್ ತಗೊಳ್ಳದೆ ಕೂಡಿ ಶಿಖರ ಅದು ಬಂದು ಈಗ ನಡೆದು ಕ್ರಮ ಈಗ ಪರ ಸಿರಪ್ಪು ಒಂದೊಂದು ತಿಟ್ಟವು ನೋಡೋನೆ ಆ ಸಂಕಲ್ಪವು ನೋಡೋನೆ ಮನಸ್ಸು ತುಂಬಿ ಹೋರ ಅಂತ ಹೇಗೋಕು ಯಾಕಂದ್ರೆ ಒಂದು ಸಂಕಲ್ಪವ ನೆರವೇರ್ತದಗೂ ನಂಗೆ ಕಷ್ಟವಾಡದೆ ಅಲ್ಲ ಈಸು ಸಂಕಲ್ಪವ ಮನಸ್ಸುದಾಗ ಎತ್ತಿ ಮಾಡೋದು ಎಂಬುದು ಅದು ಒಂದು ದೇವರ ನುಡಿಯ ಸೇಲಿಲ್ಲದೆ ಅದು ಮಾಡೋದು ಮುಡಿಯ ಅತಮಾಕೆ ಸ್ವಾಮಿ ಕಡನೆ ನಿಂಗೆ ಒಂದೇಗದ ಎಲ್ಲ ಉಯಿರುಗಳಿರ್ತಿಲ್ಲ ಅನ್ಬು ಕಾಟೋದ್ರಿಂದಾಗಿ ಎಲ್ಲ ಜೀವರಾಶಿಯು ಒಂದ ನೋಡೋದು ಆ ಎರುಂಬುಂದ ಆ ದೊಡ್ಡ ಯಾನೆಗೆಟ್ಟವು ಸರಿ ಆರರಿವು ಪಡಿಚ ಮನಿದರುಗಳಲ್ಲಿ ಸರಿ ಎಲ್ಲಾಗೂ ಒಂದು ಆ ಸೇವೆ ಮಾಡೋದು ಎಂಬುದು ಅದೊಂದು ಪರಂದ ನೋಕತಿಟ್ಟ அடுத்தது பழங்குடி மக்களுக்கு எழுதியது வந்து அப்புறம் சிறப்பு ನಂಗೆ ಅದು ಅಲ್ಲಾದ ಮತ್ತು ಎಲ್ಲ ಉಯಿರುಗಳು ಒಂದು ತಾನೆ ಅದು ಬಂದು ಜಾತಿ ಮತ ಇನ ಇಲ್ಲದೆ ಬಂದು ನಂಗೆ ಒಂದು ಮರುತು ಸೇವೆ ಕೊಡೋದು ಎಂಬುದು ಅದೊಂದು ಪರಂದ ಮನಪಾನ್ಮೆ ತಿಟ್ಟ ಅದಕ್ಕೂ ಸ್ವಾಮಿಯಕ್ಕೆ ಸಂಕಲ್ಪ ಎತ್ತಿ ಮಾಡೋದು ಅಪರ ಸಿರಪ್ಪು அடுத்தது ನಿಂಗೆ ಕೈಗೆ ತೈಗಿದೆ ಕಾರ ಮಾಡೋದಾಗೆ ಒಂದು 50 ಬೆಡ್ಡು ಅಡವನಂಗೆ ನಂಗೆ ಒಂದು ಮರುತು ಸೇವೆ ಮಾಡಿ ಅದನ್ನು ಬಂದು ಎಲ್ಲ ಡಿಸ್ಟ್ರಿಕ್ಟ್ ಮಕ್ಕಳಲ್ಲಿ ಬಂದು ಅದನ್ನು ಫೈನ್ ಪಡೋನಂಗೆ ಸ್ವಾಮಿಯಕ್ಕ ಅದನ್ನು ಈಗ ಸರಿ ಮಾಡಿದ್ದಾರೆ ಆ ಸಂಕಲ್ಪ ನೆರವೇರಿಸಿ ಅದುಗಾನ ಮುಯற்சிಗಳೆಲ್ಲ ಓಯಿಂಡಾಡದೆ ಮಾಡಿಟ್ಟಿದ್ದಾರೆ ಇದು ಕೇಪದುಗ ಅಪರ ಸಂತೋಷವಾಡದೆ அடுத்த ಸಂಕಲ್ಪದವಾಗ ಸ್ವಾಮಿಯಕ್ಕ ಇನ್ನು ಬೇರೆ ನೀಗ ಇದೋ ಮಾಡೋಂಬ ಒಂದು ಎಣ್ಣೆ ಬಿತ್ತಿದಾರಿಯಾ அடுத்த ಸಂಕಲ್ಪ ಅವಕ ನಂಗೆ ಬಾಬಾನ ಹುಟ್ಟಿನ ಮುನ್ನಿಟ್ಟು ಐದೇನಂದ್ರೆ ಶ್ರೀ ಸತ್ಯಸಾಯಿ ವಿದ್ಯಾ ನಿಕೇತನಂ ಇದು ಬಂದು ಹೇಗole ಆ ಕಾಲನ ಅದಾದ ಜ್ಞಾನದೊಗೆ ಎಲ್ಲ ಒಂದು ಪಡಿಪರಿವು ಕೊಡೋದು ಆ ಕಾಲನ ಜ್ಞಾನದೊಗೆ ನವೀನ ಪಡಿಪ ಕೊಡೋದು ಈಗ ಅದಾವುದು ಲೇಟೆಸ್ಟ್ ಅನ್ನು ಇದು ಕೊಡೋದು ಇದ್ದೊಗೆ ಶ್ರೀ ಸತ್ಯಸಾಯಿ ವಿದ್ಯಾ ನಿಕೇತನಂ ಆತಂದೆಗೆ ಈ ಒಂದು ಸಂಕಲ್ಪ ಎತ್ತಿದ್ರು ಈ ಇದ್ರೊಳಗೆ ಈಗ ಬಂದು ಸೋಮ್ಯಕ್ಕೆ ಎತ್ತಿಬ ಇದೇನಲ್ಲೇ ಒಂದು 3 ಡಿಸ್ಟ್ರಿಕ್ಟ್ದಾಗೆ ಸೋಮ್ಯಕ್ಕೆ ಕೂಡಿ ಸಿಕ್ಕರೆ ಸ್ಕೂಲ್ ಓಪನ್ ಮಾಡಿದ್ದಾರೆ ಇದೊಂದು ಅಪರೊಂದು ಸಂತೋಷವಾದ ವಿಷಯ ಸ್ಕೂಲ್ ಕೂಡ ಪರ್ಟಿಕ್ಯುಲರ್ ಸೋಮ್ಯಕ್ಕೆ ಇದ್ದು ಮಧುರೈಯ ಒಂದು ವಿಮೆನ್ಸ್ ಕಾಲೇಜ್ ಕೂಡಿ ಸೀಕರ ಮಧುರೈಯ ಒಂದು ವಿಮೆನ್ಸ್ ಕಾಲೇಜ್ ಬಂದು ಓಪನ್ ಮಾಡಿರ ತಾ ಬಂದು ಪಡಿಪವು ಅಪ್ಪರ ಒಂದು ಮುಖ್ಯತೆ ಕೊಟ್ಟಿದ್ದಾರೆ ಆ ಇದ್ರೊಳಗೆ ಶ್ರೀ ಸತ್ಯಸಾಯಿ ವಿದ್ಯಾ ನಿಕೇತನ ಮತ್ತೊಂದಿಗೆ ಈ ಒಂದು ಸಂಕಲ್ಪವು ಈಗ ಬಂದು ಸೋಮ್ಯಕ್ಕೆ ಎತ್ತಿದ್ದಾರೆ ಈಗ ನಂಗೆ ಮರುತು ಸೇವೆಯು ಮಾಡಿದ್ದಲ್ಲದೆ ಈ ಕಲ್ವಿ ಸೇವೆಗೆ ಬಂದು ಸ್ವಾಮಿಯಕ್ಕೆ ಅಪರ ಮುಖ್ಯತ್ವ ಕೊಟ್ಟು ಈ 3 ಡಿಸ್ಟ್ರಿಕ್ಟ್ದೋಗಿಯೋ ನಂಗೆ ಇತಮಾಕೆ ಒಂದು ಕುನವಾಗ ನವೀನ ಯುಗಂ ತಂದೆಗೀರ ನವೀನ್ ಸಾಯುಕ ನವೀನ ಯುಗದೋಗೆ ಈ ಕಲ್ವಿ ಮುறை ಎತ್ತಿ ಬಂದು ಈ ಕಾಲಿನ ಕಲ್ವಿ ಮುறை ಎತ್ತಾಡದೆ ಆ ಈ ಕಾಲಿನ ಕಲ್ವಿ ಮುறைಯ ಪಂಡೆಯ ಕಲ್ವಿ ಮುರಿಯ ಬಿತ್ತು ಈ ಕಾಲನ ಆ ಒಳುಕ ಪಂಪೋಡೋಡ ಈಗ ನವೀನ ಕಲ್ವಿ ಎತ್ತಿ ಬಪ್ಪದು ಎಂಬುದನ್ನ ನಂಗೆ ಸ್ವಾಮಿಯಕ್ಕೆ ನವೀನ್ ಸ್ವಾಮಿಯಕ್ಕೂ ನಂಗೆ ಮೇಘನಾಥ್ ಸ್ವಾಮಿಯಕ್ಕೂ ನಂಗೆ ಒಂದು ಯಶಾದಮ್ಮನಕ್ಕೂ ಇದಕ್ಕೆ ಮುಳು ಮುಯற்சி ತಿಟ್ಟದಾಗ ಮಾಡಿದ್ದಾರೆ ಎಂಬುದು ಆಗ ಒಂದು ಕಲ್ವಿಯ ಈ ಸಿಟ್ಟಿನ ಅಂದರೆ ಆ ಕುಟುಂಬವೇ ಬೆಳಕ ಅಂದೀಗಿರ ಆಗ ಒಂದು ಕೂಸು ಕಲ್ವಿ ಎತ್ತಿಟ್ಟ ಒಂದು ಹೆಣ್ಣು ಕಲ್ವಿ ಎತ್ತಂದ್ರೆ ಆ ಮನೆಯವೇ ಬೆಳಿಚ ಅಡಂಜರದೀಗಿರ ಅತ್ತಮಾಕೆ ಒಂದು ಬೆಳಿಚವ ಸ್ವಾಮಿಯಕ ಈಗ ಕಲ್ವಿ ಮೂಲವ ತಪ್ಪದುಗ ಮುಡಿ ಮಾಡಿದ್ದಾರೆ ಆತ್ಮತೃಪ್ತಿ ಎಲ್ಲ ಮಾಡದೆ ಅದೇ ಮಕ್ಕೆ ಸ್ವಾಮಿಯಕ್ಕೆ ಬಂದು ಮಧುರದಾಗ ಬಂದು ಒಂದು ಹೆಂಗಕ್ಕೂನವಾಗಿ ಪೆಣ್ಗಳಿಗಾಗಿ ಒಂದು ಕಾಲೇಜು ಎಂಬುದನ್ನ ಅವಕ್ಕೆ ಒಂದೊಂದು ಡಿಸ್ಟ್ರಿಕ್ ಅಲ್ಲದೆ ನಂಗೆ ಡಿಸ್ಟ್ರಿಕ್ ಒಂದಲ್ಲ ಎಲ್ಲಾಗೂ ಒಂದು ಸೇವೆ ಮಾಡೋ ಒಂದು ಮನಪ ಅನ್ಬೋದಾಗೆ ಮಧುರದಾಗಿಯೂ ಒಂದು ಕಾಲೇಜು ಅವಕ್ಕೊಂದು ಕಲ್ವಿ ನಿಲಯ ಬಂದು ಎತ್ತಿಬಪ್ಪದು ಒಂದು ಮುಡಿ ಮಾಡಿದರೆ ಎಂದು ನಂದಕುಮಾರ ಸ್ವಾಮಿಯಕ್ಕೆ ಇದ್ರು ಅದು ಕೇಪದಾಗ ಅಪರ ಸಂತೋಷ ಅನ್ನೊಂದು ಆಡದೆ அடுத்த ಸಂಕಲ್ಪ ನೋಡೋಣ ಒಂದೊಂದು ಓಯಿಂಡದೆ ಅದು ನನಗೆ ನೆನಚೋಣಿ ಆಸೆಗೆ ಆನಂದವಾಡದೆ ಅತ್ತಮ್ಮ ಕಡನೆ அடுத்த ಬೇರೆ ಸಂಕಲ್ಪ ಸ್ವಾಮಿಯಕ್ಕೆ ಏನಾದ್ರು ಬಿತ್ತಿದ್ದಾರೆ ನನಗೀಗ ಸ್ವಾಮಿಯ ಸಂಕಲ್ಪ ಎಲ್ಲ ಏಯಿಲ್ಲ ನನಗೆ ಟೈಮ್ ಹೆಚ್ಚ ಇರೋರು ಗಣದಲ್ಲಿಯೂ ಹೆಚ್ಚ ಯಾಕಂದರೆ ಸ್ವಾಮಿಯಕ್ಕೆ ಆಸೆ ಒಂದು ತಿಟ್ಟೆಲ್ಲ ಬಿತ್ತಾರೆ ನಾವು ಅದು ಒಂದು ಶಿಲ ಸಂಕಲ್ಪ ಈಗ ಬಂದು ಏನೇ ಅಡುತ್ತದ ಈಗ ಬಂದು ಸತ್ಯಸಾಯಿ ಪ್ರೇಮ ಭಿಕ್ಷಂ ಅದಾವುದು ಸ್ವಾಮಿಯಕ್ಕೆ ಎಲ್ಲ ಒಂದು ನಂದವನವ ಮಾತದು ಆತೆಂಬತ್ತ ಆತಮಾಕೆ ಅಂದು ಹೆಂಗೆ ಈಗ ಬಂದು ಕೌಂಡಪಡೆಯದಾಗ ಆಡುವ ನಂಗೆ ಭಜನೆ ಅಲ್ಲಿ ಪಕ್ಕದ ಅದಾವುದು ಕೃಷ್ಣ ಮರದ ಮಂದಿ ಏನ ಆ ಭಜನೆ ಅಲ್ಲಿ ಪಕ್ಕದ ಸ್ವಾಮಿ ಅದೊಂದು ಬಂಡಿ ಪಾರ್ಕಿಂಗ ಒಂದು ಇದು ಅಟ್ಟಿತು ಆ ಎಡೆ ಬಂದು ಇದು ಬಂದು ನಂದವನವ ಮಾತದು ಒಂದು ಅಲ್ಲಿ ಸರಿ ಈಗ ಸಮೀಪದಾಗ ಕಾರಮಡಿಯ ಟೆಂಪಲ್ ಟೌನ್ ಎಂಬ ಎಡೆಯ ಹೆಂಗೆ ಅಲ್ಲಿ ಒಂದು 100 ನಾತ್ ಕೊಟ್ಟೆಯೋ ನಾಯಿಗ ಒಂದೆಡೆ ಅದಾವುದು ಕಾಂತ ರೋಡ್ ಸೈಡ್ದಾಗೆ ಕೆತ್ತಾರೆ ಇತ್ಮಕ್ಕೆ ಒಂದು 300 ನಾತು ನಟ್ಟು ಅದನ್ನು ಬಂದು ಮೇಂಟೈನ್ ಮಾಡಿದಾಗ ಹಿಂಗೆ ಅದು ಬಂದು ಮೇಂಟೈನ್ ಮಾಡಿದೆಯಾ ಆ ಒಂದು ಇದು ಸಂಕಲ್ಪ ವ್ಯಕ್ತಿ ಎಲ್ಲವೂ ನಂದನವ ಮಾತುದು ಅದಾವುದು ಇಯರ್ಕೈ ಅಟ್ಲತ್ತ ನಂಗೆ ಬಂದು ಮೇವುದ್ರಾನ ಅದಾವುದು ಮೊರಾಟ್ಲತ್ತ ಮೇವುದ್ರಾನ ಈಗೆಲ್ಲ ನಂಗೆ ಆಡುವ ಇದೆಲ್ಲವ ಬಂದು ಸೈಟ್ ಹಾಕಿ ಎಲ್ಲ ಬಂದು ಮಾರಿದ್ದಾರೆ ಸೋಮ್ಯಕ್ಕೆ ಇದು ಒಂದು ಇಂಪಾರ್ಟೆನ್ಸ್ ಕೊಟ್ಟು ಶ್ರೀ ಸತ್ಯಸಾಯಿ ಪ್ರೇಮ ವಿಕ್ಷಮ ಎಂಬ ಇದ್ದಾಗ
ಆ ಮರ ನಡೆದೂ ಅಪ್ಪರ ಒಂದು ಇಂಪಾರ್ಟೆಂಟ್ ಕೊಟ್ಟು ಈಗ ಬಂದು ಸ್ವಾಮಿ ಅವಕ್ಕೆ ಈಗ ನಡ್ತಿದ್ದಾರೆ. ಅಪರ ಸಿಂಗರ ನಂದಕುಮಾರ ಸ್ವಾಮಿ ಇದನ್ನು ನೋಡೋನೆ ಆಗ ಮರ ನಡುವು ಮಳೆ ಪೆರುವಂದೀಗಿರ ಇಂದು ಎಲ್ಲ ಇಡದೋಗೆ ಮೊರವ ಬೆಟ್ಟಿ ಹಿಂಡು ಬಪ್ಪನೆ ನಂಗೆ ಮೇ ಕಮ್ಮಿ ಆಗಿ ನಡದೆ ಮೊದಲೆಲ್ಲ ನಂಗೆ ನೀಲಗಿರಿದೋಗೆ ಆಸೆಗ ಮೇ ಹೋದ್ರ ಕೋಡ ಮೇ ಹೋದ್ರ ಅತ್ತೆಂದು ನಂಗೆ ನೋಡಿಡ್ದ. ಈಗ ಬಂದು ಎಲ್ಲ ಮೊರೆಲ್ಲ ಬೆಟ್ಟಿ ಮಾಡಿ ಮನೆ ಕಾಡುಗಳು ಅழிಪುದು ಮನೆ ಆಗ ಬಂದು ನಂಗೆ ಮೇಲೆಲ್ಲ ಕಮ್ಮಿ ಆಗ್ಬಿಟ್ಟ. ಈಗ ಮಳೆ ನೀರ್ತ ಉಯಿರ್ ನೀರಿಂದ ಈಗಿರ ಮಳೆ ನೀರಿಲ್ಲ ಅಂದ್ರೆ ಒಳಗದಾಗ ದಾರಿ ಇಬ್ಬದು ಮುಡಿಯ ಕುಡುಪದಾಗ ಆತ ನೀರಿನ್ರಿ ಅಮ್ಮಿಯಾದ ಒಳಗ ಮುಂದೆ ಈಗಿರ ಆ ನೀರಿಲ್ಲ ಅಂದ್ರೆ ಒಳಗದಾಗ ಒಂದು ಉಯಿರು ಇಬ್ಬದು ಮುಡಿಯ. ಆಗ ಎದುರ್ಕಾಲದೋಗೆ ಬಂದು ಒಂದು ಸರ್ವೆ ಎಲ್ಲ ಹೇಗೋದನ್ನ ನಂಗೆ ಅರ್ಧ ಹಣ ಅಟ್ರ ಕಾಸು ಅಟ್ರ ಸೊತ್ತು ಅಟ್ರ ಸೊಗ ಅಟ್ರ ತಂಗ ಅಟ್ರ ವೈರ್ ಅಟ್ರ ಎಲ್ಲ ಬೆಟ್ರ ಕಡೇಸಿ ಏನಿಲ್ಲ ನೀರುತ್ತಾ ಇಲ್ಲ ಅದ ನಂಬ. ಆಗ ತೊಲೆನೋಕು ಪಾರ್ವೇದೋಗ ಎದುರ್ಕಾಲದೋಗ ಬಂದು ಇನ್ನು ಒಳ್ಳಂಗೆ ಆಡೋದು ಎಂಬುದಾಗಿ ಸ್ವಾಮಿಯಕ್ಕೆ ಈಗ ಒಂದೊಂದು ಎಡದೋಗಿಯೂ ಮರವು ನಟ್ಟುಕೊಂಡಿದ್ದಾರೆ ಎಂಬುದು ಆಸೆಗೆ ಒಂದೊಂದು ಉಯಿರು ಕೊಟ್ಟುಕೊಂಡಿದ್ದಾರೆ. ನಂಗೆ ಸಮುದಾಯ ಎಲ್ಲ ಸಮುದಾಯ ಒಳಗ ಮಕ್ಕಳೆಲ್ಲಗ ಒಂದು ಉಯಿರು ಕೊಟ್ಟು ಕೇಪನೆ ಅಪರ ಸಂತೋಷ ಆಡದೆ. ಈಗ ನಂಗೆ ಕೌಂಡಪಾಳ್ಯದೋಗೆ ನಂಗೆ ಸಾಯಿನಾಸ್ ಪಕ್ಕ ಸಾಯಿಮೃತ ಕೃಷ್ಣಾಮೃತ ಪಕ್ಕದೋಗಿಯೋ ಸ್ವಾಮಿಯಕ್ಕೆ ಮಾಡಿಟ್ಟಿದ್ದಾರೆ. ಟೆಂಪಲ್ ಟೌನ್ ಒಂದು ಇದ್ರು ಅದೇ ಮಕ್ಕ ಎಲ್ಲ ಎಡಗೂ ಕೇಪ ಎಡಲ ಹೋಗಿ ಅವು ಸ್ವಾಮಿಯಕ್ಕವೇ அந்த ನಾತು ನಟ್ಟು ಬಂದಿದ್ದಾಡು ಅವಕ್ಕವೇ ನೀರಟ್ಟು ಬದುಕಿಗೆ ಎಲ್ಲಾಗ ಒಂದು ಅರಚಿಂತನೆಯೋடு ಮಾಡಿಟ್ಟಿದ್ದಾರೆ. ಇದು ಕೇಪರ ಅಪ್ಪರ ಸಂತೋಷವಾಡದೆ ಈ ಸಂಕಲ್ಪ ನೆರವೇರ್ತುಗಳೇ ಒಳಗವೇ ಸುಭಿಕ್ಷವಾಟ್ರ ಅಂದೀರ ಅಡುತ್ತದ ಸಂಕಲ್ಪ ಸ್ವಾಮಿ. ಈಗ ಈಗ ಬಂದು ಈಗ ಒಂದು 9 ಸಂಕಲ್ಪ ಎತ್ತಿ ಈಗ ಐದದ್ದಗೆ 3 ಸಂಕಲ್ಪ ಈಗ ಬಂದು ಬೆರಗಿಟ್ಟ. ಅದು ಇದು ಅಂದರೆ ಶಕ್ತಿದಾಯಿನಿ ಅರಕಟ್ಟಲೆ ಎಂಬುದು ಈಗ ಅದು ಇದೀಗ ಒಂದು ಮರಚಕ್ಕು ಇದು ಹಾಕಿ ಅದು ಬಂದು ರನ್ನ ಇಟ್ಟ. ಎರಡವದು ಈ ಆದಿವಾಸಿ ಆರೋಗ್ಯ ಮಂದಿರ ಎಂಬುದು ಅದು ಗುಂಟಾಣ ಪ್ರಾಸೆಸ್ ಎಲ್ಲ ನಡೆದುಬಿಟ್ಟ. ಅದೇ ಮಕ್ಕ ಈ ಮರ ಅದು ನಾವು ಈಗ ಬಂದು ಸ್ಟಾರ್ಟ್ ಮಾಡಿಯಾತು ನಾತು ನೋಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಯಾತು. ಮಿಚ್ಚಡು ಸಂಕಲ್ಪ ಎಲ್ಲ ಸ್ವಾಮಿಯ ಆಶೀರ್ವಾದದೊಗೆ ಸ್ವಾಮಿ ಆಶೀರ್ವಾದ ಎಂಬುದು ನಂಗೆ ಎತ್ತೆ ಅಯ್ಯನ ಆಶೀರ್ವಾದದೊಗೆ ಇದು ಬಂದು ಮನಕನ ನಡುವುದು ಒಂದೇ ಈ ನಂಗೆಲ್ಲಾನ ಸಾರ್ಬ ವೇಂಡಿ ಇದು ಬಂದು ಮನಕನ ನಡುವುದು ಒಂದೇ ಈ ನಂಗೆಲ್ಲ ಬಂದು ಒಂದು ಕೋರಿಕೆ ಬೀಪೋ ಒಂದು ವೇಂಡುದಲ್ಲಿ ಬೀಪೋ ಈ ಅಳುವು ಈ ಸಂದರ್ಭ ಇನ್ನೂ ಬಂದು ಸ್ವಾಮಿಯವಕ ನೆರೆ ಅದಾವುದು ಬಡವರ ಏನ ಅದಾವುದು ಬಲಕೈ ಕೊಡೋದು ಎಡಕೈ ಬಂದು ಅರಿ ಕೊಡೋದು ಆತನ ಅದು ಅಯ್ಯನವಕ್ಕೆ ಆಗವೇ ಬಂದು ಇದ್ದಾರೆ. ಯಾಕಂದರೆ ನಂಗೆ ಮಾಡೋದು ಬಂದು ದಾರ್ಗೂ ಅರಿಯಾದ ಮಾಡೋದು ಬಿದ್ದುಗೆ ಆ ಇದ್ದಾಗ ಸ್ವಾಮಿಯವಕ್ಕೆ ಏನು ಮಾಡಿರ ಎಂಬುದು ಅದನ್ನು ಬಂದು ಕಡೇಸಿ ನಿಮಿಷಗಟ್ಟವು ನಂಗೆ ಬಂದು ಅರಿಯ ಏನೋ ಸ್ವಾಮಿಯವಕ್ಕೆ ಇಲ್ಲಿದ್ದಾರೆ ಏನು ಮಾಡಿರಾಮನ್ನ ಕಡೇಸಿಗಟ್ಟವು ಅರಿಯ ಆಳುಗ ಸ್ವಾಮಿಯವಕ್ಕೆ ಬಂದು ಮಾಡಿದ್ದಾರೆ. ಇದುಗ ಬಂದು ಅದಾವುದು ನಂಗಾಂದ ಮುಡಿದ ಒಂದು ಸಪೋರ್ಟ್ ಈಗ ಹೆಂಗೆ ಬಂದು ಸೇವಾದೆಲ್ಲ ಇದೆಯೋ ಈಗ ಬಂದು ನೆರೆಯ ಸರ್ವಿಸ್ ಮಾಡಿದೆ ಈ ಬಂದುಂತಾರೆ ಡೈಲಿ ಬಂದುಂತಾರೆ ಅವಕ್ಕೆಲ್ಲ ಒಂದು ಫಲನಿಲ್ಲ ಅದಾವುದು ಎದುರು ನೋಡೋದೆಲ್ಲ ಬಂದುಂತಾರೆ. அதாவது சோமியாவுக்கு ஏகோ ஒரே ಒಂದು ಇದೇನಲ್ಲ ಕಡಿಮೆಯೇ ಸೈ ಫಲನೈ ಎದುರ್ಪಾಕಾದೆ ಆ ಒಂದು ಇದುದವತ್ತ ಈಗ ಎಲ್ಲವೇ ಬಂದು ಸರ್ವಿಸ್ ಮಾಡಿದೆಯೋ ಅದಾವುದು ಮನಸಾರ ಬಂದು ಸರ್ವಿಸ್ ಮಾಡಿದೆಯೋ ಇದುಗ ಬಂದು ನಂಗೆಲ್ಲ ನೋಡ್ತೇವೆಪ್ಪು ಎಲ್ಲವೂ ಬಪ್ಪದು ನಂಗೆಲ್ಲ ಸೇರು ಈಗ ಬಂದು ಸೋಮಿಯವಕ್ಕೆ ಎತ್ತಿದ ಈ ಸಂಕಲ್ಪ ಎಲ್ಲಗ ಸೋಮಿಯವಕ್ಕೆ ಕೂಡ ನಂಗೂ ಬಂದು ನಿಬ್ಬುದು ಈ ಎಳುವಾಗ ಸೋಮಿಯವಕ್ಕೆ ಯೋಚನೆ ಮಾಡುವನೇ ಅದುದೊಗೆ ನಂಗೆ ಒಂದು 1% ಯೋಚನೆ ಮಾಡಲ್ಲ ಏನ ಸೋಮಿಯವಕ್ಕೆ ಈಸಗೆಲ್ಲ ನಂಗೆಗಾಯಿ ಅದಾವುದು ಎಲ್ಲವೇ ನಂಗೆಗೈತೆ ಮಾಡಿದ್ದಾರೆ ನಂಗೆಗಾಯಿ ಈ ಒಲಗಗಾಯಿ ಈ ಒಂದು ಒಲಗೆಲ್ಲ ಒಳ್ಳೆಗಡದು ಇದುಗಾಯ್ತ ಈಸಗೆಲ್ಲ ಮಾಡಿದ್ದಾರೆ ನಂಗೆ ಆ ಸೋಮಿಯವಕ್ಕೆ ಕೂಡ ನಂಗೆಲ್ಲವೇ ಇಬ್ಬುದು ಆತಂದಯಿ ನೀಗೆಲ್ಲವೂ ಹಿಂಗೆ ಕೂಡ ಸೇವೆ ಮಾಡೋದು ಭಾರಿ ಇದೆಯಿ ನೀವು ನೀಗೆಲ್ಲವ ಕೈ ಮುಗಿದು ಕೇತೊಂದೆಯೋ ಮನೋಜ್ ಟಿ ವಿ ನೇಯರೆಲ್ಲವ அடுத்தது ಸೋಮಿಯವಕ್ಕೆ ಒಂದು ಮುಖ್ಯವಾದ ಇದನ್ನು ಬಂದು ನಂಗೆ ನೀಲಗಿರಿ ಜನ ಎಲ್ಲವೇ ಅರ್ಧ ಏನಾಗ ಇದೆಲ್ಲ ಒಂದೊಂದು ಅಟ್ಟಿಗೆ ಅದಾವುದು ರಥಯಾತ್ರೆ ಅಂತಲೇ ಆ 48 ಜನ ಹೋದ ವರ್ಷ ಏಪ್ರಿಲ್ ತಿಂಗಳು ಸ್ಟಾರ್ಟ್ ಆಗಿ ಆ 48 ಜನ ಏಕಲ್ಲ ಸ್ವಾಮಿಯು ಕೂಡ ನಾನು ನೆರೆ ಅಟ್ಟಿಗೆಲ್ಲ ಬಂದು ಒಯ್ದೆ ಇತ್ತಮಾಕೆ ಒಂದು ಇದನ್ನು ಬಂದು ಇನ್ನಿಟ್ಟು ದಾರು ಬಂದು ನೋಡ್ರಾರು ಏನತ್ತಾ ಆಸಗ ಒಂದು ಅದಾವುದು ನಂಗೆ ಬಂದು ಒಳಗಿಬೋದು ನಂಗೆ ಒಂದು ಕೂಡಿ ಆಡ್ಕೊಡೋದು ನಂಗೆ ಬಂದು ಬಡಗರು ಇತ್ತ ಇಬ್ಬದು ಅತ್ತೆಂಬದು ಇದ್ದಾಗ ರಥಯಾತ್ರೆ ಕೆಟ್ಟತಟ್ಟ ಒಂದು 311 ಅಟ್ಟಿಗೆ ಸೋಮಿ ಅವಕರೆ ನೇರಡಿಯ ಹೋಗಿ ಅದಾವುದು ನಂಗೆ ಸಚ್ಚಿದಾನಂದ ಗುರು ನವೀನ್ ಸಾಯಿ ಅವಕರು ನಂಗೆ ಆನಂದ ಗುರು ಮೇಘನಾಥ್ ಸಾಯಿ ಅವಕರು ನೇರಡಿಯ ಒಂದೊಂದು ಅಟ್ಟಿಗೆ ಹೋಗಿ ಆ ಅಟ್ಟಿಯ ಒಂದು ಭಜನೆ ಬೀತು
ಅದಾವುದು ಎತ್ತೆ ಏಲಿ ಎಲ್ಲಾಂಗ ಅರ್ಥ ಆರಂಭನಂಗೆ ಅದನ್ನು ಒಳ್ಳೆಗೆ ಬಂದು ಯೋಚನೆ ಮಾಡಿ ಸೊ ಅದನ್ನಂದ ಈಗ ಒಂದು ನೆರೆಯ ಅಟ್ಟಿಯ ಕುಡಿಯೆಲ್ಲ ಬಂದು ನಿಲ್ಸಿದ್ದಾರೆ. ಅದು ಬಂದು ಅಪ್ಪರಪ್ಪರ ಸಂತೋಷ. ಅದಾವುದು ನಂಗೊಂದು ಬಡುಗು ಕೊಲಗ ಅದಾವುದು ನಂಗೊಂದು ಬಡುಗು ಕೊಲ ಅಂದರೆ ಸೋಮಿಯೊಕ್ಕ ಅಡಿಕಡಿ ಹೇಗಿರ ನನಗೆಲ್ಲ ಬಂದು ಗೋಪಿಯರ ತಂದಾರೆ. ಯಾಕಂದ್ರೆ ಆ ಕಾಲದಾಗ ಬಂದು ಕೃಷ್ಣನ ಬಂದು ಬಡುಗು ಅದಾವುದು ಇಲ್ಲಿತ ಇದು ಮಾಡೋದು ಅದಾವುದು ಗೋಪಿಯರ್ ನಂಗೊಂದು ಬಡುಗು ಕೊಲವೇ ಬಂದು ಅದಕ್ಕೆ ಮಾಡಿದ್ದಾರೆ. ಈ ಒಂದು ಬಡುಗು ಕೊಲ ಒಳಗಿಬ್ಬದು ಬಿದ್ದಾಗ ಸೋಮಿಯೊಕ್ಕ ಅಪ್ಪರ ಒಂದು ಮುಯರ್ಚಿ ಮಾಡಿ ಆ ಮುಯರ್ಚಿಗೆ ಅದು ಉಂಡಾನ ಫಲನ್ ನಂಗೆ ಎತ್ತಿದೆ ಫಲನ್ ನಂಗೆ ಸಿಕ್ಕಿರೋದು ದೇವದ ಮುಡಿಯ ಅದು ಈಗ ಬಂದು ಸಿಕ್ಕಿನ ಹಿಡ್ದೆ ಈಗ ಒಂದು ಕೆಟ್ಟ ಒಂದು ಪಾದಿ ಅಟ್ಟಿ ಈ ಒಂದು ಕಾಲು ಭಾಗ ಅಟ್ಟಿ ನಂಗೆ ಬಂದು ಅಲ್ಲಿಗೋಸ್ ಬಂದುಬಿಟ್ಟ. ಇದನ್ನು ಬಂದು ಇನ್ನೂ ನಂಗೆ ಮುಯರ್ಚಿ ಮಾಡಿ ಎಲ್ಲ ಟೀವು ಸೋಮಿಯ ಕೈದಂಗೆ ಇದ್ದು ನಂಗೆ ಆ ಮಧು ಮಾಮಿಸಮ್ ಎಂಬುದು ಅದೆರಡನ್ನ ಬಿಟ್ಟು ನನಗೆ ಬಂದು ಅದಾವುದು ಬಡುಗು ಕುಲ ಅಂದ್ರೆ ಇದುತ್ತ ನಂಗೆ ಬಂದು ಇತ್ತ ಇಬ್ಬುದು ಅತೆಂಬ ಒಂದು ಇದುದಾಗೆ ಅದಾವುದು ಮನುಷ್ಯರದಾಗ ಎರಡೇ ಬಗೆತ ಏನಂದರೆ ಒಂದು ಬಗೆ ಇತ್ತ ಇಬ್ಬುದು ಇನ್ನೊಂದು ಬಗೆ ಎತ್ತಬೇಕಂದ್ರೆ ಇರಾಕು. ಆಗ ನಂಗೆ ಬಂದು ಬಗೆ ಎಂಬುದನ್ನು ನಂಗತ ಬಂದು ಮುಡಿ ಮಾಡೋದು ಎತ್ತಬೇಕು ಮಟ್ಲೆ ಇರಾಕ ಇಲ್ಲ ಇತ್ತ ಇಬ್ಬದ ಆತೆಂಬುದನ್ನ. ಆಗ ನಂಗೆ ಇತ್ತ ಇಬ್ಬುದು ಎಂಬುದಾಗಿ ಸೋಮಿಯೊಕ್ಕ ನಂಗೆ ಒಂದು ದಾರಿ ತೋರಿಸ್ತಾರೆ. ಆ ದಾರಿ ಪಡಿ ನಂಗೆ ಬಂದು ನಡೆದು ಇದನ್ನು ಬಂದು ನೀಲಗಿರಿ ಫುಲ್ಲ ನಂಗೆ ಬಂದು 4 ಬೆಟ್ಟದಾಗೂ ಇದನ್ನು ಬಂದು ಇಲ್ಲದೆ ಒಳ್ಳೆಯ ವಿಧವ ನಂಗೆ ಅದಾವುದು ಬಡುಗು ಕುಲ ಅದಾವುದು ಇದು ರಥಯಾತ್ರೆ ಓಪನಿಗೆ ಏನಾಗಂದರೆ ಬಡುಗು ಕುಲ ವ್ಯಕ್ತಿ ಈಗ ಆಯ್ತಾ ಈ ರಥಯಾತ್ರೆ ಸೋಮಿಯೊಕ್ಕ ಬಂದು ಇದು ಮಾಡೋದು ನಂಗೆ ಬಡುಗು ಕುಲ ವ್ಯಕ್ತಿ ಹಾಕೋದು ಯಾಕಂದ್ರೆ ನಂಗೆ ಈಗ ಬಂದು ನಂಗೆ ಬಡುಗು ಕುಲದ ಏನೇನು ನಡೆದು ನನಗೆಲ್ಲ ಅರ್ಧ ಅದೆಲ್ಲ ಇಲ್ಲದೆ ನನಗೆಲ್ಲ ಬಂದು ಒಳಗೆ ಬಂದು ಬಿದ್ದರು. ಸೋಮಿಯೊಕ್ಕ ಇದೊಂದು ದೊಡ್ಡ ಸಂಕಲ್ಪವ ಎತ್ತಿ ಇದರ ಬಂದು ಮಾಡಿದ್ರು. ಇದು ನಂಗೆ ಅದಾವುದು ನಂಗೆ ಸಪೋರ್ಟ್ ಅವಕ್ಕೆ ಖಂಡಿತ ಬೇಕು. ನನಗೆಲ್ಲ ಸೇದಲ್ತ ಮುಡಿದ್ರೆ ಇದನ್ನು ಬಂದು ಆಳುವಾಗ ನಂಗೊಂದು ಸಪೋರ್ಟ್ ಮಾಡಿ ಇದನ್ನು ಬಂದು ಒಳ್ಳೆಯ ವಿಧವೇ ಎತ್ತಿನಪ್ಪ ನಂಗೆ ಅವರ ಸಿರಪ್ಪು ನಿಂಗೆ ನನಗೆ ವರ್ಷಮೇ ಇದ್ದದು ಅಂದ್ರೆ ಈಗ ಒಂದೊಂದು ಅಟ್ಟಿಗೆ ಹೋಗಿ ಸ್ವಾಮಿಗೆ ರಥಯಾತ್ರೆ ಹೋಗಿ ಆ ಸಟ್ಟಿಗೂ ಹೋಗಿ ನಂಗೆ ಮಾಡಿದ್ರು ಫಲನ್ದೋಗೆ நிறைய ಕಣ್ ಕೂಡ ನಂಗೆ ನೋಡಿದ நிறைய ಮಕ್ಕೆ ಅತ್ತಾಗೇಗೋನೆ ಅದು ಒಬ್ಬ ನಂಗೆ ಬಂದು ಅದನ್ನು ನಂಗೆ ಅರ್ಧಲಿಯೋ ತಿರುಂದಲಿಯೋ ನಂಗೆ ಬಂದು ಅಪ್ಪರ ಒಂದು ಪೆರುಮಿತ ನಂಗೆ ಎತ್ತಿದ ಮೇರಿಸಿತ ಅತ್ತಮ ಕೊಡೋರೆ ಒಂದು ಕುನ್ನ ಇಡವೇಳೆಗಿಂದೋಡು அடுத்து நாங்கள் நிகழ்ச்சி தொடர்ந்துறா அடுத்தது நாங்கள் நோண்டோம். சரி. ஒரு சிறிய செயல், ஒரு சக்தி வாய்ந்த குரல். ஒரு நோக்கத்திற்காக பயணியுங்கள். உங்கள் பொறுப்பிற்காக பங்கேற்குங்கள். தேர்தல் விழிப்புணர்வு சைக்கிள் ராலியில் இணைந்திடுங்கள். வாக்களிப்பின் முக்கியத்துவத்தை பரப்புவோம். ஒவ்வொரு வாக்கும் முக்கியம், ஒவ்வொரு குரலும் மதிப்புடையது. தேசிய பதக்கம் பெற்ற வீரர் ஸ்ரீநாத் லக்ஷ்மிகாந்துடன் சேர்ந்து சவாரி செய்யுங்கள். உங்கள் சைக்கிளை கொண்டு வாருங்கள். இந்த இயக்கத்தின் ஒரு பகுதியாகுங்கள். ஏப்ரல் 10 காலை 9:30 HEDP மைதானம் முதல் போட் ஹவுஸ் வரை. பதிவு செய்ய இப்போது ஸ்கேன் செய்யுங்கள். விழிப்புணர்வுக்காக ஒன்றாக பயணிப்போம். வெளியீடு மாவட்ட தேர்தல் அலுவலர் மற்றும் மாவட்ட ஆட்சியர், நீலகிரி மாவட்டம். எனக்கு சூடா 2 சப்பாத்தி. இங்க வெயில்ல வீடே சுடு சுடுன்னு சூடா இருக்கு. உங்களுக்கு சூடா சப்பாத்தி வேணுமா? முதல்ல இந்த வீட்டை ஜில்லுன்னு மாத்துங்க. உங்கள் சத்யாவில் குளு குளு ஏசி ஆஃபர். குளு குளுன்னு காத்து வீசுது, குஷியாக மனசு பேசுது. உங்கள் சத்யா. குழு குழுன்னு நம்ம கோயம்புத்தூர்ல ஒரு வீடு வாங்கணும், இன்வெஸ்ட் பண்ணணுன்ற ஐடியால இருக்கீங்களா? அப்படின்னா நீங்க வர வேண்டியது நம்ம பிரஸ்டீஜ் டவுன் ஃபேஸ் 2. கோயம்புத்தூர் டு மேட்டுப்பாளையம் ரோட்ல இருந்து ஜஸ்ட் 2 நிமிஷத்துல மத்தம்பாளையம் போலீஸ் குவார்டர்ஸ்க்கு ஆப்போசிட்லயே இருக்குங்க. 1 BHK 24 லட்சம், 2 BHK 33 லட்சம், 3 BHK 46 லட்சம் அண்ட் 4 BHK 54 லட்சம்னு DTCP அப்ரூவ் பிரீமியம் வீட்டு மனைகள். 33 அடி அகலமான தார் ரோட் முழுக்க மரங்கள், சோலார் ஸ்ட்ரீட் லைட்ஸ், ப்ராப்பர் EB, சுத்தி காம்பவுண்ட் வால், 40 லிட்டர் கெப்பாசிட்டி உடைய வாட்டர் டேங்க், 24/7 செக்யூரிட்டி அண்ட் CCTV, வாக்கிங் ட்ராக், சில்ட்ரன்ஸ் பார்க் அண்ட் ரெயின் வாட்டர் ட்ரைனேஜ் சிஸ்டம். இத்தனை வசதிகளோட இருக்க உங்க இன்வெஸ்ட்மெண்ட் பிளானுக்கு 90% வரை லோன் வசதியும் இருக்கு. ஜஸ்ட் 2 to 5 lakhs வரை டவுன் பேமெண்ட் பண்ணா போதுங்க. நம்ம கோயம்புத்தூர்ல ஒரு இன்வெஸ்ட்மெண்ட்டை போடலாமா? உடனே பிரஸ்டீஜ் டவுன் ஃபேஸ் 2 வாங்க. உங்களுக்கு பிடிச்ச வீட்டை புக் பண்ணுங்க.
நாங்கள் சமூக சேவை நிகழ்ச்சியோ ஆன்மீக சேவை நிகழ்ச்சியோ நாங்கள் சாய் நிவாசம் நாங்கள் ನಂದಕುಮಾರಕ್ಕೆ ಬಂದುದರಿಂದ தொடர்ந்து ನಿಗಲ್ಚಿ ಹೋಗಿಂಟಾಡದೆ ಸ್ವಾಮಿ ಕೈ ಇದ್ದಂಗೆ ಒಂದೊಂದು ಹಟ್ಟಿಗೆ ಹೋಗಿ ಮಾಡಿದ ಸೇವೆಯಿಂದ நிறைய மக்கள் இளைஞர்கள் ಬಂದು அதுಗ ಸೇವಿಸಿ ಆಚೆಯಿಂದಲೇ ಅವಕ್ಕೆ ಕಿವಿಕೊಟ್ಟು ಕೇತು நிறைய தெரிஞ்சிದ್ದಾರೆ நிறைய நாங்கள் திட்டல்லವ ನಂಗೆ ಏನೇನು ಬೇಕು ಅದಲ್ಲವ ಉಳಿತದನ್ನ ಎತ್ತಿ ಒಲ್ಲೋದ ಬಿಟ್ಟು ನೀವು ಮಾಡಿದ್ದಾರೆ ಮನೆ ಅಪರ ಸಂತೋಷತ தொடர்ந்து ಇನ್ನೂ ಹೋಗಿಲಿ ಅದಕ್ಕೆ அடுத்தது ಬಂದು ಸೇವೆಯಾಗ ಇತ್ತ ಸೇವೆ ಅಲ್ಲದೆ ಮற்ற ಸೇವೆಗಳು ಬಂದು ಏನೇನು ಸ್ವಾಮಿಗೂ ಮಾಡಿಟ್ಟಿದ್ದಾರೆ ಈಗ ಇನ್ನಗಟ ಇದೆಲ್ಲ ಒಂದು ಸೇವೆ ಆತಂದೆ ನಂಗೆ ಬಂದು ಇದು ಮಾಡೋದು ಅದಾವುದು ಒಂದು ಸೋಷಿಯಲ್ ವರ್ಕ್ ಅಂದಂಗೆ ಸ್ವಾಮಿ ಅವಕ್ಕೆ ಏನೇನು ಮಾಡಿದ್ದಾರೆ ಎಂಬುದನ್ನ ಈಗ ಮುಖ್ಯವಾಗಿ ಬಂದು ಆನ್ಮೀಗ ಅದಾವುದು ಆನ್ಮೀಗ ಅಟ್ಲತ ಆ ಎಡೆ ಒಂದು ಉಳುಕಟ್ರ ಅಥವಾ ಇದ್ದಾಗ ಈಗ ಬಂದು ಡೈಲಿ ಅದಾವುದು ಸ್ವಾಮಿ 100வது ಹುಟ್ಟು ಜನ ಮುನ್ನಿಟ್ಟು ಸ್ವಾಮಿ ಅವಕ್ಕೆ ಶ್ರೀ ಸತ್ಯ ಸಾಯಿ ಪ್ರೇಮ ಯಜ್ಞದಲ್ಲಿ 108 ಜನ ಒಂದು ಇದಾಗಿದ್ರು ಹೋಮ ಹಾಕಿದರು ಈಗ ಬಂದು ಡೈಲಿ ಮಗ ಗಣಪತಿ ಹೋಮ ಅದೇ ನಡೆದೆ ಲಲಿತರ ಸರಸರ ನಾವು ಹೋಮ ಮಂದಿಗೆ ಇದೆಲ್ಲ ಬಂದು ನಡೆದೆ ಇದನ್ನು ಅದಾವುದು ನಂಗೆ ಒಂದು ಮನೆ ಒಂದು ಎಗ್ಗಿ ಹಾಕಿ ಆ ಎಗ್ಗಿ ಬಪ್ಪ ಹೋಗೋದಾಗ ನಂಗೆ ಕೊಡೋದಲ್ಲೇ ಅದಾವುದು ಮನೆ ಒಂದು ಎಗ್ಗಿ ಹಾಕಿಲೆ ಮನೆಯವರು ಕಷ್ಟ ಎಲ್ಲ ಹೋಗ್ಬಿಟ್ರೆ ಆತೆಂಬುದು ಎಲ್ಲನೂ ಒಂದು ಇದು ಅದನ್ನು ಬಿಟ್ಟು ನಂಗೆ ಒಂದು ಮನೆ ಒಂದು ಎಗ್ಗಿ ಹಾಕಿನ ಬಟ್ ಇದ್ರಾಗೆ ಹೆಂಗೆ ಬಂದು ಏನು ಪುಣ್ಯ ಮಾಡಿದೆಯೋ ಈಗ ಬಂದು ಸ್ವಾಮಿ ಕೊಡುವೆ ಇಬ್ಬ ಹೆಂಗೆ ಸೇವಾದಲ್ಲೆಲ್ಲ ಬಂದು ಏನೋ ಪುಣ್ಯ ಮಾಡಿದೆ ಅಂದರೆ ಹೆಂಗೆಲ್ಲ ಜನವು ಇದ್ದಾಗ ಕೊಡೋದು ನೀವು ಹೋಮದಾಗ ಕೊಡೋದು ಆ ಒಂದು ಸಂದರ್ಭವ ಸ್ವಾಮಿ ಅವಕ್ಕೆ ಹೆಂಗೆ ಬಂದು ತಂದಿದ್ದಾರೆ ಜನಗೂ ಬಂದು ಹೋಮದಾಗ ಕೊಡುವ ಒಂದು ಸಂದರ್ಭವ ಹೆಂಗೆ ಬಂದು ತಂದಿದ್ದಾರೆ ಈಗ ಬಂದು ಕಿರ್ತಟ್ಟ ಒಂದು 200 ಜನ ಅದಾವುದು 200 ಜನ ಅದಾವುದು ಕಂಟಿನ್ಯೂಸ ಆದಿತ್ಯ ಹೃದಯ ಹೋಮ ಮತ್ತಂದೆ ಈ ಉರ್ಕೋದತ್ತು ಜನಗೂ ನಡೆದ್ರೆ ಸ್ವಾಮಿ ಅವರು ಡೈಲಿ ಹೆಂಗೆ ಕೂಡ ಬಂದು ಅಲ್ಲಿ ಕೊಡದಾರ ಆದಿತ್ಯ ಹೃದಯ ಹೋಮ ಮಂದಿ ಇದೆಲ್ಲವೇ ಸ್ವಾಮಿ ಅವಕ್ಕೆ ಅದಾವುದು ಒಲಗ ಕ್ಷೇಮಗೈ ಅದಾವುದು ಒಲಗ ಬಂದು ಒಳ್ಳಂಗಡ್ದು ಆತೆಂಬ ಒಂದು ಇದು ಸ್ವಾಮಿ ಅವಕ್ಕೆ ಈಸಗೆಲ್ಲ ಒಂದು ಇದೆಲ್ಲ ಎತ್ತಿದ್ದಾರೆ ನಮಗೆ ಮರಣೆ ರಾಮನವಮಿದಾಗೆ ರಾಮನಾಮ ತಾರಗ ಹೋಮ ಮಂದಿ ಮಾಡಿದ್ರು ಇತಮಕ್ಕೆ ಒಂದೊಂದು ದೇವ್ರ ಜನದಾಗಿಯೂ ಆ ದೇವ್ರಿಗೆ ಏನೇನು ಇದು ಮಾಡೋದು ಅದೇ ಮಕ್ಕ ಈಗ ಹೋದ ನವರಾತ್ರಿ ನೋಡಲೆ ನಂಗೆ 9 ದೇವ್ರು 9 ಅಮ್ಮನವಕಾಗ ಜನಗೂ ಹೋಮ ನಡುತ್ತು ಅದು ಗುಂಡವನ ಅಭಿಷೇಕ ಅಂದ ಆ 9 ಅಮ್ಮನವಕಾಗ ನಂಗೆ ಇದೆಲ್ಲ ಮಾಡಿದ್ರು ಅದಿಲ್ಲದೆ ಕಿರ್ತಟ್ಟ ಒಂದು ಸ್ವಾಮಿಯಕ ಸಂಕಲ್ಪದಾಗ ಇನ್ನೊಂದೇನಂದರೆ 100 ಅಡಿಯ ಬಂದು ರುದ್ರಪಾರಾಯಣಂ ರುದ್ರ ಅಭಿಷೇಕಂ ಆ ಎಡೆಗೆ ಹೋಗಿ ಒಂದು ರುದ್ರ ಅಭಿಷೇಕ ಮಾಡಿ ಒಂದು ಶಿವನ ಗುಡಿ ಎಲ್ಲ ಎಡೆ ಹೋಗಿ ನಂಗೆ ಒಂದು ಶಿವನ ಬೀತು ಒಂದು ರುದ್ರ ಅಭಿಷೇಕ ಅದು ಬಂದು ಕೆಡ್ತದ್ದು ಒಂದು 100 ಅಡಿಯ ಮುಡಿದುಪ್ಪ ಇನ್ನೂ ಅದು ಬಂದು ಕಂಟಿನ್ಯೂ ಅದು ಸ್ವಾಮಿ ಒಂದು 100 ಅಡಿ ಮಾಡು ಬಂದರು 100 ಅಡಿ ಮಾಡಿ ಅದೊಂದು ಮುಡುತ್ತು ಅದೇ ಮಕ್ಕ 100 ಅಡಿಯ ಭಜನ್ 100 ಅಡಿಯ ಬಂದು ಸ್ವಾಮಿ ಕೈದಿಂಗ ಒಂದು ಭಜನೆ ನಡೆಸಿ ಅದು ಬಂದು ಬೆರಗಿತು ಆನ್ಮೀಗ ರೀತಿಯ ಈ ಅಲುಗು ಸ್ವಾಮಿ ಹೆಂಗೇನು ಒಂದು ಆನ್ಮೀಗ ಅಟ್ಲತ್ತ ಈಗ ಒಂದು ಎತ್ತಾವ ಅವನು ಆನ್ಮೀಗ ಅಂದರೆ ಈ ಅಲ್ಲಿಗೋಸು ಬಂದು ಹೋಯ್ಪಳೆ ಈಗ ಬಂದು ಉಣ್ಮೆ ಬಂದು ಹೇಗೋಲ್ಲ ನಾ ಇಲ್ಲಿ ಬಂದದಾಗ ಏನೋ ಕಾರಣ ಅಂದಲೇ ಏನ ಮಾತಿ ಅತ್ತಾವ್ರ ಕಥನ ಆಮೊಂದು 1 ವರ್ಷ ಅವಕ್ಕೆ ಇಲ್ಲಿ ಕೀತ ಕತ್ತಾರ ಆತ ಇದ್ದ ನಾ ಬಂದೆ ಸ್ವಾಮಿ ಕದೆ ನೋಡೋನು ಸ್ವಾಮಿ ಒಂದೂ ಇವಲೆ ಇವೇ ದುಃಖೇನ ಏನ ಕೊಡು ಇದ್ದು ಬಿಡು ಅಂತಂದರು ಬಟ್ ನಾ ಈ ಅತ್ತಾವ್ದು ಮುಗಿಸಿದಾಗಿಂದ ಓಪ ಬಿದ್ದೋತ ನಾ ಇದ್ದೆ ಅದಾವ್ದು ಅಟ್ಟಿಗೆ ಓಪ ಅದಂದು ಬಟ್ ಏನಂದ್ರೆ ಸ್ವಾಮಿ ಬಿಟ್ಟು ಇಲ್ಲಿ ಬಂದು ಒಪ್ಪದು ಮುಡಿವಿಲ್ಲ ಯಾಕಂದರೆ ಆಳುಗೂ ಇಲ್ಲಿ ಬಂದು ಸ್ವಾಮಿ ಅವಕ್ಕೆ ಎಲ್ಲವೇ ಎತ್ತಿನ ಒಪ್ಪದು ಏನಾಗ್ಬೋದನ್ನ ಅಪ್ಪರ ಒಂದು ಇದಾಗ ಬಂದು ಮಾಡಿದ್ದಾರೆ ಏನಾದ್ರೆ ಬಂದು ಒಪ್ಪದು ಮುಡಿವಿಲ್ಲ ಒಂದೊಂದು ಕಾರ್ಯವೂ ಆನ್ಮೀಗದಾಗೆ ಎಂಬುದು ಡೈಲಿ ಭಜನೆ ಅದಾವುದು ಇದು ಬಂದು ಹಿಂಗೆ ಬಂದು ಒಂದು ಸೇವಾದಲ್ಲಿ ಹೋಲೆ ಇದೊಂದು ಗುಡಿ ನಂಗೆ ಒಂದು 4 ಒಂದು ಇಟ್ಟು ಕೊಟ್ಟನ ಅದ ಈ ನಾತೆಲ್ಲ ಒಂದು ನೀರಟ್ನ ಇದುದಾಗ ಒಂದು ಆಸೆ ಒಂದು ಸಂತೋಷ ಅದಾವುದು ಒಂದು ಸೇವೆ ಮಾಡುವುದಾಗ ನಂಗೆ ಆಸೆ ಒಂದು ಸಂತೋಷವ ನಾ ಮುಟ್ಟಲ್ಲ ಈಗ ಬಂದು ಎನ್ನ ಕೂಡ ಇಬ್ಬ ಎಲ್ಲವೇ ಸಂತೋಷವ ತಮ್ಮಕ್ಕೆ ಒಂದು ಇದು ಮಾಡಿದ್ದಾರೆ ಅದು ನಂಗೆ ಸ್ವಾಮಿಗಿಂತ ಮೊದಲು ಒಂದು ನಂದಕುಮಾರ ಸ್ವಾಮಿ ಇದು ಸ್ವಾಮಿ ಇದಕ್ಕೆ ಒಂದೊಂದು ಜನ ಒಂದು ಮಗ ಗಣಪತಿ ಹೋಮವು ಸರಿ ಒಂದು ಅದೇ ಮಗೆ ನಿಂಗೆ ಸತ್ಯನಾರಾಯಣ ಹೋಮವು ಸರಿ ನಿಂಗೆ ಒಂದೊಂದು ಹೋಮ ನಡಚನೆಯೋ ಯಜ್ಞ ಅಂತ ಹೇಗಿರಲಿಯೋ ನಂಗೆ ಅರ್ಧ ಬಳಿಕೋ ಅದನ್ನುಡಿಯ ಹೊಗೆ ಎಂಬುದು ಕಿಚ್ಚಿನ ಹೊಗೆ ಬೇರೆ ನಂಗೆ ಯಾಗ ನುಡಿಯ ಬಪ್ಪ ಅಲ್ಲಿ ಹೊಗೆ ಬೇರೆ ಅಂತ ಹೇಗಿರ ನಂಗೆ ಅರ್ಧ ಪಡಿ
ಅದೆಲ್ಲವೂ ಬಂದು ಒಂದೊಂದು ಪೊರಳುವು ನಂಗೆ ಸ್ವಾಮಿ ಕೈತಿ ಬಂದು ಎಲ್ಲ ಕೈಗೂ ಕೊಟ್ಟು ನಂಗೆ ಯಜ್ಞಾಗ ಬಂದು ಆ ಮೂಲಿಗೆಲ್ಲವ ಹಾಕೋನೆ ನಂಗೆ ಉಳಿಯ ಸಂಕಟ ಎಲ್ಲ ತೀರಿರ ಅಂದು ನಂಗೆ ಒಂದು ದೊಡ್ಡ ಒಂದು ಉಣ್ಮೆ ನಂಗೆ ಬೇರೆ ಕಾಲದಿಂದ ಹೇಗಿಟ್ಟಿದ್ದಾರೆ. ಏಕೆಂದರೆ ಆ ಮೂಲಿಗೆಲ್ಲ ಅಲ್ಲಿಗೆ ಹೋಗಿ ಕಲಂದು ಅದನ್ನ ಅಂದ ಬಪ್ಪ ಕಿಚ್ಚುಂದು ಬಪ್ಪ ಆ ಹೊಗೆ ಬಂದು ನಂಗೆ ಶ್ವಾಸ ಮಾಡವನೆ ನಂಗೆ ಅದನ್ನು ಬಂದು ಎತ್ತವನೆ ನಂಗೆ ನುರೆಯಿರೊಳಗೂ ನಂಗೆ ಇದೇ ಬಂದು ನಂಗೆ ಸಿರಪಾಟ್ರ ನೋಯಿ ತೀಯ ಶಕ್ತಿಯೆಲ್ಲ ಬೆಳಗಿರಾಂಬುತ್ತೆ ಅದನುடைய ಮುಖ ಅದು ಗೊತ್ತಾ ಇದನ್ನ ಸ್ವಾಮಿ ಕೇಳಿದ್ರೆ ನಂಗೆ ಅರ್ಧ ಬದಿಗೂ ಈ ರುದ್ರ ಯಾಗ ಎಂಬುದು ಅಪ್ಪರ ಸಿರಪ್ಪ ಅದು ಒಂದು ತೀಯ ಶಕ್ತಿಯೆಲ್ಲ ವಿಲಕುದಲ್ದಾಗಿರ ನಂಗೆ ಅದೋಗ ಎಡ ಮನಸ್ಸುದೋಗ ಎಡ ಕೆಟ್ಟಾಣವು ಸರಿ ನಂಗೆ ಇಬ್ಬ ಎಡ ಸುತ್ತಿ ಎಡ ಕೆಟ್ಟಾಣವು ಎಲ್ಲ ಬೆಳಗಿರಾಂಬುತ್ತ ಸ್ವಾಮಿಯಕ್ಕೆ ಬಂದು ಇಲ್ಲಿ ಮಟ್ಟಿಲ್ಲ 100 ಅಡಿಯ ಮಾಡಿದ್ದಾರೆ ಎಂಬುದು ಅಪ್ಪರ ಸಾಧನೆ. 1 ಅಡಿಯ ಒಂದು ಜನ ನಂಗೆ ಒಂದು ಮನೆಯ ಒಂದು ಯಾಗ ಹಾಕೋದಕ್ಕೆ ವ್ಯಾಸ ಕಷ್ಟ ಹೊಡನೆ 100 ಎಡಗೋಗಿ ಮಾಡಿದಂದರೆ ಆ 100 ಎಡದೋಗಿ ಎಡ ತೀಯ ಶಕ್ತಿ ಎಲ್ಲವ ಅಲ್ಲಿದ ಬೆಳಕಿದ್ದಾರೆ ಎಂಬುದನ್ನು ಕೇಪನೆ ಹಸಗ ಸಂತೋಷ. ಇದು ಸಾಧಾರಣವಾಗಿ ಮಾಡೋದು ಮುಡಿಯ ಇದುಗ ಒತ್ತುಳಿಪ ಇದ್ದು ನಂಗೆ ಮಾಡೋದು ಎಂಬುದಕ್ಕೆ ಒಂದು ಉಯಿರ್ನಾಡಿ ಬೇಕು ಅಪ್ಪನತ್ತ. ನಂಗೆ ಸಚ್ಚಿದಾನಂದ ಗುರು ನವೀನ್ ಸಾಯಿ ಹೋಗುವೋ ಆನಂದ ಗುರು ನಂಗೆ ಮೇಘನಾಥ್ ಸಾಯಿ ಹೋಗುವೋ ನಂಗೆ ಗುಡಿ ಯಶೋದಮ್ಮಕ್ಕ ಒಂದು ಉಯಿರ್ನಾಡಿ ಇದ್ದು ಎಲ್ಲಾಗ ಒಂದು ಒತ್ತುಳಿ ಪಾಡೋನೆ ಈಸಗ ಹೋಮ ನಡಚೋದು ಈಸಗ ಒಂದು ಭಜನೆ ನೋಡೋದು ಭಜನೆ ಕಲಮನೆ ನಂಗೆ ಪಾಟು ಪಾಡಿ ಬನ್ನಿ ಮತ್ತೆ ಎಣ್ಣೆಲ್ಲ ನಂಗೆ ಬಿಟ್ಟು ಹೋಗ್ಬಿಟ್ರ ಆಗತ್ತ ಅದನ್ನು ನೋಡಿ ನಮ್ಮನ್ನ ಇದೆಲ್ಲ ತಂದುದುಗ ಅಪ್ಪರ ಒಂದು ಮನ ಮಗಿಳ್ಸಿ ಆಗ ಮೊದಲಿನ ಸೇವೆ ಎಲ್ಲ ಬಂದು ಒಡಂಬಗೂ ನಂಗೆ ಕಲ್ವಿ ಸೇವೆ ಇಟ್ಟದು ಈಗ ಮನಸ್ಸುಗ ಬಂದು ಆನ್ಮೀಕ ಸೇವೆ ತಂದರೆ ಎಂಬುದರೆ ಅದು ಬಿಡ ಇನ್ನು ಕೋಡಿ ಪುಣ್ಯ ಇದು ಕೆಡೆಯ ಇತ್ತಮಾಕ ಸೇವೆ ತೊಡಂದು ನಡೆದೆ. ಇದಕ್ಕೆ அடுத்தது ಸ್ವಾಮಿಯವಕನುடைய ಸಂಕಲ್ಪ ಸೇವೆ ಪತಿಯೋ ಅವಕನುடைய ಒಂದೊಂದು ಜನ ನೋಡಿಯ ಆ ಗೆಲ್ಚವ್ ಏನು ಮಾಡೋದು ಎಂಬುದನ್ನ ಏನು ಹೇಳಿದ್ದಾರೆ ಸ್ವಾಮಿ. ಅವಾಗ ಇನ್ನೂ ಸ್ವಾಮಿಯವಕ್ಕೆ நிறைய ಸಂಕಲ್ಪ ಎಲ್ಲ ಬೀತುಂದಾರೆ ಅದು ಗುಂಡಾನ ಎಲ್ಲ ಮುಯರ್ಚಿ ಎಲ್ಲ ಈಗ ಬಂದು ನಡೆದೆ ಈಗ ಒಂದು 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 ಕಿಚನ್ ಆಯ್ಲಿಯೋ ಅದು ಗುಂಡಾನ ಎರಡೆಲ್ಲ ಬಂದು ನೋಡಿದೆಯೋ ಎಲ್ಲವೇ ಈಗ ಬಂದು ಮಾಡಿದ್ದಾರೆ. ನನಗೆ ಈ ರುದ್ರಪಾರಾಯಣ ಮನೆ ಅದಕ್ಕೆ ಮೇಯ್ನ ಅದು ಉಂಡಾನ ಒಂದು ಶಿವನ್ ಪಾಟು ಅದೊಂದು 7 ವರಿ ಏನೆ ಓಡಲುದೋಗೆ ಕಿಚ್ಚ ಭೀತಿ ಮನುಷ್ಯ ಪಿರವಿ ಎಲ್ಲಗ ಒಳ್ಳೆಯ ಎಣ್ಣವ ತಂದು ನೀನು ಆಶೀರ್ವಾದ ಮಾಡಲಿ ನಿನ್ನ ಇರುವಾಗಲೂ ನೆನಚಿ ಬಪ್ಪ ಭಕ್ತರೆಲ್ಲವ ನೋಡಲಿ ಈ ಒಲಗದ ಮಕ್ಕಗ ಒಳ್ಳೆಯ ದಾರಿಯ ತೋರಲಿ ಶಂಕರ ಓ ಮಾಲಿಂಗ ಶಂಕರ ಓ ಮಾಲಿಂಗ ಈ ಪಾಠದಾಗೆ ಬಂದ್ರೆ ಈಗೆಲ್ಲ ಒಂದು ಕಾಲದಾಗ ನಂಗೆ ದೇವ್ರ ಕುಲ ಅಂದಲೂ ಈಗ ಒಡಲುದೋಗಿ ಕಿಚ್ಚ ಬೀತಿಬ ಮನುಷ್ಯ ಪೆರಿವಿ ಎಲ್ಲಗಂತ ಈ ನಂಗೆ ಕುಲ ತಮಕ್ಕೆ ಆಯ್ತ ಈಗ ಅದು ಗುಂಡಾನು ಇದುತ್ತ ಈ ಅಳುಗ ಬಂದು ಈಗ ಸೋಮ್ಯವಕ್ಕೆ ಹಾಕುವ ಹೋಮ ಆಗಲಿ ಸರಿ ಈ ಯಜ್ಞ ಎಲ್ಲವೇ ಆಗಲಿ ಸರಿ ಈಗ ಅದೆಲ್ಲ ಬಂದು ಸರಿ ಹಾಕೋದು ಗೊತ್ತಾ ಸೋಮ್ಯವಕ್ಕೆ ಈಸಗೊಂದು ಇದು ಮಾಡಿ ತನ್ನ ಕೊಡವೆ ಎಲ್ಲವ ಬೀತು ಇನ್ನೂ ಎಲ್ಲವ ಬಂದು ಅರವಣಚ್ಚಿ ಅದಾವುದು ಸೋಮಿಯವಕರ ನೋಡಲೇ ಈಗ ನಂಗೆ ಎಲ್ಲ ಕಷ್ಟ ಪಡೆದುಬಿಟ್ಟ ಹೆಂಗೆಲ್ಲ ಈಗ ಬಂದು ಅದಾವುದು ತನ್ನ ಅದು ಸಾರೇ ನೋಡುವ ಒಂದು ಸಂದರ್ಭ ಹೆಂಗೆಲ್ಲ ಸಿಕ್ಕಿಟ್ಟಿದೆ. ಯಾಕಂದ್ರೆ ಸೋಮಿಯವಕ ನಂಗೆ ಕೊಡವೆ ಇದ್ದಾರ ಅಂದ್ರೆ ಈ ನಂಗೆ ಪೇರಾಸೆ ಬದು ಮುಡಿಯ ಯಾಕಂದ್ರೆ ಸೋಮಿಯವಕ ಈಗ ಅಡಿಕಡಿ ಹೇಗಿರ ನಾನು ಹಿಂಗೆ ಕೊಡು ಒಂದು 2 ತಗೊಂತ ಇದ್ದಾನೆ ನಾ ಬಂದು ಒಲಗವನ್ನು ನೋಡ್ದು ನಾ ಇಲ್ಲಿ ಬಿಟ್ಟು ಬೇರೆ ಎಡಗ ಅದು ನಾವು ಅಡಿಕಡಿ ನಂಗೆ ಬಂದು ಏಂಡೇ ಇದ್ದಾರೆ ಅದಕ್ಕೆ ಅದಾವುದು ನಂಗೆ ಮಟ್ಟು ನೋಡಿಕೊಡೋದು ಸ್ವಾಮಿಯವಕ ಎಲ್ಲವೂ ಅದಾವುದು ಒಲಗ ಕ್ಷೇಮಗೈತ ಅವಕ್ಕೆ ಈಸಗೆಲ್ಲ ಮಾಡಿರ ಈಸಗೆಲ್ಲ ಹೋಮ ಹಾಕಿ ಈಸಗೆಲ್ಲ ಮಾಡಿರ ಈಗ ಇಬ್ಬನಗಟ್ಟ ಬಂದು ತನ್ನ ಕೊಡವೆ ಇಬ್ಬದು ಹೆಂಗ ಆಸೆ ಒಂದು ಸಂತೋಷವಾಡದೆ ಅಲ್ಲ ಹೆಂಗೆ ಬಂದು ಬಿಡೋಲ್ಲ ಸ್ವಾಮಿಯವಕ್ಕೆ ಎಲ್ಲಿಗೆ ಹೋಗಿ ಹೆಂಗೂ ತನ್ನ ಕೂಡ ಬಂದು ಇಂದಾಡೆ ಬಂದು ಓಪಮ್ಮ ಮುಡಿಯೋದು ಅಂತ ಇದ್ದೀಯೋ ಅದು ಬಂದು ಸ್ವಾಮಿ ಹೋಗ್ತಾ ಆ ಸಂದರ್ಭ ಹೆಂಗೆ ಬಂದು ತಪ್ಪದು ಅದಕ್ಕೆ ಇಲ್ಲ ಅದು ಸ್ವಾಮಿ ನಿಂಗೆ ಇದಂಗೆ ಒಂದು ಸೇವೆ ಎಣ್ಣದೋಗೆ ಓಪನೆ ಅದುದೋಗೆ ನಂಗವ ಅದುಗ ಐಕ್ಯ ಮಾಡೋನೆ ಅದು ಎಲ್ಲಿ ಇದ್ದಲಿಯೂ ಏನ ಅತ್ತೆ ಮನೆಗೆ ಬಪ್ಪನೆ ಸ್ವಾಮಿಯುಕ ಇಂದು ಇಲ್ಲಿದ್ದಾರ ಇಲ್ಲ ಮತ್ತೆ ಎಡಗೆ ಹೋಗಿ ಸೇವೆ ಮಾಡೋದು ಇದೋಗೆ ಕ್ಷೇಮಗಾಯಿಂದ ಈ ಒಲಗಗಾಗಿ ಮಾಡ ಆ ಎಣ್ಣ ಬಪ್ಪದೆ ಅಪ್ಪರ ದೊಡ್ಡ ಒಂದು ಬಾಕಿ ಅಂದ ಹೇಗಬೇಕು ಈ ನಂಗೆ ಯುಗದೋಗ ಈ ಕಲಿಯುಗದೋಗೋ ನಂಗೆ ಈಸಗ ಸೇವೆ ಎಲ್ಲ ಮಾಡಿನೆ ಎಂಬುದು ಎತ್ತೋನಿ ಅದು ನೆನಚೋದೇ ನಂಗೆ ಪುಣ್ಯ
ಆ ನೆನಚದೆ ಎತ್ತಿರುವ ಸಂಕಲ್ಪವ ನಂಗೆ ಮಾಡಿ ತೋರಿಸಿನೆ ಎಂಬುದು ಅದು ಒಂದು ಪುಣ್ಯ. ಈಗ ಆ ಸಂಕಲ್ಪವ ಈಗ ಒಂದು 3-4 ಎತ್ತಿದ 9 ಸಂಕಲ್ಪದಾಗಿಯೋ 3-4 ಸಂಕಲ್ಪ ಈಗ ಮಾಡಿ ಬೆರಕಿಬಿಟ್ರು அடுத்தದು ಮಾಡಿದ್ದಾರೆ ಎಂಬುದು ಅದು ಕೂಡ ಒಂದು ಪುಣ್ಯ. ಅದನ್ನು ಫಲನ ಬಂದು ನನಗೆ ಈಗ ಅನುಭವಿಸಿಕೊಂಡಿದ್ದ ಅದು ಇಂದಾಡೊಂದು ತಿಟ್ಟವ ನೋಕಾಗ ಎದುರ್ಕಾಲಿಗೆ ಬಂದರ ಅಂಬ ಇಲ್ಲದೆ ಈಗವೇ ಆ ಫಲನ ಬಂದು ನಂಗೆ ಮಕ್ಕಳು ಎಲ್ಲವೇ ಅದನ್ನು ಅನುಭವಿಸಿಕೊಂಡಿಪ್ಪನೆ ಅದು ಕೂಡ ಒಂದು ಪುಣ್ಯ ಬಂದು ಹೇಗೋದು ಮುಡಿಯ ದೇವರ ನೇರಡಿಯ ಒನಗ ದೇವರ ಕಾಂಬದು ಮುಡಿಯಾದ ಪುಣ್ಯ ಇಂದು ಮೊದಲು ನಿಂಗೆ ಎತ್ತೆ ಕೊರ್ಚಿದೆ ತೊಡಗೋನೆ ಈಗ ಶಂಕರ ಅಂತ ಹೇಗೆ ಅಯ್ಯನ ಕೊರ್ಚಿದೆ ಏಕಾದಲ್ಲ ರುದ್ರ ಅಂಬದೋಗೆ ಅಯ್ಯನ ಕೊರ್ಚಿ ತಡದೆ ನಂಗೆ ಮಾಲಿಂಗನ ಕೊರ್ಚಿ ತಡದೆ ಎತ್ತೆಯ ನುಡಿ ಅರುಳು ಆಡದೆ ಅದು ಒಂದು ಈ ಉಳ್ಳಿಕಾರಿಗ ಸಿಲ ತಡೆಗಳೆಲ್ಲ ಬಂದಿರತ್ತ ಆಸ ತಡೆಗಳು ಬಂದಲೇ ಸೇತಿ ಸೊ ನಂಗೆ ಒಂದು ಗುಣಕಾರಿ ಮಾಡಾನೇ ತಡ ಬಪ್ಪನೆ ಸೋಮಿಯವ್ರಿಗೆ ಈಸಗ ಉಳ್ಳಿಕಾರಿ ಮಾಡಿನ ಬಪ್ಪನೆ ಏಸಗ ತಡ ಬಂದು ತಟ್ರ ಆಸೆಯ ತಡೆಯ ತಾಂಡಿ ಮಾಡಿದ್ದಾರೆ ಅಂದರೆ ಆ ದೇವರೋಡೆ ಶಕ್ತಿ ಇಲ್ಲದ ಮಾಡೋದು ಮುಡಿಯ ಅಪರ ಸಿರಪ ಮಾಡಿದ್ದಾರೆ. ಇನ್ನೂ ಅದ್ರ ಮೇಲೆ ಸೋಮಿಯಕ ಅವಕ ಇನ್ನು ಎದುರ್ಕಾಲದಾಗೆ ಬೇರೆ ಬೇರೆ ಒಂದು ಸಂಕಲ್ಪ ಅಲ್ಲವ ಎತ್ತ ಒಂದು ವಾಯ್ಪು ಅಡದಿ ಸ್ವಾಮಿ நிறைய ಬಂದು ಈಗ ಮಾಡಿದ್ದಾರೆ. ಇದನ್ನು ಮೀರಿ ಅದಾவது ಸೋಮಿಯವಕ ನಂಗೆ ಇನ್ನೆಗೆಟ್ಟ ನಂಗೆ ಒಂದು ಎತ್ತೆದೈ ಕೊಡ್ಸಿ ಎತ್ತಿಯ ಒಂದು ನಾಮವೇಗಿ ಎತ್ತ ಮಾಡ್ದ. ಈಗ ಸೋಮಿಯವಕ ಆ ಎತ್ತೆ ಅದಾವುದು 108 ಎತ್ತೆಯ ನಾಮ ಸೋಮಿಯವಕ ಮಾಡಿದ ಒಂದು ಇದಲ್ಲ 108 ಎತ್ತಿಯ ನಾಮ ಬರೆದು ಆ ನಾಮಗ ಅರ್ಥ ಓಡ ಸೋಮಿಯವಕ ತನಿ ಒಂದು ಬುಕ್ ಬಂದು ಹೊರಸ್ ಬಂದಾರೆ ಹೆಂಗೆ ಅಟ್ಟಿಯ ನಾ ಕೀಪೆ ಕಟ್ಟಿ ಹಿಂಗೆ ಅಟ್ಟಿಯ ಹಿಂಗೆ ಬಂದು ಭಜನೆಗೆ ಮುಂದಾಡು ಆ ಎತ್ತೆ ಕೊರ್ಚಿ ಆ 108 ನಾಮವ ಏಯಿತ ಹಿಂಗೆ ಬಂದು ಭಜನೆ ಸ್ಟಾರ್ಟ್ ಮಾಡಿ ನೀವು ಆ 108 ನಾಮ ಎತ್ತೆಯ ಎತ್ತೆ ನಂಗೆ ಬಂದು ಎಷ್ಟು ಎತ್ತಕ್ಕಿದ್ದಾರೆ ಅತ್ಯಂದಯ್ಯ ಆ 108 ನಾಮವ ಕೊಡ್ಸಿತ ಹಿಂಗೆ ಬಂದು ಭಜನೆ ಮಾಡಿ ನೀವು. ಅದಿಲ್ಲದೆ ಸೋಮಿಯವಕ ಇನ್ನೊಂದೊಂದು ಮುಯರ್ಚಿ ಮಾಡಿದ್ದಾರೆ. ಅದಾவது ವಾರ ಸೋವಾರ್ಜಿನ ಏ ಮನೆಯ ನಂಗೆ ಬಂದು ಕೊಡ್ಸಿರುವೋ ಇದು ಬಂದು ಅಟ್ಟಿಗೆ ಬಂದು ಈಗ ನಡೆದೆ ಆ ಬಂದು ಕೊಡ್ಸುವ ಮನೆಗ ಅಲ್ಲಿಗೆ ಹೋಗಿ 108 ನಾಮ ವೇಗಿ ಅದಾವುದು ಒಂದು ಕೊರ್ಪಿಟ ಬಂದಾರ ಲೈನ್ ಇಬ್ಬಕ್ಕೆಲ್ಲ ಬಂದಾರ ಒಂದು 108 ನಾಮ ಏಗಿ ಈಗ ಅವಕ್ಕೆ ಕೂಡ ಒಂದೂ ಗನ ಏದೋ ಒಂದು ಅದಾವುದು ಒಂದು ಹೆಚ್ಚ ಮಾಡೋದು ಏದೋ ಒಂದು ಅರ್ಧ ಗ್ಲಾಸ್ ಕಾಪಿಯೋ ಇತ್ತ ಮಾಕೆ ಮಾಡೋದು ಅಲ್ಲ ಹೆಂಗಟ್ಟಿ ಮಾಡುವನೇ ಈ ಒಂದು ಸೋಮವಾರದಿನ ಅವಕ್ಕೆ ಬೀಪನೆ ಅವಕ್ಕೆ ಮನೆ ಇಟ್ಟೇ ಮಾಡಿಬಿಟ್ರು ಅವಕ್ಕೆ ಮನದು ಇಟ್ಟು ಮಾಡಿ ಅಲ್ಲ ಇತ್ತ ಮಾಕ ಒಂದು ಸಂದರ್ಭ ಹೆಂಗೆ ಮನೆಗ ಎತ್ತೆ ಬಂದು ಕುಳಿದವೆ ಎತ್ತೆ ಬಂದುದವೆ ಎತ್ತಿ ನಾಮ ಏಯಿ ನಂಗೆ ಈರಮಾಸ ಎತ್ತಿಯೇ ಬಂದು ಮನೆಗೋಸ್ ಬಂದಿ ಅಂದಯಿ ಆ ಮನೆಯ ಅವಕ್ಕೆ ಒಳ್ಳೆ ಒಂದು ಇಟ್ಟು ಮಾಡಿ ಹೋದವಕ್ಕೆಲ್ಲಗ ಆಳುಗ ಹೆಂಗಟ್ಟಿ ಮಾಡಿಬಿಟ್ರು. ಇದು ಬಂದು ಈಗ ನೆರೆ ಅಟ್ಟಿ ಬಂದು ನಡೆದುಂಡದೆ ಇದನ್ನ ಬಂದು ನಂಗೆ ಬಂದು ಕಂಟಿನ್ಯೂ ಮಾಡೋದು ಯಾಕಂದ್ರೆ ಒಂದು ಎತ್ತಿಯಮ್ಮ ಮನೆಗೋಸ್ ಬಂದು ಅದಾವುದು ಎತ್ತಿಯ ನೆರೆ ಅಟ್ಲೆತ ನಂಗೆ ಬಂದು ಎಲ್ಲವೇ ಇದು ಮಾಡೋದು ಮುಡಿದ್ರೆ ಏನ ಎತ್ತಿ ಪಡ್ತಿ ಅರಿಯೋದಕ್ಕದವರು ಇಲ್ಲೇ ಆಗ ಬಂದು ಎತ್ತಿಯೇ ಬಂದು ಮನೆಗೋಸ್ ಬಪ್ಪುದು ಎಂಬುದು ಒಂದು ದೊಡ್ಡ ಇದು. ಆ ಎತ್ತಿಯ 108 ನಾಮವ ಹೇಗೋನೆ ನಂಗೆ ಮನೆಗೋಸು ಏನ ಕಷ್ಟ ಅಟ್ಲಿ ಸರಿ ಎಲ್ಲವೇ ಅದಾವುದು ನಂಗೆ ಹಣ ಕಷ್ಟ ಅಂದ ಮನ ಕಷ್ಟ ಅಂದ ಎಲ್ಲ ಕಷ್ಟವೂ ಓಟ್ರ ಆತಮಕ್ಕೆ ಆಳುಗ ಬಂದು ಎತ್ತಿಯ ನಾಮ ಹೇಗಿ ಅವಕ್ಕೆ ಸ್ವಾಮಿ ಅವಕರೆ ಒಂದು ಬುಕ್ ಇದು ಮಾಡಿ ಆ ಬುಕ್ಕು ಅದಾವುದು ನಂಗೆ ಅಟ್ಟಿ ಸೈಡಲ್ಲ ನಾ ಇಲ್ಲಿಯ ಕೀಯಬ ಇಬ್ಬ ಗುಡಿದಾಗ ನಂಗೆ ಬಡವರು ಬೇಡ ಎಲ್ಲವೂ ನಾ ಬುಕ್ ಎತ್ತು ಬಂದು ಕೊಟ್ಟುವುದೇ ಇಲ್ಲಿಗೂ ಈಗ ನಾಮೆಲ್ಲ ಬಂದು ಏಯಿದ್ದಾರೆ ಇದನ್ನು ನಂಗೆ ಎಲ್ಲ ಸೇದು ಅದಾವ ನಂಗೆ ಬಡವರು ಇಬ್ಬ ಎಲ್ಲ ಹಿಡಿಯು ಅದು ಬಂದು ಮುಳುಕ ಬಡವುದು ಅಂತ ಹಿಡ್ದೆ ಇದನ್ನು ಬಂದು ಎಲ್ಲ ಹಿಡಿ ಎತ್ತಿನ ಬಂದು ನಂಗೆ ಬಂದು ಎತ್ತಿಯ ಕೊರಿಚಿ ಅದಾವುದು ನಂಗೆ ಬಡಗು ಕೊಲ ಇತ್ತ ಇಬ್ಬುದು ಅತ್ತೆಂಬುದುಗ ನಂಗೆ ಎಲ್ಲವೇ ಒಂದು ಮುಯರ್ಚಿ ಮಾಡಿ ಇದು ಉಂಡಾನ ಏರ್ಪಾಡೆಲ್ಲ ನಂಗೆ ಬಂದು ಮಾಡಿದಂತೆ ಎತ್ತುಂದನ್ನು ಪರ ಸಿಂಗರ ನಂದಕುಮಾರ ಸ್ವಾಮಿ ಅದೇ ಮಾಕೆ ನಿಂಗೆ ಇದು ಒಂದೊಂದು ಸೇವೆ ಪತ್ತಿ ಆಣ್ಮೆಗೆ ಸೇವೆಯೋ ನಂಗೆ ಬಂದು ಇಲ್ಲ ಉಡಲ್ ಉழைಪುಗ ಕುಣವಾಗ ಒಂದು ಗೆಲ್ಚಗ ಕಲ್ಬಗ ಈಗ ಮುಂದು ಇತ್ತ ಮಾಕೆ ಸೇವೆ ನಡ್ಸಿಂಡು ಅಪರ ತಿರುಪ್ತಿ ಆಡದೆ ಈಗ ನಂಗೆ ಎತ್ತಿ ಕೊರಿಸೋಂಬ ಇದ್ದೋಗೆ ಒಳಗೆಲ್ಲಗ ನೀತಾ ಎತ್ತೆ ಅತ್ತೆಂಬುದನ್ನ ನಂಗೆ ಅರ್ಧ ನಂಗೆ ಇರೋಡೈನ ನೋಡಿ ಅರುಳದೋಗ್ಯೋ ನಂಗೆ ಎತ್ತೆಮ್ಮ ನೋಡಿ ಅರುಳದೋಗತ್ತಾ ನಂಗೆ ಕೊಲವೇ ಎಲ್ಲ ಒಳ್ಳೆಗೆ ಒಯ್ಯಿಂಡಾಡದೆ ಅತ್ತೆಮ್ಮ ಕಡೋನೆ ನಂಗೆ ಎತ್ತಿ ಪತ್ತಿ 108 ನಾಮವ ನಂಗೆ ಬರೋದು ಅದನ್ನು ಬಡುವುದೋಗೆ ನಂಗೆ ಒಂದೊಂದು ಜನ ಕೊರಚೋನೆ ಇನ್ನೆಗಟ್ಟ ನಂಗೆ ಎಲ್ಲ ಮಂದಿರ ಓದಿನ ಎಲ್ಲವೂ ದೇವರುತ್ತ ಎಲ್ಲವೂ ಕಡವುಳ್ತ ಅಲ್ಲಿ ನಂಗೆ ಕುಲದೈವದಾಗ ಅಂದು ಬಪ್ಪನೆ ನಂಗೆ ಎತ್ತೆ ಬಂದೋದನ್ನ ಆ 108 ನಾಮವ ಬಂದು ನಂಗೆ ಒಂದೊಂದು ಜನ ಒಬ್ಬೊಬ್ಬನು ಹೇಗೋನೆ
ಇನ್ನೂ ನನಗೊಂದು ಮನಸ್ಸು ಬಂದು ಆಸೆಗೆ ಒಂದು ಪುಣ್ಯ ಸಿಕ್ಕಿರ ನನಗೊಂದು ಆಸೆಗೆ ಆನಂದ ಆರ ಹಾಗೆ ಎಲ್ಲ ಕುನ್ನವೇ ಅಂತ ಅದನ್ನು ಪಳಕ ಮಾಡೋಣ ಒಂದೊಂದು ಮನೆಯೂ ಅದನ್ನು ಮಾಡೋನೆ ಆಸೆಗ ಸಿರಿಸಿಂಗರ ಎತ್ತೆ ಮನೆಗವೇ ಬಂದರ ಅಂತ ಈಗ ಒಂದು ಹಿಂಗೆ ಅಟ್ಟಿ ತುಂಬ ಬೀತದೆ ಓಪನೆ ಎಲ್ಲವೂ ಬಂದು ಒಂದು ಕಾಪಿ ನೀರು ಮಾಡಿ ತಂದು ನಂಗೆ ಎಲ್ಲ ಮಾಡೋಣ ಒಂದು ಆ ಕುಲ ವೃತ್ತಿ ಹಾಕೋದುಗ ಆ ಹಣ್ಮೀಗ ತಳೆಚೋದುಗ ಕುನ್ನವಾಗ ಅದು ಒಂದು ಬಿತ್ತು ಮಾಕೆ ಒಂದು ವಿಧೆ ಮಾಕೆ ಆ ಕುನ್ನವೇ ಅಂತ ಒಂದು ಅರ್ಧಪುಣ್ಯ ಅಂದಲೆ ಇನ್ನೂ ಒಂದು ಎಲ್ಲವೇ ಎತ್ತೆ ಎಲ್ಲ ನಂಗೆ ಎಲ್ಲವೂ ಪರಿವಿರ ಎತ್ತೆ ಎಂಬುದು ಏನಂದ್ರೆ ನಂಗೆ ರೂಢಿ ಎಣ್ಣೆ ಬಂದು ಒಳ್ಳಂಗಡವನೇ ಆ ಸೈಲೆಲ್ಲ ಒಳ್ಳಂಗಟ್ರ ಆ ಎಣ್ಣೆ ತೂಮಿ ಹಾಕೋದುಗತ್ತಾ ಈ ನಾಮವಳ್ಳಿ ಭಜನೆಯಿಂದ ಈಗಿರ ಅದು ನನಗೆ ಎತ್ತಿ ನಾಮ ಹೇಗೋನೆ ಇನ್ನು ಎಲ್ಲಾಗೂ ಬಂದು ಸಿರಿಸೆ ಸಿಕ್ಕಿರ ಅಪರ ಸಿಂಗರ ನಿಂಗೆ ಹೇಗಿದುಗ ಅಡುತ್ತು ನುಡಿಯ ಸೇವೆದೋಗೆ ನಿಂಗೆ ಪುನಃ ಒಂದು ವೇಲೆ ವಾಯ್ಪು ಕೊಡೋದು ಒಂದು ನಿಗಕ್ಷಿ ಬಂದು ನಡೆಸಿ ಒಂದು ಕೇಳಿಪಟ್ಟಿದ್ದು ಸ್ವಾಮಿ ಬದಲದೋಗೆ ಅದನ್ನ ಪತಿ ಹೇಗಿರಿ ಸ್ವಾಮಿ ಅದು ಈಗ ಅಡಿಕಡಿ ನಡೆದ್ರ ಅದಾவது ಜಾಬ್ ಫೈರ್ ಅತ್ಯಂತೆಗಿ நிறைய ಕಂಪನೀಸ್ ಅಲ್ಲಿ ಬಂದಾರ ಈಗ ಬೆಂಗಳೂರು ಒಂದ ಚೆನ್ನೈಯಿಂದ ಎಲ್ಲ ಬಂದಾರ ನಂಗೆ ಪುನಃ ಕತ್ತಬೇಕೆಲ್ಲ ಅದಾವುದು ಹೊರಾಸೋ ಇಂಟರ್ವ್ಯೂ ಅಟೆಂಡ್ ಮಾಡೋದರಿಯೋ ಉಪದರಿಯ ಈಗ ಬಂದು ನೆರೆಯ ಬಂದು ನಡ್ಸಿಬಿಟ್ರು ಅದು ಬಂದು ಕಂಟಿನ್ಯೂ ಆರ ಇದು ಮೂಲಿವ ಬಂದು ನೆರೆಯ ಬಂದು ಒಂದು ಗಲ್ಚೆ ಹೋಯ್ದಾರೆ ಯಾಕಂದ್ರೆ ನಂಗೆ ನೀಲಗಿರಿಯ ಆಳುಗ ಯಾಕಂದ್ರೆ ನಂಗೆ ಎಲ್ಲ ಬೆಲೆ ಇಲ್ಲ ಎಲ್ಲ ಈಗಿನ ಪುನವೆಲ್ಲ ನಂಗೆ ಹೋಗಿ ತೋಟಕ್ಕೆ ಹೋಗಿ ಒಂದು ಗಲ್ಚೆಗೆ ಒಂದು ಸಂದರ್ಭವೂ ಇಲ್ಲ ಅದು ಬಂದು ನಂಗೆ ಆಡ್ದ ಎಲ್ಲವೇ ಕತ್ತುದಾರೆ ನನಗೆ ಅದು ಉಂಡಾನ ಒಂದು ಇದುತ್ತಾ ನಂಗೆ ಬಂದು ಅರ್ಚಿನೋಪ ಒಂದು ಕಟ್ಟೋದು ನನಗೂ ಇದ್ದ ಅಥವಾ ಅದನ್ನು ಬಂದು ಸೋಮ್ಯವಕ್ಕೆ ಅಪ್ಪರ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಬಂದು ಮಾಡಿದ್ದಾರೆ ಅದಾவது ಜಾಬ್ ಫೈರ್ ಅಂತಂದು ಒಂದು ಇದು ಮಾಕೆ ಎಲ್ಲ ಕಂಪನಿ ಕೊಡಿಸಿ ಅಪ್ಪರ ಒಂದು ಇಂಟ್ರೆಸ್ಟ್ ಇದನ್ನು ಬಂದು ಮಾಡಿದ್ದಾರೆ ಅದನ್ನ ನೋಡೋಣ ಅದುತ್ತಾ ಪೊದುವಾಗೀರ ನಂಗೆ ಕತ್ತ ಕುಣಿವೆಲ್ಲ ಈಗ ಗೆಲ್ಚೆ ಇಲ್ಲೇ ಎಂಬುದುತ್ತಾ ಅಪ್ಪರ ಒಂದು ವರ್ತುವಾಟುತ್ತೋ ನೆರೆಯ ಕತ್ತುದಾರೆ ಆಗ ಕತ್ತದುಗ ಬಂದು ಒಂದು ಗೆಲ್ಚೆ ಸಿಕ್ಕಿದಿಲ್ಲ ಅವಕ್ಕೊಂದು ಸಂಭವಿಸಿ ಒಳಗಿದ್ದಾರೆ ಅತ್ತೆ ಅಂಬುನಾಗ ಒಂದು ಹೆಣ್ಣನಿಗೆ ಆಡೋನೆ ಅದುಗಾಯಿ ಸ್ವಾಮಿಕ ಉಬ್ಬದಲದವಾಗ ಬಂದು ಆ ಜಾಬ್ ಫೇರ್ ಮೊದಲ ಮುಂದೆ ಅಪ್ಪರ ಸಿರಪ ಮಾಡಿ ನಡೆಸಿ ನೆರೆಯ ಕುಣವಾಗ ಕಣ್ಣು ಮುಂದಾಡು ಗೆಲ್ಚೆಯಿಸಿಕೊಟ್ಟು ಅವಕ್ಕೆ ಎಲ್ಲೆಲ್ಲ ಗೆಲ್ಚೆಗೆದುಕೊಂಡಿದ್ದಾರೆ ಅದನ್ನು ಅದೇ ನಿಲ್ಚಾದೆ ಅಡುತ್ತಡುತ್ತ ಒಂದೊಂದು ಮೊರೆಯು ಸೇತಿ ಅವಕ್ಕೆ ಮಾನ್ಯ ಎಂಬ ಒಂದು ಸಂಕಲ್ಪ ಬೀತಿದ್ದಾರೆ ಇಂದು ಹೋಗಿ ಗೆಲ್ಸುకున్నವೇ ಅವಕ್ಕೆ ಗೆಲ್ಚಿಲ್ಲೇ ಎಂಬ ಎಡದೋಗೆ ಒಂದು ತಿಂಗುಗೆ ಒಂದು ಹಣ ಸಿಕ್ಕೋನೆ ಅವಕ್ಕೆ ಮನೆಗೆ ಬಂದು ಅವ್ವಪ್ಪಗ ಒಂದು ಉದವಿ ಆಟ್ರ ಕುನೋಗ ಉದವಿ ಆಟ್ರ ಅಡುತ್ತದ ಬಂದು ಅವಕ್ಕೊಂದು ಮದುವೆ ಮಾಡೋದು ಬೇರೆ ನಿರೀಕ್ಷೆಲ್ಲ ಆಡದೆ ಮಾನ್ಯ ಎಂಬುದು ಬಂದು ಆಗ ಧಾರಗ ಒಂದು ಇಲಬಸವ ಹಣ ಕೊಡೋದು ಬಿಡ ಒಂದು ಗೆಲ್ಚಿಸಿ ಕೊಟ್ಟು ಬಿಳೆ ಅದು ಬಂದು ವಾಳ್ನಾಳು ಮುಳುವುದು ಅವ್ರಿಗೆ ಬಂದು ಒಂದು ಪುಣ್ಯವಾಟ್ರ ಅವಕ್ಕೆ ಹಿಂದೊಂದು ಅದನ್ನು ಮರೆಯಾರು ಆಗ ಬೇರೆ ಬೇರೆ ಎಡಗೋಯ್ ತೇಡೋದನ್ನ ನಂಗೆ ಮನ ಬಾಯಲೆದುವೆ ಎಲ್ಲ ಕಂಪನಿಯು ಕೊರಿಚಿ ಅವಕ್ಕೆ ಒಂದು ಗೆಲ್ಚೆ ಕೊಟ್ಟಾರ ಅಂಬುದು ಇದು ಬಿಡ ಒಂದು ಸಿರಪ್ ಎದು ಕುಡಿಯ ಇದನ್ನ ಒಂದು ನಂಗೆ ಸಚ್ಚಿದಾನಂದ ಗುರು ನಂಗೆ ಉಳಿಯ ನವೀನ್ ಸಾಹೇಬಕು ನಂಗೆ ಒಂದು ಆನಂದ ಗುರು ನಂಗೆ ಮೇಘನಾಥ್ ಸಾಹೇಬಕು ಎಲ್ಲ ನುಡಿ ಅರುಳದೋಗೆ ನಂಗೆ ಯಶೋದಮ್ಮ ನುಡಿ ಅರುಳದೋಗೆ ಇದು ಸಿರಪ್ಪಾನ ನಿಗಕ್ಷಿ ಬಂದು ಒಂದೊಂದೆಡಿ ನಡೆದೆ ಆಣ್ಮಿಗೆ ಸೇವೆ ನಂಗೆ ಉಬ್ಬದಲ್ಲಿಯೂ ಅಪ್ಪರ ಸಿರಪ್ಪ ಹೋಗಿಡದೆ ಮನ ಕೇಳಿಪಟ್ಟುಕೊಂಡಿದ್ದ ನಂಗೆ ಈ ಕೊಯಂಬತ್ತೂರದೋಗಿಯೋ ಸ್ವಾಮಿಯಕ್ಕೆ ಮಾಡಿಟ್ಟಿದ್ದಾರೆ ಯಶೋದಮ್ಮನಕ್ಕೂ ಅದು ಮೀರ್ಷಿ ಮಾಡಿಟ್ಟಿದ್ದಾರೆ ಇದು ಅಡುತ್ತಡುತ್ತು ನಂಗೆ ಬಪ್ಪನೆ ಸ್ವಾಮಿಯಕ್ಕೆ ಅಡುತ್ತ ಸಂಕಲ್ಪ ಹೋದೋಗಿಯೋ ನಂಗೆ ಕುನವಗಾಗಿಯೋ ನಂಗೆ ಕೊಲಗಾಗಿಯೋ ಇನ್ನು ಬೇರೆ ಬೇರೆ ಏನೋ ಸಂಕಲ್ಪ ಇದ್ದಾರೆ ಸ್ವಾಮಿ ಇಲ್ಲ ಸೋಮಿಯವಕ ಅದಾವುದು ನಂಗೆ ಕೊಲ ಅಂಬುದು ಬಿಡಿ ಸೋಮಿಯವಕ ಎಲ್ಲ ಗೊಂತ ಸೋಮಿಯವಕರ ಪಾರ್ವದಾಗ ಎಲ್ಲ ಒಂದು ತಾ ಒಂದು ಜಾತಿ ಅದಾವುದು ಈಗ ಇಲ್ಲಿ ಬಂದು ಕೊಯಂಬತ್ತೂರದ ಕೊಂಡಾಡುವನೇ ಹೋದ ಕ್ರಿಸ್ಮಸ್ ಬ್ರಹ್ಮಾಂಡವ ಅದು ಹಿಂಗೆಲ್ಲ ಇದನ್ನು ನೋಡವೇ ಇಲ್ಲ ಅದಾವುದು ಒಂದು ಜಾತಿ ಮತ ಇದಿಲ್ಲದೆ ಅವಳು ಹೋಗ ಬಂದು ಕೊಂಡಾಡ ಆಮೇಲೆ ರಂಜಾನ್ ಎಂಬುದು ಬಂದು ಕೊಂಡಾಡಿದ್ರು ಅವಳು ಹೋಗ ಬಾಬಾಗ ಬಂದು ಎಲ್ಲವೇ ಹೊಂದುತ್ತಾ ಹತ್ತೊಂಬತ್ತುಗ ಸೋಮಿಯವಕ ಎಲ್ಲವೇ ಮಾಡಿದ್ರು ನಂಗೆ ಕೊಲಗ ಮೊಟ್ಟ ಅಲ್ಲ ಎಲ್ಲವೂ ಒಳಗೆ ಬದುಕು ಆಯ್ತಾ ಸೋಮಿಯವಕ ಈಸಗೆಲ್ಲ ಬಂದು ಈ ಸಂಕಲ್ಪ ಎಲ್ಲ ಎತ್ತಿ ಈಸಗ ಇದೆಲ್ಲ ಹಾಕಿ ಹೋಮ ಎಲ್ಲ ಹಾಕಿ ಈ ಎಲ್ಲವೂ ಬಂದು ಮಾಡಿದ್ದಾರೆ ಅದು ಬಂದು ಎಲ್ಲವೂ ಒಳಗೆ ಬದುಂಬದಗಾಗಿ ಎಲ್ಲ ಬಿಡ ಕೊಂಡಾಡೋದು ಸ್ವಾಮಿಕ ಮಾಡಿದ್ದಾರೆ ಎಂದು ನಂದಕುಮಾರ ಸ್ವಾಮಿ ಕೇಳಿದ್ರು ಇತ್ತಮಾಕ ಸಿರಪು ನಿಗಲ್ಚಿದೋಗೆ ನಂಗೆ ಅಡುತ್ತು ನಂಗೆ ಒಂದು ಆದರವು ಕೊಟ್ಟು ನಂಗೆ ಮಕ್ಕಳೆಲ್ಲ ಕೊಟ್ಟು ಮಾಡೋನೆ ಇನ್ನೂ ಅಂದ ಸೇವೆ ಈಗ ಪಸಿ ಎಂಬುದು ಬಂದು ನಂಗೆ ಒಟ್ಟಸ್ಪು ಎಂಬುದು ಎಲ್ಲಾಗತ್ತೋ ಒಂದು ಜಾತಿ ಮದ ಎಂಬುದಿಲ್ಲ ಎಲ್ಲಾಗ ಹೊಂದುತ್ತಾ ನಂಗೆ ನೋಯಿ ಬಪ್ಪುದು ಎಂಬುದು ಎಲ್ಲಾಗೂ ಹೊಂದುತ್ತಾ ಈ ಜಾತಿ ಆ ಜಾತಿ ಅಂದರೆ ಎಲ್ಲಾಗೂ ಹೊಂದುತ್ತಾ ಬಂದ್ರ ಅದು ಮಾಕ ಬಂತ ಸ್ವಾಮಿಕ ಆದಿವಾಸಿಗಳಿಂದ ಬಪ್ಪನೆ ಎಲ್ಲ ಕುಲ ಮಕ್ಕಳು ನಂಗೆ ಬಡುಗರಿಗೂ ಎಲ್ಲ ಕೊಟ್ಟನ ಅದೇ ಮಕ್ಕ ಹೊರಾಸೊಂದು ಬಪ್ಪಕ್ಕೂಗ ಸೇತಿ ಮುಡಿಯಾದವಕಾಗ ಈ ಕಲ್ವಿ ಸೇವೆ ಮರ್ತು ಸೇವೆ ಅನ್ನ ಸೇವೆ ಎಂಬುದನ್ನ ಆಗ ಮಾಡಿ ನೋಡೋಣ ಆಗ ಇದು ಬಂದು ಒಂದು ಕುಲ ಬೇರ್ಪಾಡು ಇಲ್ಲ ಅದೆಲ್ಲ ಮಾಡೋದು ಎಂಬುದನ್ನ ಒಂದು ಒಳ್ಳೆ ಹಣ್ಣದಾಗ ಮಾಡಿದ್ದಾರೆ ಅವಕರುடைய ಪಣಿ ಮೇಲೆ ಬಂದು ಸಿರಪ್ಪ ನಂಗೆ ಬಂದು ಇಂದು ಅವಕರುடைய ಎಲ್ಲ ನಂಗೆ ಬಡುಗರೆಲ್ಲ ಐಲೆಚ್ಚಿಲಿ ಪೈಲೆಚ್ಚಿಲಿ ಬಿತ್ತೆಚ್ಚಿಲಿ ಬೇ ಹೆಚ್ಚಿಲಿ ಗುಡಿ ಹೆಚ್ಚಿಲಿಂದಾಗೆ ಈಗ ನಂಗೆ ಅಯ್ಯನವಕ್ಕೆ ಬಂದು வாழ்ತಿದ್ದಾರೆ ಅತ್ತಮ್ಮಕ್ಕೆ
ಸ್ವಾಮಿಕ ಈಗ ಮಾಡಿದೊಂದು ಎಲ್ಲಾರುடைய ನಂಗೆ ಆಶೀರ್ವಾದವು ನಂಗೆ ಎತ್ತೆಮ್ಮನುடைய ಅರುಳು ಇರುಡೆಯನುடைய ಅರುಳು ನಂಗೆ ಸ್ವಾಮಿಯಕ್ಕೆ ಎಲ್ಲಾಗೂ ನಂಗೆ ಸಿಕ್ಕೋದೊಂದಾಗಿ ನಂಗೆ ಮನಸಾರ ಈಗಿನ ಸ್ವಾಮಿ ಇಷ್ಟು ಜಾಮ ನಂಗೆ ಬಂದು ನಿಂಗೆ ಸಿರಪ್ಪ ನಿಂಗೆ ನಡೆಸಿ ತಂದೋದಿ ಅದಕ್ಕೆ ಈ ಮನಸ್ಸು ಟಿವಿಗೆ ಬಂದು ನಿಂಗೆ ಸಂಕಲ್ಪಲ್ವೋ ಸೇವೆಕಲ್ವೋ ಸ್ವಾಮಿಯಕ್ಕೆ ಮಾಡೋದಲ್ಲವ ಈ ಸಿರಪ್ಪ ಇದ್ದುಗ ಈ ಮನಸ್ಸು ಟಿವಿ ಸರ್ಬಾಯ ಮನಸ್ಸು ತುಂಬಿದ ಅಪ್ಪರ ನಂಟಿ ನಂಗೆ ಹೇಗಿನೆಯೋ ನಿಂಗುடைய ಸೇವೆ ಪತಿಯೋ ನಿಂಗೆ ಕರುತು ಬಂದು ಅಪ್ಪರ ಒಳಗೊಡ್ತೋ ಅದಕ್ಕೆ ನಿಂಗೆ ಮನಸ್ಸು ಅಟ್ಟೋದನ್ನೇ ಹೇಗೆ ಅಲ್ಲ ಅದಾವುದು ಮನಸ್ಸು ಟಿ ವಿ ಬಂದ ಜನ ಅಂದ ನಂಗೆ ಸಾಯಿ ನಿವಾಸದಾಗ ಮನಸ್ಸು ಎಲ್ಲ ನಿಗழ்ಚಿಯು ಬಂದು ಎತ್ತಿ ಬಂದು ನಡ್ತದು ಮನಸ್ಸು ಟಿ ವಿ ಮನಸ್ಸು ಟಿ ವಿ ಮನಸ್ಸು ಮಕ್ಕೆ ನಂಗೆ ಸ್ವಾಮಿ ಮನಸ್ಸು ಮಕ್ಕೆ ಮನಸ್ಸು ಟಿ ವಿ ಇನ್ನೂ ಬಂದು ದುಡ್ಡಿ ಮನಸ್ಸು ಟಿ ವಿ ಆಗಲೂ ಇಲ್ಲಿಯ ಮನಸ್ಸು ಟಿ ವಿ ಬಂದು ತೋರಿಸ್ತಾರೋ ಈಸಗೆಲ್ಲ ಈಸು ಲಕ್ಷ ವ್ಯೂವರ್ಸ್ ಇದ್ದಾರೆ ಅಂದೇಗಿ ಇದು ಇನ್ನೂ ಬಂದು ಅಪ್ಪರ ಆಪದು ಮನಸ್ಸು ಟಿ ವಿ ಮೂಲಕ ಎಂಗೆ ಸಾಯಿ ನಿವಾಸ ನಿಗழ்ச்சி ಎಲ್ಲ ಇನ್ನಿಗಟ್ಟು ಅವತ್ತು ಮಾಡಿದ್ದಾರೆ ಇದಕ್ಕಿಂದೂ ಬಂದು ಕಂಟಿನ್ಯೂ ಆಪದು ಇದು ಬಂದು ಎಲ್ಲಾಗ ಹೋಗಿ ರೀಚ್ ಆಪದು ಅಂದಾಗಿ ಮನಸ್ಸು ಟಿ ವಿಗೆ ಒಂದು ನಂಟ್ರಿ ಏಂಡು ಇತ್ತ ಒಂದು ಸಂದರ್ಭ ತಂದ ಎನ್ನ ಗುರು ಒಂದೇಗ ನಂಗೆ ಸಚ್ಚಿದಾನಂದ ಶ್ರೀ ನವೀನ್ ಸಾಯಿ ಅವಕ್ಕಗೂ ಆನಂದ ಗುರು ಮೇಘನಾ ಸಾಯಿ ಅವಕ್ಕಗೂ ಅದೆಲ್ಲ ಬಿಡಿ ನಮ್ಮ ಯಶೋದಮ್ಮ ಅವಕ್ಕಗೂ ನಾವೊಂದು ನನ್ರಿಯಾಗಿ ಇದು ಬಂದು ಈ ವಾರ ಮುಡುವುದಿಲ್ಲ ನಾಯಿಗೂ ಕಂಟಿನ್ಯೂ ಆರ ಅಡತ ಶನಿ ಆದಿವಾರವೂ ನಂಗೆ ಈ ಸಾಯಿ ನಿವಾಸ್ನ ಪೇರ್ಮೆ ಪಾಡ್ತಿ ಬಂದು ಮಾತಾಡುವನ ಇದು ಬಂದು ಅದೇ ಕಂಟಿನ್ಯೂ ಆರ ಎಲ್ಲ ಬಂದು ನೋಡಿ ನೀಗೆಲ್ಲಾನು ಒತ್ತುವೆ ಪೋಡ ನಂಗೆಲ್ಲ ಅದಾವ ಸೋಮಿ ಎತ್ತಿದ ಸಂಕಲ್ಪ ಎಲ್ಲವ ಎಲ್ಲ ಬಂದು ಅದಾವುದು 2 ಕೈ ತಟ್ಲತ್ತ ಶಬ್ದ ಬಂದರ ಅಂದಾರ ಅದು ಮಕ್ಕ ನಂಗೆಲ್ಲ ಸೇದು ಸೋಮಿ ಎತ್ತಿದ ಸಂದರ್ಭಕ್ಕೆ ನಂಗೆಲ್ಲ ಒಂದು ಉತ್ತೇಜನ ಕೊಟ್ಟು ಇನ್ನೂ ನಂಗೆ ಕೊಲ ಬಡುಗು ಕೊಲ ಒಳಗಡೋದು ಒಳಗ ಕ್ಷೇಮಗಾಗಿ ಬಂದು ಏನೇನೆಲ್ಲ ಸಂಕಲ್ಪಲ್ಲ ಎತ್ತಿದಾರೋ ಇದೆಲ್ಲ ಬಂದು ಒಳ್ಳೆ ಪಡೆಯ ನಡುವುದು ಒಂದಾಗಿ ನಂಗೆಲ್ಲ ಒಂದು ಕೂಟು ಪ್ರಾರ್ಥನೆ ಮಾಡಿ ಒಳ್ಳೆ ಪಡೆಯ ಇದನ್ನು ಬಂದು ನಡೆಸಿ ತಂದದುಗ ಮನಸ್ಸು ಟಿ ವಿಗ ಒಂದು ನನ್ರಿ ಏನೇ ನನ್ರಿ ಅಪರ ಸಿಂಗರ ಇಂದು ನಂಗಗ ಈ ಒಂದು ಅವಕ್ಕವ ನೇರ ಒದಕಿ ಇಂದು ಬಂದು ಸಾಯಿ ನಿವಾಸನುடைய ಸೇವೆ ಎಲ್ಲವ ನಂಗೆ ಕೀಬಿಕಟ್ಟಿಂದ ಬಂದ ನಂದಕುಮಾರ ಸ್ವಾಮಿ ಮನಸ್ಸು ಸಾರ್ಬಾವು ಎಲ್ಲ ಸಾರ್ಬಾವು நன்றியாகி நாங்கள் நிகழ்ச்சியை முடிச்சினோம். நன்றி, வணக்கம். நன்றி. ஒரு சிறிய செயல், ஒரு சக்தி வாய்ந்த குரல். ஒரு நோக்கத்திற்காக பயணியுங்கள், உங்கள் பொறுப்பிற்காக பங்கேற்குங்கள். தேர்தல் விழிப்புணர்வு சைக்கிள் ராலியில் இணைந்திடுங்கள். வாக்களிப்பின் முக்கியத்துவத்தை பரப்புவோம்.